ಪ್ರೇಮಶೇಖರ್ ಅವರು ಅವರ ಅಂಕಣ ಬರಹಗಳ ಮೂಲಕ ನಿಮಗೆ ಪರಿಚಯ, ಉಳಿದ ಮುಖಗಳನ್ನು ನಾನೀಗ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪ್ರೇಮಶೇಖರ್ ಅವರು ಕೊಳ್ಳೇಗಾಲದಲ್ಲಿ ಜೂನ್ 22, 1960ರಂದು ಜನಿಸಿದರು. ಕೊಳ್ಳೇಗಾಲ ಮತ್ತು ದೆಹಲಿಯಲ್ಲಿ ಅವರ ವಿದ್ಯಾಭ್ಯಾಸ. 27 ವರ್ಷ ಪಾಂಡಿಚೇರಿ ಯೂನಿವರ್ಸಿಟಿಯಲ್ಲಿ ಭಾರತದ ವಿದೇಶಾಂಗ ನೀತಿ ಎನ್ನುವ ಪಾಠ ಮಾಡಿ 2012ರಲ್ಲಿ ಸ್ವಯಂ ನಿವೃತ್ತಿ ತಗೊಂಡರು. ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತು ನಿಖರವಾಗಿ ಕನ್ನಡದಲ್ಲಿ ಬರೆಯಬಲ್ಲ ಮತ್ತು ಬರೆಯುತ್ತಿರುವ ಏಕಮೇವ ಸಾಹಿತಿ ಅವರು. 500ಕ್ಕೂ ಹೆಚ್ಚು ಅಂಕಣ ಬರಹಗಳ ಮೂಲಕ ಪ್ರಾಯಶಃ ಇಲ್ಲಿರುವ ಎಲ್ಲರಿಗೂ ಅವರು ಪರಿಚಿತರು. ಶಾಂಗ್ರಿಲಾ ಅಕಾಡೆಮಿಯ ಮೂಲಕ ಕಥಾ ರಚನೆಯ ತರಬೇತಿಯನ್ನು ನೀಡುವ ಕಾರ್ಯಾಗಾರಗಳನ್ನು ಅವರು ಏರ್ಪಡಿಸ್ತಾ ಬಂದಿದ್ದಾರೆ. ಇಲ್ಲಿ ಅವರು ಕಥಾ ರಚನೆಯ ಕಾರ್ಯಾಗಾರ ಮಾಡ್ತಾ ಇಲ್ಲ, ಕಥಾ ರಚನೆಯ ಬಗ್ಗೆ ಮಾತಾಡ್ತಾ ಇಲ್ಲ, ಕಥೆಯನ್ನು ಅನುಭವಿಸುವುದು ಹೇಗೆ, ಕಥೆಯನ್ನು ಓದುವುದು ಹೇಗೆ, ಕಥೆ ಕವಿತೆಗಳ ರಸಗ್ರಹಣ ಅಂದ್ರೆ ಏನು ಅನ್ನುವ ವಿಷಯದಲ್ಲಿ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ಸಾಹಿತ್ಯ ಸೃಷ್ಟಿಯಲ್ಲಿ 2 ಪ್ರತಿಭೆಗಳಿವೆ, ಭಾವಯತ್ರಿ ಮತ್ತು ಕಾರ್ಯಯತ್ರಿ ಅಂತ. ಕಾರ್ಯಯತ್ರಿ ಅಂದ್ರೆ ಬರೆಯುವವನ ಪ್ರತಿಭೆ, ರಚಿಸುವವನ ಪ್ರತಿಭೆ. ಅಡಿಗೆ ಮಾತಾಡ್ಲಿಕ್ಕಿಲ್ಲ. ಕಾರ್ಯಯತ್ರಿ ಅಂದ್ರೆ ರಚಿಸುವವನ ಪ್ರತಿಭೆ, ಭಾವಯತ್ರಿ ಅಂದ್ರೆ ಅನುಭವಿಸುವವನ ಪ್ರತಿಭೆ. ಓದುವುದು ಹೇಗೆ, ಓದುವುದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನುವಂಥ ವಿಶಿಷ್ಟವಾದ ವಿಷಯದ ಬಗ್ಗೆ ಪ್ರೇಮಶೇಖರ್ ಅವರು ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಮೋಡಿಗಾರ ಎಂಬ ಕಥಾ ಸಂಕಲನದ ಮೊದಲ ಪುಟದಲ್ಲಿ ಅವರೊಂದು ಲೈನ್ ಕೋಟ್ ಮಾಡಿದ್ದಾರೆ. ವಿ ನೀಡ್ ಯುಟೋಪಿಯಾಸ್, ವಿದೌಟ್ ಯುಟೋಪಿಯಾಸ್ ದ ವರ್ಲ್ಡ್ ವುಡ್ ನಾಟ್ ಚೇಂಜ್. ವೈಲ್ಡನ್, ಅದ್ರ ಬರೆದವನ ಹೆಸರು ವೈಲ್ಡನ್ ಸರ್, ವೈಲ್ಡನ್ ಅಂತ ನಾನು ಕರೆಕ್ಟ್ ಆಗಿದೆ, ಪುಸ್ತಕ ಇಲ್ಲೇ ಇದೆ, ಮೋಡಿಗಾರ. ವಿ ನೀಡ್ ಯುಟೋಪಿಯಾಸ್, ವಿದೌಟ್ ಯುಟೋಪಿಯಾಸ್ ದ ವರ್ಲ್ಡ್ ವುಡ್ ನಾಟ್ ಚೇಂಜ್. ಯುಟೋಪಿಯಾಸ್ ಅಂದ್ರೆ ಕಲ್ಪನೆ, ಕಲ್ಪಿಸುವುದರ ಹೊರತಾಗಿ ಜಗತ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡು ಥಾರ್ಂಟನ್ ವೈಲ್ಡರ್ ಅನ್ನುವ ಒಬ್ಬ ಅಮೆರಿಕನ್ ಸಾಹಿತಿಯ ಒಂದು ಸಾಲನ್ನು ಅವರು ಕೋಟ್ ಮಾಡಿದ್ದಾರೆ. ಇಲ್ಲಿ 2 ವಿಷಯ ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಂದು, ಈ ವೈಲ್ಡರ್ ಯಾರು ಅಂತ. ಈ ವೈಲ್ಡರ್ ಇದಲ್ಲ, ಇವನು 3 ಸಲ ಪುಲಿಟ್ಜರ್ ಪ್ರಶಸ್ತಿ ಬಂತು. ಒಂದು ದ ಪ್ರಿನ್ಸ್ ಆಫ್ ಸ್ಯಾನ್ ಲೂಯಿಸ್ ರೇ ಅನ್ನುವ ಒಂದು ಕಾದಂಬರಿಗೆ, ಆಮೇಲೆ ಅವರ್ ಓನ್ ಟೌನ್ ಅನ್ನುವ ನಾಟಕಕ್ಕೆ, ದ ಸ್ಕಿನ್ ಆಫ್ ಅವರ್ ಟ್ರೂತ್ ಎನ್ನುವ ಇನ್ನೊಂದು ನಾಟಕಕ್ಕೆ, ಯುಎಸ್ ನ್ಯಾಷನಲ್ ಅವಾರ್ಡ್ ಕೂಡ ಅವರ ದ 8th ಡೇ ಅನ್ನುವ ಕಾದಂಬರಿಗೆ ಬಂತು. ಹೀಗೆ ಬಹುಮುಖ ಪ್ರತಿಭೆಯ ಒಬ್ಬ ಕಾದಂಬರಿಕಾರನ ಒಂದು ಯಾರೋ ಗಮನಿಸದೇ ಇರುವ ಒಂದು ವಾಕ್ಯವನ್ನು ಅವರು ಈ ಕಥಾ ಸಂಕಲನದ ಮೊದಲ ಪುಟದಲ್ಲಿ ಬಂತು. ಈ ಕಥಾ ಸಂಕಲನವನ್ನು ಅವರಲ್ಲ, ಇದನ್ನು ಕಳಿಸಿಕೊಟ್ಟವರು ಈ ಪುಸ್ತಕದ ಪ್ರಕಾಶಕರಿರಬೇಕು. ಗೌರವಾನ್ವಿತರಾದ ಶ್ರೀ NS ಶ್ರೀಧರ ಮೂರ್ತಿ ಅವರಿಗೆ ಪುಸ್ತಕ ವಿಮರ್ಶೆಗಾಗಿ. ಆಗ ಅವರು ವಿಜಯವಾಣಿಯ ಮ್ಯಾಗಝಿನ್ ವಿಭಾಗದ ಸಂಪಾದಕರಾಗಿದ್ದರು ಶ್ರೀಧರ ಮೂರ್ತಿ ಅವರು. ಈ ಪುಸ್ತಕ ಅವರ ವಿಮರ್ಶೆ ಹೋಯಿತು. ಶ್ರೀಧರ ಮೂರ್ತಿ ಅವರು ಈ ಪುಸ್ತಕವನ್ನು ನನಗೆ ಕೊಟ್ಟು, ಈ ಪುಸ್ತಕ ಓದಿ ನಿನಗೆ ಏನ್ ಅನ್ಸುತ್ತೆ ಹೇಳುವ, ಬರ್ಕೊಡು ಅಂದರು. ನಾನು ಹೇಳಿದೆ, ಇಲ್ಲ, ಆಲ್ರೆಡಿ ಈ ಪುಸ್ತಕದ ಇನ್ನೊಂದು ಕಾಪಿ ನನಗೆ ಬಂತು, ಇದರ ವಿಮರ್ಶೆಯನ್ನು ನಾನು ಬರೆದುಕೊಟ್ಟಿದ್ದೇನೆ, ಪ್ರಜಾವಾಣಿಯವರು ಪ್ರಕಟಿಸಲಿಲ್ಲ ಅಂತ. ಅವ್ರು ಕೇಳಿದ್ರು, ಇಲ್ಲ ನನಗೆ ಅದನ್ನು ಕೊಡು ಅಂತ. ನಾನೇ ಆ ಲೇಖನದಲ್ಲಿ ಏನ್ ಬಂದಿದ್ದೆ ಅಂದ್ರೆ, ಈ ಪುಸ್ತಕದ ಬಗ್ಗೆ ಬರೆದ ವಿಮರ್ಶೆಯಲ್ಲಿ ಕನ್ನಡದಲ್ಲಿ ಮ್ಯಾಜಿಕ್ ರಿಯಾಲಿಸಂ, ವಾಸ್ತವದೊಂದಿಗೆ ಸಮ್ಮಿಲನಗೊಳ್ಳುವ ಭ್ರಮಕತೆ, ಅಂಥ ಕಥೆಗಳ ಬರೆದ ಏಕಮೇವ ಸಾಹಿತಿ ಅಂದ್ರೆ ಪ್ರೇಮಶೇಖರ್ ಅವರು ಅಂತ ಒಂದು ಮ್ಯಾಜಿಕ್ ರಿಯಾಲಿಸಂ ಬಗ್ಗೆ ವಿವರವಾದ ಒಂದು ಲೇಖನ ಬರೆದುಕೊಟ್ಟಿದೆ. ಪ್ರಜಾವಾಣಿಯವರು ಅದನ್ನು ಯಾರೋ ಘನ ವಿದ್ವಾಂಸರ ಬಳಿ ತೋರಿಸಿದ್ರು. ಅವರು ಮ್ಯಾಜಿಕ್ ರಿಯಾಲಿಸಂ ಅನ್ನುವ ಕಾನ್ಸೆಪ್ಟೇ ವಿಮರ್ಶೆಯಲ್ಲಿ ಇಲ್ಲ ಅಂತ ಹೇಳಿದ ಕಾರಣ ಅದನ್ನು ಪ್ರಜಾವಾಣಿಯವರು ಪ್ರಕಟಿಸಲಿಲ್ಲ. ಶ್ರೀಧರ ಮೂರ್ತಿ ಅವರು ಅದನ್ನು ವಿಜಯವಾಣಿಯಲ್ಲಿ ಪ್ರಕಟಿಸಿದ್ರು. ಮತ್ತೆ ಸ್ವಲ್ಪ ವಿಮರ್ಶಕರು ಅದರ ಬಗ್ಗೆ ಎಲ್ಲ ಆಕ್ಷೇಪ ಇತ್ತು, ತುಂಬಾ ಗಲಾಟೆ ಇತ್ತು. ಮ್ಯಾಜಿಕ್ ರಿಯಾಲಿಸಂ ಅನ್ನೋದು ಏನು ಅಂತ ನಾನೊಂದು ವಿವರವಾದ ಒಂದು ಲೇಖನ ಬರೆದು, ಆ ಲೇಖನ ನನ್ನ ಪುಸ್ತಕ ಕಾಲಕ್ಷೇಪ ಅನ್ನುವ ಪುಸ್ತಕದಲ್ಲಿ ಪ್ರಕಟ ಆಯಿತು. ಅದು ಇವರ ಕನ್ನಡಿಯೊಳಗಿನ ಗಾಯ ಅನ್ನುವ ಈ ಕಥಾ ಸಂಕಲನದ ಕುರಿತು ಬರೆದದ್ದು. ಈ ಲೇಖನದಲ್ಲಿ ನಾನು ಒಂದು ಹೇಳಿದೆ, ಮ್ಯಾಜಿಕ್ ರಿಯಾಲಿಸಂ ಮೊದಲು ಕಲಾ ವಿಮರ್ಶೆಯಲ್ಲಿ ಸಂದವಾದದ್ದು, ಕಲಾ ವಿಮರ್ಶೆಗೆ ಸಂಬಂಧಪಟ್ಟ, ಸಾಹಿತ್ಯ ವಿಮರ್ಶೆಗಲ್ಲ. ಫ್ರಾನ್ಸ್ ರೋ ಎನ್ನುವರು 1925ನೇ ಇಸ್ವಿಯ ಹೊತ್ತಿಗೆ ಆ ಕಾನ್ಸೆಪ್ಟ್ ಅನ್ನ ಬಳಸಿದ ಅಂತ. ಆದ್ರೆ ಲ್ಯಾಟಿನ್ ಅಮೆರಿಕದ ಅಲೆಜೋ ಕಾರ್ಪೆಂಟರ್ ಎನ್ನುವನು ಸಾಹಿತ್ಯಕ್ಕೆ ಕೂಡ ಅದನ್ನು ಅನ್ವಯಿಸುವ ಹೇಗೆ ಅಂತ ತನ್ನ ಕಥೆಗಳ ಮೂಲಕ ಪ್ರೂವ್ ಮಾಡಿದ. ಮ್ಯಾಜಿಕ್ ರಿಯಾಲಿಸಂ ಮತ್ತು ಅದ್ಭುತ ರಮ್ಯ ಅಂದ್ರೆ ಫ್ಯಾಂಟಸಿ ಅಂತ. ಫ್ಯಾಂಟಸಿಗೂ ಮ್ಯಾಜಿಕ್ ರಿಯಾಲಿಸಮ್ಗೂ ವ್ಯತ್ಯಾಸ ಏನು ಅಂತ
ಒಂದು ಎರಡು ಸರಳ ಮಾತುಗಳನ್ನು ನಾನು ಹೇಳ್ತೇನೆ. ಅದು ಯಾಕೆ ಬೇಕಂದ್ರೆ ಪ್ರೇಮ್ಶೇಖರ್ ಅವರ ಕಥೆಗಳನ್ನು ಓದುವಾಗ ಈ ಕಥೆ ಇವತ್ತಿನವರೆಗೆ ಕನ್ನಡದಲ್ಲಿ ಯಾರು ಬರೆಯಲಿಕ್ಕೆ ಪ್ರಯತ್ನಿಸದೇ ಇರುವ ಒಂದು ಮಾರ್ಗದಲ್ಲಿ ಬರೆದ ಕಥೆಗಳು ಅಂತ ನಿಮಗೆ ಗೊತ್ತಾಗ್ಬೇಕು. ಮೊದಲು ಏನ್ ವ್ಯತ್ಯಾಸ ಅಂದ್ರೆ, ಫ್ಯಾಂಟಸಿ ಕಥೆ ಅಂದ್ರೆ ಇಡೀ ಕಥೆ ಜಗತ್ತಲ್ಲಿರುವ ಪಾತ್ರಗಳೆಲ್ಲ ಜಗತ್ತಿನ ಸಾಮಾನ್ಯ ಜಗತ್ತಿಗೆ ಅತೀತವಾದ ಪಾತ್ರಗಳು ಫ್ಯಾಂಟಸಿಯಲ್ಲಿ. ಮ್ಯಾಜಿಕ್ ರಿಯಾಲಿಸಂನಲ್ಲಿ ಯಾವುದೋ ಒಂದು ಘಟನೆ ಅಥವಾ ಒಂದು ಪಾತ್ರ ಮಾತ್ರ ಜಗತ್ತಿನ ಸಾಮಾನ್ಯ ವಿವರಗಳಿಗೆ ಅತೀತವಾದ. ನಿಮಗೆ ಫ್ರಾನ್ಸ್ ಕಾಫ್ಕಾನ ಹೆಸರು ಗೊತ್ತಿದ್ರೆ ಅವನೊಂದು ಕತೆ ಬರೆದಿದ್ದ, ನೀಳ್ಗತೆ, ಅದು ಕಾದಂಬರಿ ಅಂತಾರೆ, ಮೆಟಾಮಾರ್ಫೋಸಿಸ್ ಅಂತ. ಆ ಕಥೆ ಏನಾಗತ್ತೆ ಅಂದ್ರೆ, ಕಥಾ ನಾಯಕ ರಾತ್ರಿ ಮಲ್ಕೊಂಡಿರೋದು ಬೆಳಿಗ್ಗೆ 7 ಅಥವಾ ಗೂಢ ಆಗಿ ಬದಲಾಗಿ ಬಿಟ್ಟಿದ್ದಾನೆ. ಒಂದೇ ಘಟನೆ ಜಗತ್ತಿನಲ್ಲಿ ಸಾಧ್ಯ ಇಲ್ಲದೆ ಇರುವಂತದ್ದು. ಒಬ್ಬ ಮನುಷ್ಯ ಮಲಗಿದವನು ಬೆಳಿಗ್ಗೆ 7 ಅಥವಾ ಗೂಢ ಆಗಿ ಬಿಟ್ಟಿದ್ದಾನೆ. ಆ ಗೂಢವಾದ ಮನುಷ್ಯ ತನ್ನ ಸುತ್ತಲಿನ ಜಗತ್ತನ್ನು ನೋಡ್ತಾನೆ. ಇಡೀ ಜಗತ್ತು ನಮ್ಮನ್ನ ಒಬ್ಬ ಸಂಪಾದನೆ ಮಾಡೋ ವ್ಯಕ್ತಿ, ನಮ್ಮ ಕುಟುಂಬದ ಒಬ್ಬ ಸದಸ್ಯ ಅನ್ನೋ ರೀತಿ ಮಾತ್ರ ನೋಡ್ಲಿಕ್ಕೆ ಬಯಸ್ತದೆ ವಿನ ಒಂದು ಗೂಢವಾಗಿ ನೋಡ್ಲಿಕ್ಕೆ ಬಯಸೋದಿಲ್ಲ. ಇದೇ ಘಟನೆ ಎತ್ಕೊಂಡು ಪ್ರೇಮ್ಶೇಖರ್ ಅವರು ಕತೆ ಬರೆದಿದ್ದ ಆರಂಭದ ದಿನಗಳಲ್ಲಿ ಸುಮತಿಗಳ ನಡಿಗೆ ಬೇರು ಬಿಟ್ಟವನು ಅಂತ ಒಂದು ಕತೆ ಬರೆದು, ಒಬ್ಬ ಮನುಷ್ಯ ಮನೆಯಲ್ಲಿ ಕೂತಿರೋ ಪಕ್ಕನೆ ಬೇರು ಬಿಟ್ಬಿಡ್ತಾನೆ ಜಾಗದಲ್ಲಿ. ಅವನಿಗೆ ಹೇಳಲಿಕ್ಕೆ ಆಗುದಿಲ್ಲ, ಅವನು ಮರ ತರಾಗಿ ಬಿಡ್ತಾನೆ, ದೇಹದ ಅರ್ಧ ಭಾಗ ಮರಗಟ್ಟಿ ಹೋಗ್ಯಾರ. ಏನಾಗತ್ತಾಗ ಮನೆಯವರಿಗೆ 2 ದಿನ ತಮಾಷೆಗೆ ಕಾಣುತ್ತೆ, ಊರಿನವ್ರಿಗೆ ತಮಾಷೆ ಆಗುತ್ತೆ, ಪೇಪರ್ನವ್ರು ಬರ್ತಾರೆ. ಮನೆಯವರಿಗೆ 3ನೇ ದಿನದಿಂದ ಈ ಮನುಷ್ಯ ಒಬ್ಬ ಸಮಸ್ಯೆ ಆಗಿ ಶುರುವಾಗ್ತದೆ. ನಾವು ಎಲ್ಲಿವರೆಗೆ ಮನೆಯವರಿಗೆ ಒಂದು ಪ್ರೀತಿಯ ವಸ್ತುವಾಗಿರ್ತೇವೆ, ಅಲ್ಲಿಯವರೆಗೆ ಮನೆಯವರ ಆಶೆ ಆಕಾಂಕ್ಷೆಗಳಿಗೆ ನಾವು ಪ್ರತಿಕ್ರಿಯಿಸಲಿಕ್ಕೆ ಸಾಧ್ಯ ಇದೆ. ಅಲ್ಲಿವರೆಗೆ ನಮ್ಮನ್ನು ನಾವು ಸ್ವೀಕರಿಸ್ತಾರೆ. ಬೇರು ಬಿಟ್ಟರೆ ಅವ್ರು ಸ್ವೀಕರಿಸುವುದಿಲ್ಲ, ಹುಳ ಆದರೂ ಸ್ವೀಕರಿಸುವುದಿಲ್ಲ. ಇದು ಫ್ಯಾಂಟಸಿ ಅಲ್ಲ, ಸಮಥಿಂಗ್ ಎಲ್ಸ್. ಅದು ನಾನು ಹೇಳಿದಂತಹ ಮ್ಯಾಜಿಕ್ ರಿಯಾಲಿಸಮ್. ಈ ಮ್ಯಾಜಿಕ್ ರಿಯಾಲಿಸಮ್ ಕಾನ್ಸೆಪ್ಟ್ ಅಂತ ಹೇಳಿದ ನಂತರ ಪ್ರೇಮ್ಶೇಖರ್ ಈ ಮೊದಲ ಸಂಕಲನ ಪ್ರಕಟಿಸಿದ್ದು 1972ರಲ್ಲಿ, ಸಾರಿ 2012ರಲ್ಲಿ. 2012ರಲ್ಲಿಯೇ ವಿಜಯವಾಣಿಯಲ್ಲಿ ಆ ವಿಮರ್ಶೆ ಪ್ರಕಟ ಆಯಿತು. ಆಮೇಲೆ ಅವರು 2017ನೇ ಇಸ್ವಿಯಲ್ಲಿ ತಮ್ಮ ಇನ್ನೊಂದು ಸಂಕಲನವನ್ನು ಪ್ರಕಟಿಸುವಾಗ ಆ ಸಂಕಲನಕ್ಕೆ ಹೆಸರೇ ಕೊಟ್ಟರು, ಮಾಂತ್ರಿಕ ವಾಸ್ತವ ಕಥೆಗಳು, ಮ್ಯಾಜಿಕ್ ರಿಯಾಲಿಸಮ್ ಕಥೆಗಳು ಅಂತ ಬರದೆ ಆ ಪುಸ್ತಕವನ್ನು ಅವರು ಪ್ರಕಟಿಸಿದರು. ಸ್ವಲ್ಪ ಧೈರ್ಯ ಬಂದಂಗೆ ನಾನು ಹೇಳಿದ್ದನ್ನು ಅಟ್ಲೀಸ್ಟ್ ಕಥೆಗಾರರಾದರೂ ಒಪ್ಕೊಂಡ್ರು ಅಂತ. ಪ್ರೇಮ್ಶೇಖರ್ ಅವರ ಕಥೆಗಳ ಬಗ್ಗೆ ಮಾತಾಡೋದಿದ್ರೆ, ಅವರ 3 ಕಾದಂಬರಿಗಳನ್ನು ನಾನು ಓದಿದ್ದೇನೆ. 3 ಕಾದಂಬರಿಗಳನ್ನು ಬೇರೆ ನನಗೆ ಗೊತ್ತಿಲ್ಲ. 3ನೇ ಹೆಣ್ಣು, ಹುಣ್ಣಿಮೆ, ಚಂಡಮಾರುತ ಅನ್ನೋ 3 ಕಾದಂಬರಿಗಳು. ಆಮೇಲೆ ಒಳ್ಳೋಣ ಕೈಯ ಮತ್ತೆ ಗತ ಗತಿ ಅನ್ನೋ 2 ಮಿನಿ ಕಾದಂಬರಿಗಳು. ಕಥಾ ಸಂಕಲನಗಳು ತುಂಬ ಬಂದಿದ್ದಾರೆ. ಯಾನ, ಕನ್ನಡಿ, ಒಳ್ಳೋಣ ಕೈಯ, ಜತೆಗಾತಿ, ಮುದ್ದುಮಣಿ, ಅಲೆಮಾರಿಯ ಕಥೆಗಳು, ಕನ್ನಡಿಯೊಳಗಿನ ಗಾಯ, ಮೋಡಿಗಾರ, ಚಿನ್ನಿದಾಂಡು, ಬೆಂಗಳೂರು ಮಾಫಿಯಾ, ಕಾಗದದ ದೋಣಿಗಳು, ಲಲಿತ ಪ್ರಬಂಧ, ಆಮೇಲೆ ಬೆಡ್ ಟೈಮ್ ಸ್ಟೋರೀಸ್ ಅಂತ ದೆವ್ವದ ಕಥೆಗಳಂತ ಕಥೆಗಳು, ರಾತ್ರಿ ಮಲಗಲಿಕ್ಕೆ ಮೊದಲು ಓದುವಂತಹ ಕಥೆಗಳ 2 ಸಂಕಲನ, ಅಡವಿಯ ಹುಡುಗಿ ಮತ್ತೆ ಕೆಡ್ಡ, ಮತ್ತೆ ಕೂರೆ ಅಂತ ಒಂದು 5 ನೀರ್ಗಥೆಗಳ ಸಂಕಲನ. ಇದಿಷ್ಟ ಇತ್ತಲ್ಲ. ಮತ್ತೆ ನಮಗೆಲ್ಲ ಪರಿಚಯ ಇರುವ ಪ್ರೇಮ್ಶೇಖರ್ ಇನ್ನೊಂದು ಮುಖ. ಅವರು 10ಕ್ಕೂ ಹೆಚ್ಚು ಲೇಖನಗಳ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಹೆಚ್ಚಿನ ಲೇಖನಗಳನ್ನು ನೀವು ವಿಜಯವಾಣಿಯಲ್ಲಿ ನೀವು ಓದಿರ್ತೀರಿ. ದೇಶ ಪರದೇಶ, ದೋಕ್ಲಂ ಬಿಕ್ಕಟ್ಟು, ಕಾಕೋಪಖ್ಯಾನ, ಯುದ್ಧ, ಮೋದಿ ಮೋಡಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಇದಿಷ್ಟು ಪ್ರೇಮ್ಶೇಖರ್ ಬಗ್ಗೆ. ಪ್ರೇಮ್ಶೇಖರ್ ಅವ್ರನ್ನ ಕಳೆದ ವರ್ಷ ನಾನು ಕೋಟಕ್ಕೆ ಆಹ್ವಾನಿಸಬೇಕು ಅಂತ ಮಾಡಿದ್ದೆ, ಪ್ರಯತ್ನಿಸಿದೆ ಕೂಡ. ಅವ್ರು ಯಾವುದೋ ಒಂದು ಜವಾಬ್ದಾರಿಯಿಂದಾಗಿ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ರಾಜಕೀಯ ನಿಲುವಿನ ಬಗ್ಗೆ ನೀವು ಕೇಳಲೇಬೇಕು. ಯಾಕಂದ್ರೆ ಇವತ್ತು ಬುದ್ಧಿವಂತರು ಅಂತ ಯಾರು ಇರ್ತಾರೆ, ಬುದ್ಧಿಜೀವಿಗಳು ಅಂದ್ರೆ ಅವರು ಪೂರ ಎಡಪಂಥೀಯವಾದ ನಮ್ಮದೇ ಎಡಪಂಥೀಯವಾದ ಮಾತುಗಳನ್ನೇ ಆಡುವವರು. ಆದ್ರೆ ಪ್ರೇಮ್ಶೇಖರ್ರಷ್ಟು ನಿರ್ಭಯವಾಗಿ JNU ಬಗ್ಗೆ ಮಾತಾಡಿದವರು, ಬರೆದವ್ರ ಬಗ್ಗೆ ಕನ್ನಡದಲ್ಲಿ ಯಾರೂ ಇರಲಿಕ್ಕಿಲ್ಲ. ಅವರು ಪ್ರತಿಯೊಂದನ್ನು ಕಂಡು ಅದರ ಬಗ್ಗೆ ಅಭ್ಯಾಸ ಮಾಡಿ ಬರೆಯುವಂಥ ವಿಶಿಷ್ಟ ಕಾಲಮಿ. ಇವತ್ತು ಅವರದ್ದು ನಾವು ಸಾಹಿತ್ಯದೊಂದಿಗೆ ಮುಖಾಮುಖಿ ಮಾಡಲಿಕ್ಕೆ ನಮ್ಮನ್ನು ತಯಾರು ಮಾಡಲಿಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಸರ್, ಇನ್ನು ಮುಂದೆ ಈ ವೇದಿಕೆ ನಿಮ್ಮದು. ನಿಮ್ಮ ವೇದಿಕೆಗೆ ಸೆಷನ್ ಪೀರಿಯಡ್ ಹಾಕೊಂಡು ಗಂಟೆ ಮುಗಿಯುವುದು ಏನಿಲ್ಲ. ಇವತ್ತು ನಿಮಗೆ ಸುಸ್ತಾಗುವವರೆಗೆ ನಿಮ್ಮ ಪೀರಿಯಡ್ ನಿಮಗೆ. ಎಲ್ಲರಿಗೂ ನಮಸ್ಕಾರಗಳು.
ವರ್ಷಗಳ ಹಿಂದೆ ಈ ಊರಿಗೆ ಬಂದಿದ್ದೆ ನಾನು ಒಂದ್ಸಲ. ಆರಾಮಾಗಿ ಓಡಾಡ್ಕೊಂಡಿದ್ದೆ ಅವಾಗ ಖುಷಿಯಿಂದ. ಈಗ ಇನ್ನೊಬ್ಬರ ಸಹಾಯ ಇಲ್ಲದೆ ನಾನು ತಿರುಗಾಡಕ್ಕಾಗಲ್ಲ. ಬದುಕು ಹೇಗೆ ಬದಲಾಗೋಯ್ತು ಅದು. ಸಾಹಿತ್ಯ ಸಹ ಹಾಗೆ ಬದಲಾಗೋಗಿದೆ. ಮೊದಲು ಇದ್ದಷ್ಟು 11 ವರ್ಷಗಳ ಹಿಂದೆ ನಮಗೆ ಖುಷಿ ಕೊಡೋ ಮಟ್ಟಿಗೆ ಇದ್ದಷ್ಟು ಆ ಒಂದು ಅಂದ್ರೆ ಸಾಹಿತ್ಯ ಬದಲಾಗೆಲ್ಲ ಸಾಹಿತ್ಯವನ್ನು ನೋಡುವಂತ ದೃಷ್ಟಿ, ಸಾಹಿತ್ಯವನ್ನು ಸ್ವೀಕರಿಸುವಂತಹ ಒಂದು ದೃಷ್ಟಿ ಅದು ಸಾಕಷ್ಟು ಬದಲಾಗಿದೆ. ಈ ಒಂದು ಹಿನ್ನೆಲೆ ನಾನು ನಿಮಗೆ ಕಥೆಗಳನ್ನ ಮುಖ್ಯವಾಗಿಟ್ಟುಕೊಂಡು, ಕಥೆ ಅಂದ್ರೆ ಏನು, ಅದರಿಂದ ಏನ್ ಸಿಗ್ತದೆ, ಯಾಕೆ ಬರೀಬೇಕು, ಯಾಕೆ ಓದ್ಬೇಕು, ಏನ್ ಸಿಗ್ತದೆ ಅಂದ್ರೆ ಪಡ್ಕೊಳ್ಳೋದೇನು, ಮತ್ತೆ ಕಥೆಯನ್ನು ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಮಾಡ್ಕೊಳ್ಬೇಕಾದಂತ ತಯಾರಿಗಳೇನು, ಅದ್ರ ಬಗ್ಗೆ ಕೊನೆಯಲ್ಲಿ ಸ್ವಲ್ಪ ಮಾತಾಡ್ತೀನಿ. ಇನ್ಫ್ಯಾಕ್ಟ್ ಅದು ನನ್ನ ವಿಷಯ ಬರೋದಿಲ್ಲ, ಆದರೂ ಸಹ ನನ್ನ ಮಾತುಗಳು ಅಪೂರ್ಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಥಾ ರಚನೆಗೆ ನೀವು ಹಿಡಿಯೋದಾದರೆ ಆಯ್ತಾ, ಹೇಗೆ ಅಲ್ಲಿ ನೀವು ನಿಮ್ಗೆ ಸಿಗೋ ಸೌಲಭ್ಯಗಳೇನು, ವಾಟ್ ಆರ್ ದ ಪಿಟ್ ಫಾಲ್ ಯು ಆರ್ ಗೋಯಿಂಗ್ ಟು ಎನ್ಕೌಂಟರ್, ಇದನ್ನು ಒಂಚೂರು ನಿಮಗೆ ಪರಿಚಯ ಮಾಡಿಕೊಟ್ರೆ ಒಂದು 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 ನನ್ನ ಕೆಲವು ವಿಚಾರಗಳ ಒಂದು ಸಮಗ್ರ ಚಿತ್ರಣ ನಿಮಗೆ ಸಿಗ್ಬೋದು. ನನ್ನ ಆತ್ಮೀಯ ಮಿತ್ರರಾದಂಥ ಬೆಳಗೂರು ರಮೇಶ್ ಭಟ್ರು ನನ್ನ ಬಗ್ಗೆ ತುಂಬಾ ಆತ್ಮೀಯವಾಗಿ ಒಳ್ಳೆಯದಾಗಿ ಮಾತಾಡಿದ್ದಾರೆ. ಜೊತೆಗೆ ನನಗೆ ಒಂದು ಅನ್ಲಿಮಿಟೆಡ್ ಟೈಮ್ ಕೊಟ್ಟಿದ್ದಾರೆ. ಅನ್ಲಿಮಿಟೆಡ್ ಕೊಟ್ಟಾಗ ಅದು ನನ್ನ ಮೇಲೆ ದೊಡ್ಡ ಜವಾಬ್ದಾರಿನೇ ಆಗಿಬಿಡ್ತದೆ. ಅಂದ್ರೆ ನಾನು ಹೇಳಬೇಕಾದದ್ದನ್ನೆಲ್ಲ ಒಂದು ನಿಗದಿತ ಸಮಯದಲ್ಲಿ ಸ್ಪಷ್ಟವಾಗಿ ನಿಖರವಾಗಿ ನಿಮಗೆಲ್ಲ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕು ಅಂತ. ಇನ್ಫ್ಯಾಕ್ಟ್ ಆಕ್ಚುಲಿ ನಾನು ಟೀಚರ್ ಆಗಿದ್ದಾಗ ಕಂಟಿನ್ಯೂಸ್ 5 ಗಂಟೆ ಪಾಠ ಮಾಡೋದು ವಿತೌಟ್ ಬ್ರೇಕ್ ನಾನು ಪಾಠ ಮಾಡಿದ್ದೀನಿ. ಯಾಕಂದ್ರೆ ನಾನು ಒಂದು ಪರ್ಟಿಕ್ಯುಲರ್ ಕ್ಲಾಸನ್ನು ನಾನು ವಾರಕ್ಕೊಂದಿನ ಮಾತ್ರ ಇನ್ನೊಂದು ಕಡೆ ಹೋಗಿ ತಗೋಬೇಕಾಗ್ತಾ ಇತ್ತು. ಹಾಗಾಗಿ ಪ್ರತಿದಿನ ಹೋಗೋಕ್ಕಾಗ್ತಾ ಇರಲಿಲ್ಲ. ಹೀಗೆ ಇದರಿಂದ ದೂರಕ್ಕೆ ಹೋಗ್ಬೇಕಾಗ್ತಾ ಇರೋದ್ರಿಂದ ಇಡೀ ವಾರದ 5 ಗಂಟೆಗಳ ಕ್ಲಾಸನ್ನು ಒಂದೇ ದಿನ ತಗೋತಾ ಇದ್ದೆ. ಆ ಮಕ್ಕಳು ಕೇಳ್ತಾ ಇದ್ರು, ನನಗೂ ವಯಸ್ಸಾಗ್ತಾ ಇರಲಿಲ್ಲ, ಅವ್ರಿಗೂ ವಯಸ್ಸಾಗ್ತಾ ಇರಲಿಲ್ಲ. ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಆಯ್ತಾ. ಹೀಗಾಗಿ ನಮಗೆ ಆಮೇಲೆ ಒಂದು ರೀತಿ ವಿಷಯದ ಬಗ್ಗೆ, ಯಾವುದೇ ವಿಷಯದ ಬಗ್ಗೆ ಅಂದರೆ ಲಿಟ್ರೇಚರ್ ಅಂಡ್ ಪಾಲಿಟಿಕ್ಸ್ ಅಂಡ್ ಡಿಫೆನ್ಸ್ ವಿಷಯದಲ್ಲಿ ನಾನು ಎಷ್ಟೊತ್ತು ಬೇಕಾದರೂ ಮಾತಾಡಬಲ್ಲೆ. ಅದರರ್ಥ ನಾನು ಬೇರೆ ಎಲ್ಲರನ್ನೂ ಕಡೆಗಣಿಸಿ ಎಲ್ಲರ ಸಮಯವನ್ನು ತಿಂದು ಹಾಕಿ ನಾನು ಒಬ್ಬನೇ ಮಾತಾಡ್ತಾ ಹೋಗೋದು ಅಂತನೂ ಅಲ್ಲ. ಹೀಗಾಗಿ ನಾನೇ ಒಂದು ಕಡಿವಾಣ ಹಾಕೋತೀನಿ. ಅದು ಹೆಚ್ಚು ಅಂದರೆ ಇನ್ನೊಂದು 15 ನಿಮಿಷ ಆಯ್ತಾ. ನಾನು ಅಷ್ಟು ಸಮಯ ತಗೊಂಡು ನಾನು ನನ್ನ ಮಾತುಗಳನ್ನ, ನನ್ನ ವಿಚಾರಗಳನ್ನ ನಿಮ್ಮ ಮುಂದೆ ಇಡಕ್ಕೆ ಪ್ರಯತ್ನ ಪಡ್ತೀನಿ. ಇನ್ಫ್ಯಾಕ್ಟ್ ಆಕ್ಚುಲಿ ಕೆಲವು ಟೈಮಲ್ಲಿ ಇಂಥದನ್ನ ಮಾತಾಡುವಾಗ ನಾನು ಪಾಠ ಮಾಡುವಾಗ ನೇರ ಹೋಗ್ತಾ ಇದ್ದೆ. ಆದ್ರೆ ಹೀಗೆ ಒಂದು ವೈಚಾರಿಕ ವಿಷಯಗಳನ್ನು, ಕಥೆ ಸಾಹಿತ್ಯ ಬಗ್ಗೆ ನಾನು ಮಾತಾಡುವಾಗ ಸ್ವಲ್ಪ ಅಡ್ಡದಾರಿ ಹಿಡಿಯೋದು ಉಂಟು. ಅಡ್ಡದಾರಿ ಹಿಡಿಯೋದು ನನ್ನ ಅಭ್ಯಾಸ. ಅದು ಬಹಳ ಕಾಲದಿಂದ ನಾನು ಮಾಡ್ತಾನೆ ಬಂದಿದ್ದೀನಿ. ಬದುಕಿನಲ್ಲಿ ಅಲ್ಲ ಅಲ್ಲ ಅಂತ ಅನ್ಸುತ್ತಪ್ಪ. ಅದು ಉಳಿದವ್ರು ಹೇಳ್ಬೇಕು, ಆಯ್ತಾ. ಸೊ ಅಡ್ಡದಾರಿ ಹಿಡಿಯೋದು ನನ್ನ ಅಭ್ಯಾಸ ಅಲ್ಲ, ಸರಿ ನನ್ನ ಅಭ್ಯಾಸ. ಹಾಗಾಗಿ ಅದನ್ನು ಮಾಡ್ತಾನೆ ಬಂದಿದ್ದೀನಿ. ಆದ್ರೆ ಈಗೇನಾಗಿದೆ, ನನಗೆ ಸರಿಯಾದ ದಾರಿ ಕಾಣಿಸೋದಿಲ್ಲ. ಹೀಗಾಗಿ ನಾನು ಅಡ್ಡದಾರಿ ಹಿಡಿದುಕೊಡೋದು ಈಗ. ಓಕೆ, ಏನು ಸೊ ಇಷ್ಟು ಮಾತುಗಳಿಗೆ ಜೊತೆಲೇ ವಿಷಯ ಆರಂಭಿಸೇ ಬಿಡೋಣ, ಆಯ್ತಾ. ನೋಡಿ, ರಸಾಸ್ವಾದ. ಇನ್ಫ್ಯಾಕ್ಟ್ ರಸ ಅಂತಂದ್ರೆ ಏನು? ಇನ್ಫ್ಯಾಕ್ಟ್ ಈ ವಿಷಯದಲ್ಲಿ ನನಗಿಂತಲೂ ತುಂಬಾ ಸೊಗಸಾಗಿ ಮಾತಾಡೋರು ನಮ್ಮ ರಮೇಶ್. ಓಕೆ, ಅವ್ರ ಮುಂದೆ ಮಾತಾಡ್ಲಿಕ್ಕಾಗ ನಾನು ಅದರ ಒಂದು ಸಣ್ಣ ಪರಿಚಯವನ್ನಷ್ಟೇ ನಿಮ್ಗೆ ಮಾಡ್ತೀನಿ. ಮುಖ್ಯವಾಗಿ ಇಲ್ಲಿರುವಂತ ಕಿರಿಯ ಶ್ರೋತೃ ಅವರನ್ನ ಗಮನದಲ್ಲಿಟ್ಕೊಂಡು, ಹಿರಿಯರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಕಿರಿಯರನ್ನ ನಾನು ಗಮನದಲ್ಲಿಟ್ಕೊಂಡು ಆ ಬಗ್ಗೆ
ಒಂದೆರಡು ಮಾತುಗಳನ್ನ ಹೇಳಿ ಅದನ್ನ ತೇಲಿಸಿ ನಂತರ ಮುಖ್ಯವಾಗಿ ಇನ್ನೊಂದು ನಾನು ನಿಮ್ಗೆ ಹಂಚ್ಕೊಳ್ಳೇಬೇಕು ನಿಮ್ಮ ಜೊತೆಯಲ್ಲಿ ಅನ್ನುವಂಥ ವಿಷಯಗಳನ್ನು ರಸ ಆಸ್ವಾದಿಸಬಹುದಾದಂಥದ್ದು ಅಂದ್ರೆ ಯಾವುದು ಇಷ್ಟಪಟ್ಟು ಅಂದ್ರೆ ಇಷ್ಟಪಟ್ಟು ಅಂತ ಅದು ಸಬ್ಜೆಕ್ಟಿವ್ ಆಗ್ತದೆ. ಯಾರು ಏನೇನು ಇಷ್ಟಪಡ್ತಾರೆ ನಾವು ಅದರ ಒಂದು ಪೂರ್ವ ನಿರ್ಣಯ ಮಾಡೋದಕ್ಕಾಗೋದಿಲ್ಲ. ನಮ್ಮ ತಿಳುವಳಿಕೆ, ನಮ್ಮ ಬದುಕಿನ ಮೌಲ್ಯಗಳು, ನಮ್ಮ ಅನುಭವ ಬದುಕಿನಲ್ಲಿ ಮತ್ತೆ ಇನ್ನೇನೇನು ಗುರಿ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಾವು ಆಸ್ವಾದಿಸಲು ಸಹ ಬದಲಾಗ್ತಾ ಇರ್ತಾರೆ. ಹೀಗಾಗಿ ಸಾಹಿತ್ಯದಲ್ಲೂ ಸಹ ಹಲವಾರು ವಿಧಗಳಿರೋದು ಆ ಒಂದು ಕಾರಣಕ್ಕಾಗಿ. ಸೊ ನಾವು ಆಸ್ವಾದಿಸಬಹುದಾದ್ರೆ ತುಂಬಾ ಸರಳವಾಗಿ ಹೇಳ್ತಾ ಇದ್ದೀನಿ ನಾನು. ಇದು ಬಹಳ ಇನ್ಫ್ಯಾಕ್ಟ್ ಆಕ್ಚುಲಿ ಭರತ ಮುನಿಯ ಅಷ್ಟ ರಸಗಳು ಅದನ್ನ ಪರಿಷ್ಕರಣೆ ಮಾಡಿ ಅಭಿನವ ಗುಪ್ತ ನವರಸಗಳನ್ನ ಮಾಡೋದು ಅದೆಲ್ಲ ತಗೊಂಡ್ರೆ ಇಡೀ ಸಮಯ ಅದಕ್ಕೆ ಆಗ್ಬಿಡ್ತದೆ. ಆಯ್ತಾ? ಹೀಗಾಗಿ ನಾವು ಅಂದ್ರೆ ಏನ್ ಹೇಳುತ್ತೆ ಆಸ್ವಾದಿಸಬಹುದಾದಂಥದ್ದು ಅದನ್ನ ರಸ. ಈಗ ಆಕ್ಚುಲಿ ಇದನ್ನೇ ತಗೊಳ್ಳಿ. ಈಗ ಒಂದು ಒಳ್ಳೆ ಕಾಫಿ ಅಥವಾ ಒಂದು ಒಳ್ಳೆ ಪಾನಕ, ಒಂದು ಒಳ್ಳೆ ಹಣ್ಣಿನ ಜ್ಯೂಸ್ ಅಂತೀವಲ್ಲ, ಉದ್ದೇಶಪೂರ್ವಕವಾಗಿ ಜ್ಯೂಸ್ ಅಂತ ಇದ್ದೀನಿ, ರಸ ಅನ್ನಲಿಲ್ಲ. ಆಯ್ತಾ? ಇದನ್ನು ನಾವು ಆಸ್ವಾದಿಸಬಲ್ಲ, ಅದಕ್ಕೆ ರಸ ಅನಿಸ್ಬೋದು. ಅದರ ಒಂದು ಆಕ್ಚುಲಿ ನಾವು ಆಸ್ವಾದಿಸಲಾಗದೇ ಇದ್ದಂಥದ್ದು ಅದು ರಸ ಅಂತ ಅನಿಸ್ಕೊಳ್ಳೋದಿಲ್ಲ. ಹೀಗೆ ಸಾಹಿತ್ಯದಲ್ಲೂ ಸಹ ನಾವು ಏನನ್ನ ಆಸ್ವಾದಿಸಬಹುದು, ಇಷ್ಟಪಟ್ಟು ನಮ್ಮ ಸಬ್ಜೆಕ್ಟಿವ್ ಲಿಮಿಟೇಷನ್ಸ್ ನಾವು ಒಳಗೆ ಏನನ್ನ ನಾವು ಆಸ್ವಾದಿಸಬಹುದು ಅದನ್ನ ನಾವು ಆಕ್ಚುಲಿ ಇನ್ಫ್ಯಾಕ್ಟ್ ಅವುಗಳು ಸಾಹಿತ್ಯದಲ್ಲಿ ರಸವಾಗಿ ನಮಗೆ ಕಾಣಿಸ್ಕೊಳ್ತವೆ. ಓಕೆ, ಸೊ ಆಕ್ಚುಲಿ ಇಷ್ಟು ಸಾಕು ಅನ್ಸುತ್ತೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ನಾನು ಮುಖ್ಯವಾಗಿ ನಿಮ್ಗೆ ಹೇಳ್ತೇವೆ ಬರೋದು ಸಾಹಿತ್ಯ ಅಂತಂದ್ರೆ ಕತೆ, ಮುಖ್ಯ ಕತೆ ತಗೋತೀನಿ. ಕತೆ ಅಂತಂದ್ರೆ ಏನು, ಅದರಿಂದ ನಮಗೆ ಏನು ಸಿಗ್ತದೆ, ಯಾಕಾಗಿ ನಾವು ಬರೀಬೇಕು, ಅಥವಾ ಯಾಕಾಗಿ ಓದಬೇಕು, ಅಥವಾ ಬರೆಯೋದ್ರಿಂದ ಏನು ಪ್ರಯೋಜನ, ಓದೋದ್ರಿಂದ ಏನು ಪ್ರಯೋಜನ, ಇದನ್ನ ನಾನು ಮುಖ್ಯವಾಗಿ ನಿಮಗೆ ತಗೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಈ ಒಂದು ಕಾರಣಕ್ಕಾಗಿ ಈ ರಸಾಸ್ವಾದ, ರಸಗ್ರಹಣ, ಒಂದು ರಸಾನುಭವ, ರಸಾನುಭೂತಿ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಈಗ ನೋಡಿ, ನಾವು ಯಾಕಾಗಿ ಹೇಳೋದಿಲ್ಲ ಅಂತ ಹೇಳಿದ್ರೆ ಬಹುಶಃ ಇಲ್ಲಿರುವಂಥ ಕಿರಿಯರಿಗೆ ಆ ವಯಸ್ಸು ಇನ್ನೂ ಬಂದಿದೆ. ಅಂದ್ರೆ ಯಾವುದು ತನಗೆ ಇಷ್ಟ ಆಗ್ತದೆ ಅದನ್ನ ಅನುಭವಿಸ್ತಾ ಹೋಗೋದು, ಅದ್ರ ಬಗ್ಗೆ ಅಲ್ಲಿ ಏನಿದೆ, ಹೇಗೆ, ಅದನ್ನ ಯೋಚನೆ ಮಾಡೋದು ಬೇಡ, ಅದನ್ನ ಅನುಭವಿಸ್ತಾ ಹೋಗೋದು. ಈಗ ಅಮ್ಮ ಪಾಯಸ ಮಾಡ್ತಾರೆ, ನಾವು ಚಿಕ್ಕವರಾಗಿದ್ದಾಗ ಅಮ್ಮ ಬಟ್ಟಲಲ್ಲಿ ಪಾಯಸ ಕೊಟ್ಟಾಗ ಕುತ್ಕೊಂಡು ಖುಷಿಯಿಂದ ತಿಂತೀವಿ. ಅದು ನಾವಲ್ಲಿ ಆಕ್ಚುಲಿ ಅವಾಗ ಏಲಕ್ಕಿ ಸಿಗ್ತದೆ ಬಾಯಿಗೆ, ಸ್ವಲ್ಪ ಚೆರಿದ ಒಣ ದ್ರಾಕ್ಷಿ ಸಿಗ್ತದೆ, ಗೋಡಂಬಿ ಚೂರುಗಳು ಸಿಗ್ಬೋದು, ಹೀಗೆ ಮತ್ತೆ ಸಿಹಿ ಅಂತೂ ಇದ್ದೇ ಇರ್ತದೆ. ಆಯ್ತಾ? ಆಗ ನಾವು ಅದನ್ನೆಲ್ಲವನ್ನು ಸಹ ಅಮ್ಮ ಯಾಕೆ ಹಾಕಿದ್ದಾರೆ, ಇವೆಲ್ಲ ಏನು, ಇವೆಲ್ಲ ಇಲ್ಲದೆ ಏನಾಗ್ತದೆ, ಅದರ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಸುಮ್ಮನೆ ಅವೆಲ್ಲ ಸಿಕ್ಕತ್ತಿನೆಲ್ಲ ಬಾಯಲ್ಲಿ ನಾವು ಅದರ ಆಸ್ವಾದಿಸ್ತಾ ಹೋಗ್ತೀವಿ ಅಲ್ವಾ. ನಾವು ಅದ್ರ ಬಗ್ಗೆ ಇದು ಯಾಕೆ ಅಮ್ಮ ಇದನ್ನ ಎಷ್ಟು ಹಾಕಿದ್ರು, ಯಾವಾಗ ಹಾಕಿದ್ರು, ಪಾಯಸ ಮಾಡೋ ಯಾವ ಹಂತದಲ್ಲಿ ಇದನ್ನ ಹಾಕಿದ್ರು, ಇದು ಈ ಒಂದು ಇಷ್ಟು ಅದಕ್ಕೆ ಎಷ್ಟು ಸೇರಿಸ್ಬೇಕಾಗಿತ್ತು, ಅದೆಲ್ಲ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವು ಪಾಯಸವನ್ನ ಆಸ್ವಾದನೆ ಮಾಡೋದಕ್ಕಾಗ್ತದೆ. ಅದು ಆದರೆ ಇದು ಒಂದು ನಮ್ಮ ಬದುಕಿನ ಒಂದು ಹಂತ. ಇಲ್ಲಿರೋ ನೀವು ಕಿರಿಯರು ಸಾಹಿತ್ಯದ ದೃಷ್ಟಿಯಲ್ಲಿ ಆ ಹಂತದಲ್ಲಿ, ಆಮೇಲೆ ಬೆಳೀತಾ ಆಗ ನಾವು ಆಗ ಎಲ್ಲವನ್ನು ನಾವು ವಿಶ್ಲೇಷಣೆ ಮಾಡೋದು ಶುರು ಮಾಡ್ತೀವಿ. ಇದೆಲ್ಲ ಹಾಕಿದಾಗ ಪಾಯಸ ಆಯಿತು, ಇದರಲ್ಲಿ ಯಾವುದಾದ್ರು ಒಂದು ಕಡಿಮೆ ಆಗಿದ್ದರೆ ಏನಾಗ್ತಾ ಇತ್ತು, ಇದು ನಾವು ಆಸ್ವಾದಿಸಬಹುದಾದಂಥ ಪಾಯಸ ಆಗ್ತಾ ಇತ್ತಾ, ಅಥವಾ ಆಕ್ಚುಲಿ ಇದನ್ನು ಇನ್ನೇನಾದ್ರೂ ಹಾಕಬಹುದಾಗಿತ್ತಾ, ಅಥವಾ ಇನ್ನು ಬೇರೆ ಬೇರೆ ಕಡೆ ಇನ್ಯಾವ ರೀತಿ ಪಾಯಸ ಮಾಡ್ತಾರೆ ಅಂತ ನಾವು ಚಿಂತೆ ಮಾಡೋಕೆ ಶುರು ಮಾಡ್ತೀವಿ ವಯಸ್ಸಾದಂತೆ. ಯಾಕಂದ್ರೆ ಚಿಂತೆ ಮಾಡೋದು ವಯಸ್ಸಾಗ್ತಾ ಇತ್ತಂತೆ ಬರುವಂತ ತಪ್ಪಿಸ್ಕೊಳ್ಳೋದಾಗಲ್ಲ. ಹೀಗೆ ಚೆನ್ನಾಗಿದೆ ಸಾಹಿತ್ಯದ ವಿಷಯಗಳು ಸಹ ನೀವು ಈ ವಯಸ್ಸಲ್ಲಿ ಜಸ್ಟ್ ಎಂಜಾಯ್ ಆಸ್ ಇಟ್ ಈಸ್ ಪ್ರೆಸೆಂಟೆಡ್ ಬಿಫೋರ್ ಯು, ವಾಟ್ ಎವರ್ ಕೈಂಡ್ ಆಫ್ genre it may be, literature, okay, you just enjoy it. ಅಲ್ಲಿ ಏನಿದೆ, ಯಾಕಿದೆ, ಅದು ಯಾವುದನ್ನು ನೀವು ನೋಡೋದು ಬೇಡ. ಆಯ್ತಾ? ಅದು ನಿಮಗೆ ಕೊಡುವಂಥ ಖುಷಿ, ಅದನ್ನಷ್ಟೇ ನೀವು ಎಂಜಾಯ್ ಮಾಡಿ. ಆಮೇಲೆ ಅದೆಲ್ಲ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂತ ಅದನ್ನ ಆಕ್ಚುಲಿ ಸಾಹಿತ್ಯವನ್ನ ಇದೇ ಯಾಕಿದೆ, ಇಲ್ಲಿ ಇಷ್ಟೇ ಯಾಕಿದೆ, ಇದರಲ್ಲಿ ಇನ್ನೇನು ಕಡಿಮೆ ಏನಿದೆ, ಯಾವುದು ಅತಿ ಆಯಿತು, ಯಾವುದು
ಸರಿಯಾದ ಪ್ರಮಾಣ ಏನಾಗಿತ್ತು ಸಾಹಿತ್ಯದಲ್ಲಿ ಈ ಕಥೆಯಲ್ಲಿ ಅನ್ನೋದನ್ನೆಲ್ಲ ಅನಂತರ ನೀವು ಯೋಚನೆ ಮಾಡೋದು. ಆಯ್ತಾ? ಸೊ ಈಗ ಏನಾಗಿದೆ, ರಸದ ಈಗ ನಾನು ಇಷ್ಟೊಂದು ಸಣ್ಣ ಒಂದು ಆಕ್ಚುಲಿ ಒಂದು ಉದಾಹರಣೆಯನ್ನು ಕೊಟ್ಟು ಅಥವಾ ಒಂದು ಸಣ್ಣದಾಗಿ ನಿಮ್ಗೆ ಅದರ ಒಂದು ಪರಿಚಯವನ್ನು ಮಾಡಿಕೊಟ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೇನೆ. ಅದ್ರ ಬಗ್ಗೆ ತುಂಬ ನೀವು ಕೇಳೋದು ಇದೀನಿ. ಆಯ್ತಾ? ಸೊ ನಾನು ಮುಂದಿನ ಭಾಷಣಗಳಿಗೆ ನಾನು ಈಗಾಗಲೇ ಒಂದು ಇದನ್ನ ಮಿತಿಯನ್ನೇ ಆಗಲಿ ಅಥವಾ ಯಾವುದೋ ಒಂದು ಕಟ್ಟುಪಾಡಿಗೆ ನಾನು ನಿರ್ಮಿಸಿಬಿಡಬಾರದು. ಓಕೆ? ಸೊ ಇಲ್ಲಿ ಅಂದ್ರೆ ನಿಮ್ಮ ರಸ ಅಂತ ಹೇಳಿದ್ರೆ ನಾವು ಆಸ್ವಾದಿಸಬಹುದಾದದ್ದು, ಸಾಹಿತ್ಯದಲ್ಲಿ ರಸ ಅಂತ ಹೇಳಿದ್ರೆ ಸಾಹಿತ್ಯದಲ್ಲಿ ನಾವು ಆಸ್ವಾದಿಸಬಹುದಾದದ್ದು. ಇಷ್ಟನ್ನ ತಗೊಂಡಷ್ಟೇ ಮುಂದಕ್ಕೆ ಹೋಗೋಣ, ತೀರ ಸರಳವಾಗಿ. ಓಕೆ? ನಾನು ಮುಖ್ಯವಾಗಿ ಕಥೆಗಳ ವಿಷಯಕ್ಕೆ ಬರ್ತೇನೆ. ಏಕೆ ಅಂತ ಹೇಳಿದ್ರೆ ನೋಡಿ, ನಾನು ಕಥೆಗಳ ಬಗ್ಗೆ ನಿಮಗೆ ಹೇಳಿದ್ರೆ ಅಂದ್ರೆ ಕಥೆ ಅಂದರೆ ಏನು, ಅದರಿಂದ ನಮ್ಗೆ ಏನು ಸಿಗ್ತದೆ ಮತ್ತೆ ಅಂಥದ್ದೆಲ್ಲ ನಾನು ಆಕ್ಚುಲಿ ಹೇಳಿದ ಕೂಡಲೇ ಅದರ ಒಂದು ಒಳ್ಳೆಯದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ ಕೂಡಲೇ ನೀವೆಲ್ಲ ಬೆನ್ನೆತ್ಕೊಂಡು ಈಗ ಬರೆಯೋದು ಶುರು ಮಾಡ್ಕೊಡ್ತೀರಿ ಎಲ್ಲರೂ ಅಂತ ನಾನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ನಿಮ್ಮಲ್ಲಿ ಕೆಲವರಾದ್ರೂ ಬರೀಬೋದು, ಕೆಲವರು ಶುರು ಮಾಡಿ ನಿಲ್ಲಿಸ್ಬೋದು, ಕೆಲವರು ಮುಂದುವರಿಸ್ಕೊಂಡು ಹೋಗ್ಬೋದು, ಕೆಲವರು ಆಕ್ಚುಲಿ ಏನಾಗಿದೆ ಅದು ಆಸಕ್ತಿಯಿಂದ ಕೇಳಿಕೊಂಡು ಹೊರಟೋಗ್ಬೋದು. ಈಗ ಒಂದು ಮ್ಯಾಚ್ ಸ್ಟಿಕ್ ತಗೊಳ್ಳಿ, ಬೆಂಕಿ ಕಡ್ಡಿ. ಆ ಬೆಂಕಿ ಕಡ್ಡಿಯಲ್ಲಿ ನೀವು ಹಚ್ತೀರಿ, ಅದರ ಪರಿಣಾಮ ಗೊತ್ತಾಗೋದಿಲ್ಲ. ನೀವು ಅದನ್ನು ಎಲ್ಲಿ ಇಡುತ್ತೀರಿ, ಹಚ್ಚಿದ ಬೆಂಕಿ ಕಡ್ಡಿಯನ್ನ ನೀವು ಎಲ್ಲಿ ಹಾಕ್ತೀರಿ ಅನ್ನೋದಿಲ್ಲ ಅಲ್ವಾ? ಈಗ ಆ ಬೆಂಕಿ ಕಡ್ಡಿಯನ್ನು ಹಚ್ಚಿದ ಬೆಂಕಿ ಕಡ್ಡಿಯನ್ನ ಮ್ಯಾಚ್ ಸ್ಟಿಕ್ ಅನ್ನ ನೀವು ಸುಮ್ಮನೆ ಒಂದು ಕಡೆ ಇಟ್ಬಿಟ್ರೆ, ಒಂದು ಕಲ್ಲಿನ ಮೇಲೆ ಅಥವಾ ಕಿಚನ್ ಪ್ಲಾಟ್ಫಾರ್ಮ್ ಇಟ್ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ಆರಿ ಹೋಗ್ತದೆ. ಅದು ಒಂದು ಕಾಗದದ ಮೇಲೆ ಇಟ್ಟರೆ ಕಾಗದವನ್ನು ಒಂದು ಸ್ವಲ್ಪ ಸುಡಬಹುದು, ಅಥವಾ ಇನ್ನು ಕಾಗದಕ್ಕೆ ಬೆಂಕಿ ಹಚ್ಬೋದು, ಅಥವಾ ಆಕ್ಚುಲಿ ನೀವು ನೀರಿಗೆ ಹಾಕಿದ್ರೆ ಏನಾಗ್ತದೆ, ಆರೋಗ್ತದೆ. ಅದೇ ಒಂದು ಪೆಟ್ರೋಲ್ ತುಂಬಿದ ಕ್ಯಾನ್ ಒಳಗೆ ಹಾಕಿದ್ರೆ ಸ್ಫೋಟ. ಬೆಂಕಿ ಕಡ್ಡಿ ಅದೇ, ಅದನ್ನ ಬೆಂಕಿ ಹಚ್ಚಿ ನೀವು ಹಿಡ್ಕೊಂಡಿದ್ದೀರಿ, ನೀವು ಎಲ್ಲಿ ಹಾಕ್ತೀರಿ ಅನ್ನೋದ್ರ ಮೇಲೆ ಅದರ ಪರಿಣಾಮ ಬೀರ್ತದೆ ಅಲ್ವಾ? ಹಾಗೇನೆ ಸಹ ಸಾಹಿತ್ಯದ ಕಥೆಗಳ ಬಗ್ಗೆ ಅಥವಾ ಕಾವ್ಯದ ಬಗ್ಗೆ ಯಾವುದೇ ಒಂದು ರೀತಿಯ ಪರಿಚಯ ಆಗುವಾಗ ಅಥವಾ ನೀವು ಅದರ ಬಗ್ಗೆ ಸ್ಫೂರ್ತಿ ಆ ಮುಖ್ಯ ಗೋವಿಂದ ಸ್ಫೂರ್ತಿ ಕೊಟ್ಟು ಹೇಳುವಂಥ ಯಾವುದೇ ಮಾತುಗಳಿದೆಯಲ್ಲ, ಅದೂ ಸಹ ಆ ಬೆಂಕಿ ಕಡ್ಡಿಯ ಹಚ್ಚಿದ ಬೆಂಕಿ ಕಡ್ಡಿಯ ಅದು ಎಲ್ಲಿ ಇಟ್ಟಾಗ ಏನು ಪರಿಣಾಮ ಮಾಡ್ತದೆ ಅನ್ನೋದನ್ನ ನಮ್ಮ ಮಾತುಗಳು ಸಹ ಮಾಡ್ತದೆ. ಒಳ್ಳೆಯದು. ಸೊ ಅದೇನಾಗುತ್ತೆ, ಅದು ಸುಮ್ಮನೆ ಇಟ್ಬಿಟ್ರೆ ಆ ಮಾರ್ಬಲ್ ಪ್ಲಾಟ್ಫಾರ್ಮ್ ಮೇಲೆ ಅದು ಆರೋಗ್ಯದಲ್ಲಿ ಹಾಗೆ. ಇಲ್ಲಿ ಕೆಲವು ಮನಸ್ಸುಗಳು ಆ ಮಾರ್ಬಲ್ ಪ್ಲಾಟ್ಫಾರ್ಮ್ ಆಗಿರ್ಬೋದು ಕಿಚನ್, ಆಯ್ತಾ? ಕೆಲವು ಮನಸ್ಸುಗಳು ಒಂದು ಪೇಪರ್ ಆಗಿರ್ಬೋದು, ಸಣ್ಣಕ್ಕೆ ಒಂದು ರಂಧ್ರವಾಗಿಸ್ಬೋದು. ಮತ್ತೆ ಕೆಲವು ಆಕ್ಚುಲಿ ಕೆಲವು ನೀರಾಗಿರ್ಬೋದು, ಮತ್ತೆ ಕೆಲವು ಮನಸ್ಸುಗಳು ಪೆಟ್ರೋಲ್ ಆಗಿರ್ಬೋದು. ಎಲ್ಲ ಮನುಷ್ಯ ಬೇರೆ ಬೇರೆ ತರದ ಮನುಷ್ಯ ಸ್ವಭಾವ ಇದೆಯಲ್ಲ, ಅದು ನಮ್ಮ ಎನ್ವಿರಾನ್ಮೆಂಟ್ ಅದಕ್ಕೆ ಅನುಗುಣವಾಗಿ ನಾವು ಈ ಒಂದು ಹದಿವಯಸ್ಸಿಗೆ ಬರೋದ್ರ ಹೊತ್ತಿಗೆ ಸರಿ ಸುಮಾರು ಒಂದೊಂದು ಭಾವನೆಗಳನ್ನು, ಒಂದೊಂದು ಎಮೋಷನ್ಗಳನ್ನು ನಾವು ರೂಢಿಸ್ಕೊಂಡಿರ್ತೀವಿ, ಫೀಲಿಂಗ್ಸನ್ನು ರೂಢಿಸ್ಕೊಂಡಿರ್ತೀವಿ. ಅದರ ಆಧಾರದ ಮೇಲೆ ಬೆಂಕಿ ಕಡ್ಡಿ ಎಲ್ಲಿಟ್ಟಾಗ, ಹಚ್ಚಿದ ಬೆಂಕಿ ಕಡ್ಡಿ ಎಲ್ಲಿಟ್ಟಾಗ ಏನು ಪರಿಣಾಮ ಮಾಡ್ತದೆ, ಹಾಗೆ ನಮ್ಮಂಥವರ ಮಾತುಗಳು ಸಹ, ಮಾತುಗಳು ಅಷ್ಟೇ ಅಲ್ಲ, ನೀವೆಲ್ಲರೂ ಓದಿದ್ರು ಸಹ ಅದು ನಿಮ್ಮ ಮೇಲೆ ಮಾಡುವಂಥ ಪರಿಣಾಮ ಆಯ್ತಾ? ಸೊ ನೀವು ಎಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಂಡಿದ್ದೀರಿ, ಆಸಕ್ತಿಗಳೇನು ಬರುತ್ತದೆ ಅನ್ನೋದ್ರ ಮೇಲೆ ನಮ್ಮ ಮಾತುಗಳು ಸಹ ಪರಿಣಾಮವನ್ನು ಅದಕ್ಕಂಥ ಪರಿಣಾಮವನ್ನು ಬೀರ್ತವೆ. ಓಕೆ, ರೈಟ್. ಇಷ್ಟ. ಈಗ ನಾವು ಕಥೆಗಳ ಬಗ್ಗೆ, ನಾನು ಕಥೆಯನ್ನೇ ಒಂದು ಲಿಮಿಟ್ ಆಗಿ ಇಟ್ಕೊಂಡು ಕಾವ್ಯದ ಬಗ್ಗೆ ಐ ಥಿಂಕ್ ಸೋಮೇಶ್ವರು ಮಾತಾಡೋರಿದ್ದಾರೆ. ಸೊ ನಾನು ಕಥೆಗಳ ಬಗ್ಗೆ ಅಷ್ಟೇ ನಾನು ನಿಮಗೆ ಹೇಳ್ತೇನೆ. ನೋಡಿ, ಕಥೆ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೇನೆ. ನಾನು ತುಂಬ ಚಿಕ್ಕವನಾಗಿದ್ದಾಗ, ಎಲ್ಲಿ ಅಂತ ನೆನಪಿಲ್ಲ, ನಾನು ಒಂದು ಕಥೆಯನ್ನು ಓದಿದೆ.
ಆ ಕಥೆ ಇದು ದ ಫಸ್ಟ್ ಸ್ಟೋರಿ ಟೆಲ್ಲರ್, ಅಂದ್ರೆ ಪ್ರಪಂಚದ ಮೊದಲ ಕಥೆಗಾರ. ಆ ಕಥೆ ನಡೆದಂತ ಕಾಲಘಟ್ಟ ಇದು. ಆಗ ಅದು ಮಾನವ ಜನಾಂಗ, ಅದರ ಒಂದು ಮಾನವ ಇತಿಹಾಸದ ಆರಂಭದ ದಿನಗಳು. ಹಾಗೇನಾಗಿದೆ, ಮನುಷ್ಯ ಆಗಷ್ಟೇ ಇವಾಲ್ವ್ ಆಗಿ ಬಂದಿದ್ದ, ಮಂಗನಿಂದನೋ ಅಥವಾ ಇನ್ಯಾಕರಿಂದನೋ, ಆಯ್ತಾ, ಗೊತ್ತಿಲ್ಲ, ಆಯ್ತಾ, ಇರ್ಲಿ. ಓಕೆ, ಸೊ ಇವಾಲ್ವ್ ಆಗಿ ಬಂದು ಆಗ ಮನುಷ್ಯನ ಸ್ವಭಾವ ಏನಿತ್ತು ಅಂತ ಹೇಳಿದ್ರೆ, ಯಾರೂ ಸಹ ಇರೋದನ್ನಷ್ಟೇ ಹೇಳ್ತಾ ಇದ್ದದ್ದು, ಇಲ್ಲದನ್ನ ಹೇಳ್ತಾ ಇರಲಿಲ್ಲ. ನೇರವಾಗಿ ಟ್ರೂತ್, ಅರಿಸ್ಟಾಟಲ್ ಟ್ರೂತ್ ಮತ್ತೆ ಫಾಲ್ಸ್ಹುಡ್ ಬಗ್ಗೆ ಒಂದು ಡೆಫಿನೇಷನ್ ಕೊಡ್ತಾರೆ, ಆಯ್ತಾ. ಅದನ್ನು ಸ್ವಲ್ಪ ನಿಮ್ಗೆ ಸರಳವಾಗಿ ಹೇಳ್ತೀನಿ, ಆತನ ಭಾಷೆಯಲ್ಲಿ ಹೇಳಿದಂತ ಸ್ವಲ್ಪ ಕ್ಲಿಷ್ಟ ಆಗ್ತದೆ. ನಾವು ಎಲ್ಲವನ್ನ ನಿಮ್ಮ ಲೆವೆಲ್ಗೆ ತಗೊಂಡು ಬಂದು ನಾನು ನಿಮ್ಗೆ ಹೇಳ್ತೀನಿ. ಟ್ರೂತ್ ಅಂತ ನೀನು ಟು ಸೇ ಇಟ್ ಈಸ್ ವೆನ್ ಇಟ್ ಈಸ್, ಟು ಸೇ ಇಟ್ ಇಸ್ ನಾಟ್ ವೆನ್ ಇಟ್ ಇಸ್ ನಾಟ್ ಈಸ್ ಟ್ರೂತ್. ಅಂದ್ರೆ what is false? To say it is when it is not, to say it is not when it is false. ಅಂದ್ರೆ ಯಾವುದು ಹೇಗಿದೆಯೋ ಹಾಗೆ ಅದನ್ನ ಹೇಳಿದ್ರೆ ಅದು ಟ್ರೂತ್, ಅದು ಸತ್ಯ ಆಗ್ತದೆ. ಯಾವುದು ಹೇಗಿದೆಯೋ ಹಾಗಲ್ಲದ ರೀತಿಯಲ್ಲಿ ಅದನ್ನು ನಾವು ವರ್ಣಿಸಿದ್ರೆ ಅದು ಫಾಲ್ಸ್ ಆಗ್ತದೆ, ಆಯ್ತಾ. ಮನುಷ್ಯ ಅರಿಸ್ಟಾಟಲ್ನ ಆ ಟ್ರೂತ್ ಇದೆಯಲ್ಲ, ಇನ್ಫ್ಯಾಕ್ಟ್ ಯಾವುದು ಹೇಗೆ ಹಾಗೆಯೇ ಮನುಷ್ಯ ಹೇಳ್ತಿದ್ದಂಥ ದಿನಗಳು. ಎಲ್ಲರಿಗೂ ಅದೇ ಅಭ್ಯಾಸ, ಎಲ್ಲರಿಗೂ ಅದೇ ಅಭ್ಯಾಸ, ಹೇಳೋದು ಕೇಳೋದು ಎಲ್ಲವೂ ಅದೇ ಅಭ್ಯಾಸ. ಈಗ ಒಬ್ಬ ಮನುಷ್ಯ ಒಂದು ಮಾತಾಡಿದ್ರೆ ಅದು ರಿಯಾಲಿಟಿ, ಅದ್ರ ಬಗ್ಗೆ ಇನ್ನೂ ಕೇಳಿದ ವ್ಯಕ್ತಿಗೆ ಪ್ರಶ್ನೆ ಮೂಡ್ತಾ ಇರಲಿಲ್ಲ, ಬೇರೆ ಚಿತ್ರವಾಗಲಿ ಬೇರೆ ಭಾವನೆ ಆಗಲಿ ಬೇರೆ ಇನ್ನೇನು ಸಹ ಅವರ ಮನಸ್ಸಲ್ಲಿ ಬರ್ತಾ ಇರಲಿಲ್ಲ. ಅದರ ಒಬ್ಬ ತಗಲೆ ನನ್ನಂತವನು, ಆಯ್ತಾ, ಅವನೇನ್ ಮಾಡ್ದ, ಒಂದಿನ ಕೂತ್ಕೊಂಡು ಏನೋ ಒಂದನ್ನು ಇಲ್ಲದೆ ಬರೆದ, ಇಲ್ಲಿಂದ ನಮ್ಮ ಈ ಸ್ಥಳದಿಂದ ಹೀಗೆ ಹೋದ್ರೆ ಅಲ್ಲಿ ಈ ರೀತಿ ಇದೆ, ಅಲ್ಲಿ ಜನರು ಈ ರೀತಿ ಇದ್ದಾರೆ, ಅಲ್ಲಿ ಗಿಡ ಮರಗಳು ಹೀಗಿವೆ, ಪ್ರಾಣಿ ಪಕ್ಷಿಗಳು ಹೀಗಿವೆ, ಅವುಗಳು ಈ ರೀತಿ ಎಲ್ಲ ಅವುಗಳ ವರ್ತನೆ ಹೀಗಿದೆ. ಅದೇನಾಗಿದೆ, ಆಕ್ಚುಲಿ ಇಲ್ಲಿ ಓದಿದ ಜನರಿಗೆ ಅದನ್ನ ಆ ಕಥೆಯಿಂದ ಕಟ್ಟಿಯನ್ನು ಹೇಳ್ತಾ ಹೋದಂಗೆ ಕೇಳಿದ ಜನಕ್ಕೆ ಅದು ನಿಜ ಅಂದ್ಕೊಂಡ್ಬಿಟ್ಟು ಶುರು. ಯಾಕಂದ್ರೆ ಅಲ್ಲಿ ಯಾವ ಕೇಳ್ತಾ ಇದ್ದದಲ್ಲೇ ನಿಜವೇ ಅಲ್ವಾ, ಅಂದ್ರೆ ಯಾವ್ದು ಹೇಗಿದೆಯೋ ಹಾಗೇನೆ ವರ್ಣಿಸೋದನ್ನೇ ಜನ ಕೇಳಿದ್ದದ್ದು, ಇದು ನಿಜ ಅಂದ್ಕೊಂಡು. ಕೊನೆ ಕೆಲವರು ಕುತೂಹಲದಿಂದ ಊರನ್ನ ಬಿಟ್ಟು ದೂರ ಹೋಗಿ ಎಲ್ಲೆಲ್ಲೂ ಹುಡುಕಾಡ್ಕೊಂಡು ಬಂದ್ರು, ಇಂಥದ್ದು ಯಾವುದು ಅವ್ರಿಗೆ ಸಿಗಲಿಲ್ಲ. ಆಗ ಅವರಿಗೆ ಈತ ಹೇಳಿದ್ದು ಇಲ್ಲದ್ದು, ಇಂಥದ್ದು ಎಲ್ಲೂ ಇಲ್ಲ, ಆಯ್ತಾ. ಆಗ ಅವ್ರ ಅರಸನ ಬಳಿ ಕಂಪ್ಲೇಂಟ್, ಈತ ಇಲ್ಲದನ್ನ ಇದೆ ಅಂತ ಹೇಳಿದ್ದಾನೆ. ಆಗ ಅದೊಂದು ಅಪರಾಧವಾಯಿತು. ಆಗ ರಾಜ ಅರಸ ಶಿಕ್ಷೆ ವಿಧಿಸ್ತಾರೆ. ಸೊ ಮೊದಲ ಕಥೆಗಾರನಿಗೆ ಅಂದ್ರೆ ಇಲ್ಲದನ್ನ, ಅಂದ್ರೆ ಯಾವುದು ಎದುರಿಗಿದೆಯೋ ಹೇಗಿದೆಯೋ ಹಾಗದರ ಹೊರತಾಗಿ ಇಲ್ಲದನ್ನ ಸಂಪೂರ್ಣ ಕಲ್ಪನೆ ಮಾಡಿಕೊಂಡು ಹೇಳೋದಿದೆಯಲ್ಲ, ಅವನು ಮೊದಲನೇ ಕಥೆಗಾರ ಅಂತ ನಾನು ಓದಿದ ಆ ಕಥೆಯಲ್ಲಿ. ಅನಂತರ ಅದೇ ಬಂದ್ಬಿಡ್ತು, ಮನುಷ್ಯನಿಗೆ ಅದೊಂದು ಕಲೆ ಆಗಿಬಿಡ್ತು, ಆಯ್ತಾ. ನಾವು ಇಲ್ಲದನ್ನ ನಾವು ಇರೋ ರೀತಿಯಲ್ಲೇ ನಾವು ಕೇಳೋಣ, ಅಥವಾ ನಡೆಯಲಾಗದ್ದನ್ನ ನಾವು ನಡೀತದೆ ಅನ್ನೋ ರೀತಿಯಿಂದ ನಾವು ಕೇಳೋಣ ಅಂದ್ಕೊಂಡು ಅದು ಮನುಷ್ಯನ ಒಂದು ಹವ್ಯಾಸ ಆಗಿದ್ದು. ಕತೆ ಹೀಗೆ ಸೃಷ್ಟಿಯಾಯಿತು ಅಂತ ಆ ಕಥೆಯಲ್ಲಿ ನಾನು ಓದ್ತಿದ್ದೆ. ಗೊತ್ತಿಲ್ಲ ಈಗ ಆಯ್ತೋ ಏನೋ ಅಂತ, ಇಡೀ ಕಥೆ ಸುಳ್ಳಿರಬಹುದು, ಸುಳ್ಳ ಖಂಡಿತ ಇದ್ದೇ ಇರ್ತದೆ. ಸೊ ಕಥೆ ಮೊದಲ ಕಥೆಗಾರ ಬರೆದಂತ ಕಥೆ ಇದೆಯಲ್ಲ, ಅದೇ ಆ ಕಥೆಗಾರ ಬರೆದಂತ ಒಂದು ಕಥೆ, ಆಯ್ತಾ. ಸೊ ಅಂದ್ರೆ ಆಕ್ಚುಲಿ ಅಂದ್ರೆ ಕಾಲಕ್ರಮೇಣ ಯಾವಾಗಂತ ನಮ್ಗೆ ಗೊತ್ತಿಲ್ಲ. ಈಗ ನಾವು ಆಕ್ಚುಲಿ ನೋಡೋದ್ರೆ 5,000 ವರ್ಷಗಳ ಹಿಂದೆ ನಮ್ಗೆ ಮೊದಲ ಒಂದು ಈ ಕಥೆ ಸಿಗ್ತದೆ. ಅದು ಯೂನಿಫಾರ್ಮ್ ಟ್ಯಾಬ್ಲೆಟ್ಸ್ ಅಲ್ಲಿ ಸಿಗ್ತದೆ, ಸುಮೇರಿಯಾದಲ್ಲಿ ಗಿಲ್ಗಮೇಶ್ ಅಂತ, ಆಯ್ತಾ. ಆ ಗಿಲ್ಗಮೇಶನ ಆಖ್ಯಾಯಿಕೆ ಇದೆಯಲ್ಲ, ಅದು ನಮ್ಗೆ ಸಿಕ್ಕಿರುವಂತ ಒಂದು ಅಟ್ಲೀಸ್ಟ್ ಒಂದು ಅಕ್ಷರ ರೂಪದಲ್ಲಿ ನಮಗೆ ಸಿಕ್ಕಿರುವಂತ ಮೊದಲ ಅಲ್ಲಿ ಕಥಾನಾಯಕ ಗಿಲ್ಗಮೇಶ್. ಅವನ ಫ್ರೆಂಡ್ ಒಬ್ಬ ಇರ್ತಾನೆ, ಅವನು ಎಂಕಿಡು ಅಂತ. ಆ ಎಂಕಿಡು ಆಫ್ ಮ್ಯಾನ್ ಆಫ್ ಬೀಸ್ಟ್, ಅವನು ಒಂದಲ್ಲಿ ಎಂಕಿಡು ಸತ್ತೋಗ್ಬಿಡ್ತಾನೆ.
ಆವಾಗಿನ ಗಿಲ್ಗಮೇಶ್ಗೆ ಅದು 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 ನೋವನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ ಆಯ್ತಾ. ಮನುಷ್ಯ ಜೀವನ ಅರ್ಥ ಏನು ಅಂತ ಹುಡುಕೊಂಡು ಹೋಗ್ತಾನೆ ಆಯ್ತಾ. ಹೋದಾಗ ಅವನು ಏನಾಗ್ತಾನೆ ಮೂಲ ಮಾನವ ಪುರುಷ ಅವನ ಕೂತ್ಲ ಕ್ರಿಸ್ಟಿನ್ ಅವನನ್ನ ಭೇಟಿ ಆಗ್ತಾನೆ. ಅಲ್ಲಿ ಅವನ ಪ್ರಶ್ನೆಗಳು ಇದಕ್ಕೆ ಹೋಗ್ತದೆ. ಸೊ ಅದು ಅಕ್ಷರ ಸಿಗುವಂತ ಮೊದಲ. ಆನಂತರ ಈ ಪ್ರಪಂಚದಲ್ಲಿ ಎಷ್ಟು ಕಥೆಗಳು ಅಗಣಿತ, ನಾವು ಕೌಂಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅಲ್ಲಿ ಈ ಕಥೆಗಳ ಏನು, ಈಗ ಪ್ರಾರಂಭದಲ್ಲಿ ಬಂದಂತ ಕಥೆಗಳು, ಈಗ ಸಣ್ಣ ಕಥೆ ಆಕ್ಚುಲಿ ಕಥೆಗಳು ಪ್ರೋಸಲ್ಲಿ ಬರ್ತದೆ. ಪ್ರೋಸ್ನ ಅತಿ ದೊಡ್ಡ ಒಂದು ವಿಭಾಗ ಅಂತ ಹೇಳಿದ್ರೆ ಕಾದಂಬರಿ. ಅಲ್ಲಿಂದ ಸ್ವಲ್ಪ ಕಡಿಮೆ ಬಂತ ಅಂತ ಹೇಳಿದ್ರೆ ಇದು ಕಿರು ಕಾದಂಬರಿ. ಆಮೇಲೆ ಬರ್ತದೆ ನಾವೆಲ್ಲ, ಆಮೇಲೆ ಬರ್ತದೆ ಲಾಂಗ್ ಸ್ಟೋರಿ, ನೀಳ್ಕತೆ. ನಾವು ಕತೆ ಅಂತ ನಾವು ತಗೊಂಡು ಕತೆ ಅಂತ ನಾವು ಬಂದಾಗ ಸಾಮಾನ್ಯವಾಗಿ ನಾವು ರೆಫರ್ ಮಾಡೋದು ಶಾರ್ಟ್ ಸ್ಟೋರಿಯನ್ನು, ಸಣ್ಣ ಕಥೆಯನ್ನು. ಸಣ್ಣ ಕಥೆಯನ್ನ ಸಣ್ಣದಾಗಿ ಕಥೆಯನ್ನು ಬಿಡ್ತೀವಿ ಅಷ್ಟೇ. ಅದರ ಕಥೆ ಅಂದಾಗ ಇಟ್ ರೆಫರ್ಸ್ ಟು ಶಾರ್ಟ್ ಸ್ಟೋರಿ. ಓಕೆ. ಸೊ ಹಾಗೆ ಕಥೆಗಳು ಶುರುವಾದವು. ಈಗ ನಿಮಗೆಲ್ಲ ಗೊತ್ತಿರ್ತದೆ ಈಸೋಪನ ನೀತಿ ಕಥೆಗಳು ನಾವು ಓದಿದ್ದೀವಿ. ಪಂಚತಂತ್ರದ ಕಥೆಗಳು ಎಲ್ಲವೂ ಪ್ರಾಣಿ ಪಕ್ಷಿಗಳು ಮಾತಾಡ್ತವೆ, ಅವುಗಳ ಅನುಭವಗಳಲ್ಲಿ ಬರ್ತವೆ, ಗಿಡ ಮರಗಳ ಅನುಭವಗಳು ಬರ್ತವೆ. ಆ ರೀತಿ ಎಲ್ಲ ಅವೆಲ್ಲ ಒಂದು ರೀತಿಯ ನೀತಿ ಕಥೆಗಳು. ಅಂದ್ರೆ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನ, ಅಂದ್ರೆ ಏನು ಮಾಡಿದ್ರೆ ಏನಾಗ್ತದೆ, ಅಡ್ಡದಾರಿ ಹಿಡಿಯದೆ ಸರಿಯಾಗಿ ಹೇಗೆ ಹೋಗ್ಬೇಕು, ಹಿಡಿದರೆ ಏನಾಗ್ತದೆ ಅನ್ನೋದನ್ನೆಲ್ಲ ಆಕ್ಚುಲಿ ಆ ಒಂದು ಕಥೆಗಳಲ್ಲಿ ನಾವು ತಿಳ್ಕೊಬಹುದು. ಬಟ್ ನೀತಿ ಕಥೆಗಳ ರೂಪದಲ್ಲಿ ಬಂತು. ಆಮೇಲೆ ಏನಾಯ್ತು, ಅರಸರ ಅಥವಾ ಮುಖ್ಯ ಒಂಥರ ಇದು ಅದು ವೀರರ ಒಂದು ಇದನ್ನ ಎಂಥದ್ದು ಅವರ ಒಂದು ಬದುಕಿನ ಚಿತ್ರಣಗಳು, ಅವುಗಳು ಕಥೆಗಳಾಗ್ಬೋದು. ಆಮೇಲೆ ಸುಮಾರು 200 ವರ್ಷಗಳ ಹಿಂದೆ ನಿಮ್ಮಂತಹ ಸಾಮಾನ್ಯ ಮನುಷ್ಯರ ಬದುಕು ಸಹ ಕಥೆ ಆಗೋಕ್ಕೆ ಶುರು. ಅದು ಕಾದಂಬರಿ ಪ್ರಕಾರದಲ್ಲಿ ಅದಕ್ಕೆ ದೊಡ್ಡದಂತ ಒಂದು ಇದನ್ನ ಶುರು ಮಾಡಿದ್ದು ಜೇನ್ ಆಸ್ಟಿನ್. ಅಂದ್ರೆ ರೋಸ್ನಲ್ಲಿ ಕಥಾಪಾತ್ರಗಳಾಗೋದಕ್ಕೆ ದೇವರುಗಳೇ ಬೇಕಾಗಿಲ್ಲ, ರಾಜ ಮಹಾರಾಜರೇ ಬೇಕಾಗಿಲ್ಲ, ಮಹಾನ್ ಸನ್ಯಾಸಿಗಳೇ ಬೇಕಾಗಿಲ್ಲ, ಅಥವಾ ಏನು ಬೇಕು ಅದರ ಸಾಹಸಿಗಳೇ ಬೇಕಾಗಿಲ್ಲ. ನಾವು ನಮ್ಮ ಅಕ್ಕಪಕ್ಕದ ನೆರೆ ಮನೆಯ ಜನರೇ ಸಹ ಕಥಾಪಾತ್ರಗಳಾಗ್ತವೆ. ಹಾಗೆ ಶುರುವಾಯಿತು. ಆಮೇಲೆ ಅಮೆರಿಕದಲ್ಲಿ ಎಡ್ಗರ್ ಅಲೆನ್ ಪೋ, ರಷ್ಯಾದಲ್ಲಿ ನಿಕೋಲಾಯ್ ಗೋಗೋಲ್. ಆನಂತರ ಅಮೆರಿಕ ಇನ್ನು ವಾಪಸ್ ನಾವು ಅಮೆರಿಕಾಗೆ ಬಂತು ಅಂತ ಹೇಳಿದ್ರೆ ಆಂಬ್ರೋಸ್ ಬಿಯರ್ಸ್, ನಥೀನಿಯಲ್ ಹಾಥೋರ್. ಆಮೇಲೆ ಸಣ್ಣ ಕಥೆಗಳ ಪಿತಾಮಹ ಅಂತಾನೆ ಕರೆಸ್ಕೊಳ್ಳುವಂತ, ಅದು ಪೂರ್ತಿಯಾಗಿ ಸರಿಯಲ್ಲ ಫ್ರೆಂಚ್ ರೈಟರ್ ಗಾಯ್ ದ ಮೊಪಾಸ. ಇವರೆಲ್ಲ ಸಣ್ಣ ಕಥೆಗಳ ಲೋಕವನ್ನ ಶ್ರೀಮಂತಗೊಳಿಸಿದ್ರು. ಅಲ್ಲಿ ನಿಮ್ಮಂಥವರ ಬದುಕೇ ಕಥೆ. ಅಲ್ಲಿ ಯಾವ ದೊಡ್ಡದಾದಂಥ ವ್ಯಕ್ತಿ ಓಕೆ ನಮ್ಮ ಬದುಕಿನಲ್ಲಿ ನಾವು ಬರುವಂಥ ವಿಚಾರಗಳೇ ಇವುಗಳೇ ಕಥೆ ಆಗುವುದು. ಓಕೆ. ನಾವು ಬದುಕಿನಲ್ಲಿ ಸಾಮಾನ್ಯ ಮನುಷ್ಯ ಎದುರಿಸುವಂಥ ಸಮಸ್ಯೆಗಳು, ಸಾಮಾನ್ಯ ಮನುಷ್ಯ ಆಕ್ಚುಲಿ ಅನುಭವಿಸುವಂಥ ನೋವು ನಲಿವುಗಳು. ಓಕೆ. ಆನಂತರ ಆ ಸಾಮಾನ್ಯ ಮನುಷ್ಯ ಮಾಡುವಂಥ ಯಾವ ಕೆಲಸಕ್ಕೆ ಯಾವ ಪರಿಣಾಮ ಆಗ್ತದೆ, ಅದರಿಂದ ಅವನ ಬದುಕು ಹೇಗಾಗ್ತದೆ. ಓಕೆ. ಅದು ಮಾಡೋದು ಇದರಿಂದ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಇದು ಮಾಡಿಸ್ತದೆ, ಹೊರತರ್ತದೆ. ಇಂಥ ಒಂದು ಇದನ್ನೆಲ್ಲ ಆಕ್ಚುಲಿ ಬಿಂಬಿಸ್ಬಿಟ್ಟು ಸ್ಟಾರ್ಟೆಡ್ ವಿತ್ ಆಕ್ಚುಲಿ ಎಡ್ಗರ್ ಅಲೆನ್ ಪೋ. ಅಲ್ಲಿಂದ ಇವರು 19th ಸೆಂಚುರಿಯಲ್ಲೇ ನಮಗೆ ಥ್ಯಾಂಕ್ ಯು. ಸೊ ಒಂದವರೆಗೆ ಇವನ್ ಆಕ್ಚುಲಿ ಎಂಡ್ ಆಫ್ ದ ಸೆಂಚುರಿ 19th ಸೆಂಚುರಿ ಗಾಯ್ ದ ಮೊಪಾಸ ಅವರ ಒಂದವರೆಗೆ ಈ ಒಂದು ಆಕ್ಚುಲಿ ಸಣ್ಣ ಕಥೆಗಳ ಪ್ರಪಂಚ ಬಹಳ ಹುಲಸಾಗಿ ಬೆಳೆತು. ಆಮೇಲೆ ಆಂಟನಿ ಚೆಕೋವ್, ಆಮೇಲೆ ಮ್ಯಾಕ್ಸಿಮ್ ಗಾರ್ಕಿ ಅವರೆಲ್ಲ ಅದನ್ನು ಇನ್ನಷ್ಟು ಶ್ರೇಣಿಗೊಳಿಸಿದ್ರು. ಆಮೇಲೆ ಭಾರತಕ್ಕೆ ಬಂದರು. ಓಕೆ. ಹಿಂದಿನಲ್ಲಿ ಪ್ರೇಮ್ಚಂದ್, ನಮ್ಮಲ್ಲಿ ಮಾಸ್ಟರ್ ವೆಂಕಟೇಶ ಅಯ್ಯಂಗಾರ್, ತೆಲುಗಿನಲ್ಲಿ ಗುರುಜಾಡ ಅಪ್ಪಾರಾವ್. ಇವರೆಲ್ಲ ಆಯಾಯ ಇದರಲ್ಲಿ ಆಕ್ಚುಲಿ ಕಥೆಗಳನ್ನ ಶುರು ಮಾಡಿದ್ರು. ಕಥಾಲೋಕ ಶ್ರೀಮಂತ ಆಗ್ತಾ ಬಂದರು. ಆವಾಗ ಪ್ರಾರಂಭಿಕ ಕಥೆಗಳು ತುಂಬಾ ಸರಳವಾಗಿತ್ತು. ತೀರ ಸರಳ ಚಿತ್ರಣ,
ಬದುಕಿನ ಸರಳ ಚಿತ್ರಣ. ಓಕೆ, ಅಂದ್ರೆ ಬದುಕು ಹೇಗಿದೆಯೋ ಹಾಗೆ ಒಬ್ಬ ವ್ಯಕ್ತಿಯ ಒಂದು ಬದುಕಿನ ಒಂದು ಘಟನೆ ಅಥವಾ ಇಬ್ಬರು ವ್ಯಕ್ತಿಗಳ ನಡುವಿನ ಒಂದು ರಿಲೇಶನ್ಶಿಪ್. ಓಕೆ, ಅವುಗಳೇ ತೀರಾ ಸರಳವಾದಂಥ ವಿಷಯಗಳು ಕಥೆಗಳಲ್ಲಿ ಬರೋದಕ್ಕೆ ಶುರು. ಆಮೇಲೆ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಅದು ಕಥೆಗಳು ಒಂದು ಕಾಂಪ್ಲೆಕ್ಸ್ ರೂಪವನ್ನ ಮಾಡ್ತೀವಿ ನಾವು. ಅವಾಗ ನೇರವಾಗಿ ಪಾತ್ರ ಚಿತ್ರಣ, ನೇರವಾಗಿ ಸನ್ನಿವೇಶಗಳ ನಿರೂಪಣೆ ಅಲ್ಲಿ ಶುರುವಾಯ್ತಲ್ಲ ಸರಳ, ಅದೀಗ ಆ ರೀತಿ ಆಗೋದಿಲ್ಲ. ಯಾವುದೇ ಒಂದು ಆಕ್ಚುಲಿ ಒಂದು ಕಥೆಯನ್ನು ಈಗ ನೀವು ತಗೊಂಡ್ರೆ ಅವಾಗ ನೀವೇನಾಗುತ್ತೆ, ಆಕ್ಚುಲಿ ಅದನ್ನು ಓದೋದಕ್ಕೆ ನಿಮಗೆ ಸ್ವಲ್ಪ ಮೊದಲಿಗಿಂತ ಇನ್ನು ಸ್ವಲ್ಪ ಹೆಚ್ಚಿನ ಒಂದು ಸಿದ್ಧತೆ ಬೇಕಾಗ್ತದೆ. ಅದಕ್ಕೆ ಅಂದ್ರೆ ಆ ಕಥೆಯನ್ನ ಇಲ್ಲಿ ಈ ವಿಷಯವನ್ನ ಕಥೆಗಾಗಿ ಯಾಕೆ ತಗೊಂಡಿದ್ದಾರೆ, ಈ ಒಂದು ವಿಷಯವನ್ನ ಯಾಕೆ ನೇರವಾಗಿ ಹೇಳಿದ ಒಂದು ಉಪಮೆಯ ಮೂಲಕ ಹೇಳಿದ್ದಾರೆ, ಒಂದು ಇಡೀ ಪ್ಯಾರಾಗ್ರಾಫ್ ಹೇಳಬೇಕಾದದನ್ನ ಒಂದು ಪದದ ಒಂದು ವಾಕ್ಯದಲ್ಲಿ ಹೇಗೆ ಹೇಳಿದ್ದಾರೆ, ಇದೆಲ್ಲ ಅಕ್ಷರ ಅದನ್ನೆಲ್ಲ ಕೂತ್ಕೊಂಡು ಹುಡುಕಾಡಬೇಕಾಗುತ್ತೆ. ಎಸ್ಪೆಷಲಿ ನಮ್ಮ ನವ್ಯ ಕಥೆಗಾರರು ಬರೆದಂತ ಕಥೆಗಳಿದೆಯಲ್ಲ ಅವುಗಳನ್ನ ಓದಬೇಕಾದ್ರೆ ಈಗ ವಿಮರ್ಶಕರ ನೆರವಿನಿಂದ ನಾವು ನೆರವು ಸಹ ಅವಾಗ ಬೇಕಾಗ್ತದೆ. ಅಂದ್ರೆ ಕಥೆಗಳು ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನೊಂದ್ಸಲ ತೀರಾ ಸೀರಿಯಸ್ ಆಗಿ ತಗೋಬೇಡಿ. ಅಂದ್ರೆ ಕಥೆಗಳು ಸರಳತೆಯಿಂದ ಸಂಕೀರ್ಣತೆಗೆ ಬಂದಿದೆ ಕಥಾ ನಿರೂಪಣೆ, ಇಷ್ಟನ್ನಷ್ಟೇ ನಾನು ನಿಮಗೆ ಹೇಳ್ತಾ ಇರೋದು. ಅಂದ್ರೆ ಈಗ ಆ ರೀತಿ ಅಂದ್ರೆ 100 ವರ್ಷಗಳ ಹಿಂದೆ ನೀವು ಕಥೆಗಳ ನಮ್ಮಲ್ಲಿ ಸೃಷ್ಟಿಯಾದ ಮೊದಲ ಕಥೆಗಳಿದೆಯಲ್ಲ ಅಂಥದೇ ಕಥೆಗಳನ್ನ ನೀವು ಬರೆದ್ರೆ ಈಗ ಅವುಗಳಿಗೆ ಆಗ ಸಿಕ್ತಿದ್ದಂಥ ಬೆಲೆಗಳಿಲ್ಲ. ಈಗ ಕಥಾ ನಿರೂಪಣೆ, ಕ್ರಾಫ್ಟ್ ಇದೆಯಲ್ಲ, ಕಥಾ ತಂತ್ರ, ಇವೆಲ್ಲವೂ ಸಹ ಒಂದು ನಮನವೀನವಾಗಿರ್ಬೇಕು, ಅಲ್ಲಿ ಹೊಸತಿರಬೇಕು, ಒಂದು ಚರ್ಮಿತ ಚರ್ವಣ ಆಗಿರಬಾರ್ದು, ಮತ್ತೆ ಓದಕರನ್ನ ಚಿಂತನೆಗೆ ಹಂಚಬೇಕು. ಅದು ಮತ್ತೆ ಕಥೆ ಸಹ ಒಂದು ಉತ್ತಮ ಕಥೆ ಏನು ಅನ್ನೋದಕ್ಕೂ ಒಂದು ಇದಾಗೋಗ್ಬಿಟ್ಟೆ, ಒಂದು ವ್ಯಾಖ್ಯಾನ ಹೋಗುತ್ತೆ. ಹಿಂದೆ ಕಥೆ ಅಂತ ಹೇಳಿದ್ರೆ ಎಲ್ಲವೂ ನಡೀತಾ ಇತ್ತು, ಕೊನೆಯಲ್ಲಿ ಸುಖಾಂತ್ಯವೋ ಏನೋ ಎಂಟಾಗ್ತಿತ್ತು, ಕಥೆ ಪೂರ್ತಿ ಓದಗರಿಗೆ ಗೊತ್ತಾಗ್ತಿತ್ತು. ಒಂದು ಕಥೆ ಓದಿದ ಮೇಲೆ ಆಯ್ತು, ಅದ್ರ ಅಂತ್ಯ ಏನು ಅಂತ ಗೊತ್ತಾಗುತ್ತೆ, ಸುಮ್ಮನೆ ಆಗ್ತಿತ್ತು. ಆಯ್ತಾ? ಆದ್ರೆ ಈಗ ಹಾಗಲ್ಲ. ಕಥೆಗಳಲ್ಲಿ ಏನಾಗುತ್ತೆ, ಓಪನ್ ಎಂಡೆಡ್ ಆಗಿ ಬಿಟ್ಕೊಡ್ತಾರೆ ಲೇಖಕ. ನನ್ನ ಹೆಚ್ಚಿನ ಕಥೆಗಳನ್ನ ನೀವೇ ನೋಡಿರ್ಬೇಕು. ಓಪನ್ ಎಂಡೆಡ್ ಆದಾಗ ಏನಾಗ್ತದೆ, ಕತೆ ನೀವು ಓದು ಮುಗಿದ ನಂತರವೂ ನಿಮ್ಮ ಮನಸ್ಸಿನಲ್ಲಿ ಕತೆ ಬೆಳೀತಾ ಹೋಗ್ತದೆ. ಈಗ ಕಥೆಯ ಅಂತ್ಯವನ್ನ ಕಥೆಗಾರರಿಗೆ ಹೇಳಿಬಿಟ್ರೆ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು. ಈಗ ಪದ್ಯದಲ್ಲಿ ಕಥೆಗಾರ ಬಗ್ಗೆ ಓದ್ತೀವಿ, ಕೊನೆಯಲ್ಲಿ ಯಾರು ಕೊಲೆಗಾರ ಅಥವಾ ಯಾರು ಕಳ್ಳ ಅಂತ ಗೊತ್ತಾದ್ಮೇಲೆ ಅಲ್ಲಿಗೆ ನಿಮ್ಮ ಕುತೂಹಲ ನಿಂತು ಹೋಗ್ತದೆ. ಅಂದ್ರೆ ಮತ್ತೊಮ್ಮೆ ಅದನ್ನು ಆಮೇಲೆ ನೀವು ಯೋಚನೆ ಮಾಡೋದಿಲ್ಲ, ಯಾಕಂದ್ರೆ ಉತ್ತರ ಸಿಕ್ಬಿಡ್ತಲ್ಲ. ಮುಗಿಯೋ ತನಕ ನೀವು ಕ್ಲೈಮ್ಯಾಕ್ಸ್ ತನಕ ನಿಮ್ಮ ಪ್ರಶ್ನೆ ಯಾವ ಮಾಡ್ಬೋದು, ಯಾರು ಇವನ ಆಯ್ತಾ, ಇಲ್ಲಿ ಹೇಗಾಯ್ತು, ಕೊನೆಗೆ ಉತ್ತರ ಸಿಕ್ಕಿದ್ಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಸಿಕ್ಕಿದ್ಮೇಲೆ ಅಲ್ಲಿ ಮುಗಿತು. ನಿಮಗೆ ಆ ಕಥೆ ಬಗ್ಗೆ ನೀವು ಯೋಚನೆ ಮಾಡೋದು, ಅಲ್ಲಿ ನಿಂತು ಮಾತು ಬಿಡ್ತೀವಿ ಶುಭಂ. ಆದ್ರೆ ಈ ಓಪನ್ ಎಂಡೆಡ್ ಕಥೆಗಳಾದಾಗ ಏನಾಗ್ತದೆ, ಆಗ ಅಲ್ಲಿ ಕಥೆಯ ಅಂತ್ಯವನ್ನ ಕಥೆಗಾರರಿಗೆ ಹೇಳೋದು, ಒಂದಕ್ಕಿಂತ ಹೆಚ್ಚು ಅಂತ್ಯದ ಸಾಧ್ಯತೆಗಳನ್ನ ನಿಮ್ಮ ಮುಂದೆ ತೆರೆದಿಟ್ಟು ಕಥೆಗಾರ ನಿರ್ಗಮಿಸ್ತಾರೆ. ಹಾಗೇನಾಗುತ್ತೆ, ಆಗ ನೀವು ಉತ್ತರವನ್ನು ನೀವು ಅದಕ್ಕೆ ಏನಾಗ್ಬೋದು ಅಂತ್ಯ ಅಂತ ಆಗ ನೀವು ಹುಡುಕೋದಕ್ಕೆ ಶುರು ಮಾಡ್ತೀರಿ. ಈಗ ಬೇರೆ ಕಥೆ ಹಿಂದಿನ ಕಥೆಗಳ ರೀತಿಯಲ್ಲಿ ಅಂತ್ಯ ನಿಮ್ಗೆ ಸಿಕ್ಬಿಡೋದಿಲ್ಲ, ನೀವು ಅಂತ್ಯವನ್ನು ಹುಡುಕ್ತೀರಿ. ಆ ಅಂತ್ಯ ನಿಮಗೆ ಹೇಗೆ ಸಿಗ್ತದೆ, ನೀವು ನಿಮ್ಮ ಬದುಕಿನ ಅನುಭವ ಇದುವರೆಗೆ, ನಿಮ್ಮ ಮೌಲ್ಯಗಳಿವೆ, ಬದುಕು ಯಾವ ರೀತಿ ಬದುಕನ್ನು ನೋಡಿದ್ದೀರಿ, ಅನುಭವಿಸಿದ್ದೀರಿ, ನಿಮ್ಮ ಭಾವನೆಗಳು ಏನಾಗಿವೆ, ಅದ್ರ ಮೇಲೆ ನಿಮಗೆ ಬೇಕಾದ ಅಂತ್ಯವನ್ನ ನೀವು ರೂಪಿಸ್ಕೊಳ್ತೀರಿ. ಈಗ ನಂದೇ ಮೊನ್ನೆ ಒಂದು ಕೆಂಪು ಗುಲಾಬಿ ಅನ್ನೋ ಒಂದು ಕಥೆ, ಅಲ್ಲಿ ಏನಾಗಿದೆ, ಕಥಾನಾಯಕಿ ಆಕೆನಾಗಿದ್ದ ತನ್ನ ಇಷ್ಟದ ಕಥೆಗಾರರನ್ನ ಭೇಟಿಯಾಗಬೇಕು ಅಂತ ನೆನ್ಕೋತಾ ಇದ್ದಾರೆ. ಆಕೆ ಆ ಕೆಲಸ ಮಾಡುವಂತ ಶಾಲೆಗೆ ಆತ ಚೀಫ್ ಗೆಸ್ಟ್ ಆಗಿ ಬರ್ತಾನೆ ಕಾರ್ಯಕ್ರಮಕ್ಕೆ, ಆತನಿಗೆ ಗುಲಾಬಿ ಕೊಡುವಂತ ಒಟ್ಟು ಸ್ವಾಗತಿಸುವಂತ ಒಂದು ಜವಾಬ್ದಾರಿಯನ್ನ ಪ್ರಿನ್ಸಿಪಾಲ್ ಆ ಕಥೆಗಾರನಿಗೆ ಈ ನಮ್ಮ ಕಥಾನಾಯಕಿ ಕೊಡ್ತಾರೆ. ಕಥೆ ಅಂತ್ಯವಾಗಿ ಆ ಗುಲಾಬಿಯನ್ನ ಕೊಡ್ತಾಳೆ. ಕೊಟ್ಟಾಗ ಕಥೆಗಾರ ಮೆಲ್ಲಗೆ ಆಕೆನ ಆಕೆಗಷ್ಟೇ ಕೇಳ್ತಾನೆ ಆಯ್ತಾ, ಕಥೆಗಾರ ಆ ಕಥೆಗಾರ ಕೇಳ್ತಾನೆ, ಕೆಂಪು ಗುಲಾಬಿ ಏನು ಗೊತ್ತಾ ಅಂತ. ಆಗ ನನ್ನ ಕಥೆಯನ್ನು ಎಂಟು ಮಾಡಿರೋದು, ಆಗ ಅವಳ ಮನಸ್ಸು ಚೀರುತ್ತೆ, ಅದೇ 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 ಅಂತ ಚೀರುತ್ತೆ, ಅಷ್ಟೇ ಅಲ್ಲಿ ಕಥೆ ನಿಂತ ಹೋಗ್ತಾರೆ. ಅದನ್ನ ಓದಿದ ಒಬ್ಬ ಓದಕರು ಅನಂತರ ಅವರಿಬ್ರು ಮಾತಾಡಬೇಕು, ಅವರಿಬ್ರು ಆಮೇಲೆ ಅಕ್ಷರ ಪರಿಚಯ ಆಗಬೇಕು, ಅವರ ಸ್ನೇಹ ಬೆಳಿಬೇಕು, ಅನ್ಯೋನ್ಯತೆ ಆಗಬೇಕು.
ಆಯ್ತಾ, ಆ ರೀತಿ ಕತೆ ಎಂಟು ಮಾಡಬಹುದಾಗಿತ್ತಲ್ವಾ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ನಿಮ್ಮ ನಿಮ್ಮ ಬದುಕಿನ ನಿರೀಕ್ಷೆಗಳಲ್ಲಿ, ನಿಮ್ಮ ನಿಮ್ಮ ಬದುಕಿನ ಮೌಲ್ಯಗಳ ಮೇಲೆ, ಬದುಕಿನ ಬಗ್ಗೆ ನಿಮಗಿರುವಂಥ ಕಲ್ಪನೆಗಳ ಮೇಲೆ ಕಥೆಯನ್ನು ನೀವು ಬೆಳೆಸ್ಕೊಂಡು ಹೋಗ್ಬೋದು. ನೀವು ನಿರಾಶೆಯೇ ನಿಮ್ಮ ಬದುಕಿನ ಒಂದು ಸ್ಥಾಯಿ ಭಾವ ಆಗಿದ್ದರೆ ಅವರ ಸ್ನೇಹ ಅಲ್ಲಿಗೆ ನಿಂತಿರ್ತಾರೆ, ಅಥವಾ ದುಃಖವೇ ಆದರೆ ಅವಳಿಗೆ ಅದು ಏನಾಗ್ತದೆ, ಅದು ಆಕೆಯನ್ನು ನಿರ್ಲಕ್ಷಿಸ್ಬಿಡ್ತಾರೆ. ಅದರಿಂದ ಸಂತೋಷವೇ ನಿಮ್ಮ ಬದುಕಿನ ಒಂದು ಸ್ಥಾಯಿ ಭಾವ ಆಗಿದ್ದರೆ, ಭಾವನೆ ಆಗಿದ್ರೆ ಅವರಿಬ್ಬರು ಅನ್ಯೂನ್ಯ ಆಗ್ತಾರೆ. ಯಾರು ಗೊತ್ತು, ಮದುವೆನ ಈ ರೀತಿ ನೀವು ಅಂದ್ರೆ ಕತೆ ನಿಮ್ಮಲ್ಲಿ ನಿಮ್ಮ ಬದುಕಿನ ನೀವು ಬದುಕನ್ನು ನೋಡೋದರ ಆಧಾರದ ಮೇಲೆ ಕತೆ ನಿಮ್ಮಲ್ಲಿ ನೀವು ಬೇಕಾದ ರೀತಿ ಬೆಳೆಸ್ಕೊಂಡು ಹೋಗ್ಬೋದು ಅಂತ. ಅದೇನು ಅಂದ್ರೆ, ಈಗ ನಾನು ಆ ಕಥೆಯನ್ನು ನಿಲ್ಲಿಸ್ಬಿಟ್ಟಿದ್ರೆ ಏನಾದರೂ ಒಂದು ಅಂತ್ಯ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಮಾಡ್ತಾ ಇರ್ಲಿಲ್ಲ. ಆದ್ರೆ ನಾನು ಒಬ್ಬನಿಗೆ ಮಾಡೋದ್ರಿಂದ ಆ ಓದಕ್ಕೆ ಏನು ಥಿಂಕ್ ಮಾಡಿದ್ರೆ ನನ್ನ ಒಬ್ಬರ ಪರಿಚಯ ಆಗ್ತಾರೆ, ಖುಷಿಯಾಗಿ ಇರ್ತಾರೆ ಆಮೇಲೆ ಅಂತ ನಾನು ಕಲ್ಪನೆ ಮಾಡ್ಕೋತೀನಿ. ಎಸ್, ಆಯ್ತು, ನೀವು ಮಾಡ್ಕೋಬಹುದು, ಯು ಆರ್ ಫ್ರೀ ಅಂತ ಹೇಳಿದ್ರೆ. ಅಂದ್ರೆ ಈಗಿನ ಕಾಲದ ಯಶಸ್ವಿ ಕಥೆ ಅಂತ ಹೇಳಿದ್ರೆ ಓದುವುದು ನಿಂತ ಮೇಲೂ ಸಹ ಅದು ಓದುಗರ ಮನಸ್ಸಿನಲ್ಲಿ ಬೆಳೀತಾ ಹೋಗ್ತದೆ. ಮತ್ತೆ ಯಾವ ರೀತಿ ಬೆಳೀತದೆ, ಅವರು ಬದುಕನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದು ಆಧಾರದ ಮೇಲೆ ಅದು ಬೆಳೀತಾ ಹೋಗ್ತದೆ. ಆಯ್ತಾ? ಸೊ ಇಂಥ ಕಥೆಗಳು ಈಗ ಹೆಚ್ಚು ಯಶಸ್ವಿ ಆಗ್ತವೆ ಅಂದ್ರೆ ಓದಕನನ್ನ ಚಿಂತನೆಗೆ ಹಚ್ಚುವಂಥದ್ದು. ಅಂದ್ರೆ ಆ ಒಂದು ಈಗ ಈಸೋಪನ ನೀತಿ ಕಥೆಗಳು ಅಥವಾ ಪಂಚತಂತ್ರದ ಕಥೆಗಳಿಂದ ನಮ್ಮ ಮಾಸ್ತಿಯವರ ಕಥೆಗಳು ಬಂದು, ಅಥವಾ ಎಡ್ಗರ್ ಅಲೆನ್ಕೋನ ಕಥೆಗಳಿಂದ ಮಾಸ್ತಿಯವರ ಕಥೆಗಳು ಬಂದು, ಅನಂತರ ಈಗಿನ ಕಾಲದ ನಮ್ಮ ಕಥೆಗಳಿಗೆ ಬರೋರಿಗೆ ಕಥೆ ಹೇಗೆ ಸರಳತೆಯಿಂದ ಎಷ್ಟೊಂದು ಸಂಕೀರ್ಣತೆಗೆ ಬಂದಿದೆ ಅನ್ನೋ ಒಂದು 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 ತೀರ ಸಂಕ್ಷಿಪ್ತ ಪರಿಚಯ. ಇದ್ರ ಬಗ್ಗೆ ನಾನು ಉದಾಹರಣೆಗಳನ್ನು ನಿಮಗೆ ಕೊಟ್ಕೊಂಡು ಹೇಳೋದಾದ್ರೆ ನಾನು ಇಡೀ ದಿನ ಹೇಳೋದು. ಹೀಗಾಗಿ ನಮ್ಮ ರಮೇಶ್ ಭಟ್ರಿಗೆ ನನಗಿಂತಲೂ ಚೆನ್ನಾಗಿ ಗೊತ್ತಿದ್ದ ಬಗ್ಗೆ ಅವರು ನಿಮಗೆ ತುಂಬಾ ಹೇಳ್ಬೋದು. ಆದ್ರೆ ಒಂದು ಸಮಯದ ಮಿತಿ ಮತ್ತೆ ಆಕ್ಚುಲಿ ನಿಮ್ಮ ಒಂದು ವ್ಯವಧಾನ ಇದನ್ನೆಲ್ಲ ನೋಡ್ಕೊಂಡು ನಾವು ಒಂದು ಮಿತಿ ಬಿಟ್ಕೋಬೇಕಾಗ್ತದೆ. ಈ ವಿಷಯವನ್ನು ಇಲ್ಲಿ ತಿಳಿಸ್ತೀನಿ ನಾನು. ಮತ್ತೆ ಇನ್ನೊಂದು ಆಯ್ತು, ಸರಿಯಲ್ಲ, ಕಥೆಗಳು ನಮಗೆ ಯಾಕೆ ಬೇಕು, ಉಪಯೋಗ ನೋಡಿ. ವಿಮರ್ಶೆ ಕಥೆಗಳಿಗೆ ಎರಡು ಗುರಿಯನ್ನ ಹಾಕಿದ್ದಾರೆ. ಅಂದ್ರೆ ಕಥೆಗಳ ಉದ್ದೇಶ ಎಂಟರ್ಟೈನ್ಮೆಂಟ್, ಇಂಟರ್ಪ್ರಿಟೇಷನ್, ಮನರಂಜನೆ, ವಿಶ್ಲೇಷಣೆ. ಅಂದ್ರೆ ಈ ಒಂದು ಕಥೆ ಇದೆಯಲ್ಲ, ಇದು ನಮಗೆ ಮನರಂಜನೆ. ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆನೋ ಅಂದ್ರೆ ಸಣ್ಣ ಕಥೆಗೆ ಒಂದು ಸಿಟ್ಟಿಂಗ್ ಹೋಗಿ ಮುಗಿಸುವಂಥದ್ದು, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಅಥವಾ 1.5 ಗಂಟೆ. ಇದು ಅಷ್ಟು ಸಮಯದಲ್ಲಿ ಅದು ನಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡು, ಒಂದು ಪತ್ತೆದಾರಿ ಕಥೆಯೋ, ನಮ್ಮ ರಮೇಶ್ ಭಟ್ರು ಹೇಳಿದಂಥ ಫ್ಯಾಂಟಸಿಯೋ, ಅದ್ಭುತ ರಮ್ಯ ಅಥವಾ ಮ್ಯಾಜಿಕ್ ರಿಯಲಿಸಮ್, ಅದು ನಿಮ್ಮನ್ನು ಬೇರೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಆಗ ನಿಮ್ಮ ಈಗಿನ ಪ್ರಪಂಚವನ್ನ ಅದು ಮರೆಸಿಬಿಡುತ್ತೆ. ಅದೇನಾಗುತ್ತೆ, ನೀವು ಹೊಸದೊಂದು ಲೋಕವನ್ನು ಸೃಷ್ಟಿ ಮಾಡಿಟ್ಟು ನಿಮ್ಗೆ ಅದೊಂದು ರೀತಿಯ ಒಂದು ಸಿನಿಮಾ ನಿಮಗೆ ಎಂಟರ್ಟೈನ್ಮೆಂಟ್ ಹೋಗ್ತದೆ, ಅಥವಾ ನಿಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತದೆ ಇಲ್ಲಿಂದ. ಆ ರೀತಿ ಕತೆ ಅದು ನಿಮಗೆ ಎಂಟರ್ಟೈನ್ಮೆಂಟ್ ಇಲ್ಲ. ಇಂಟರ್ಪ್ರಿಟೇಷನ್ ಅಂತ ಬಂದಾಗ ವಿಶ್ಲೇಷಣೆ, ಯಾವುದರ ಇಂಟರ್ಪ್ರಿಟೇಷನ್? ಬದುಕಿನ ಇಂಟರ್ಪ್ರಿಟೇಷನ್. ಕಥಾಪಾತ್ರ ಅದು ಅನುಭವಿಸುವಂತ ನೋವು ಅಥವಾ ನಲಿವುಗಳು, ಅಲ್ಲಿ ಆ ಒಂದು ಏನು ಮಾಡಿದ್ರೆ ಏನಾಗ್ತದೆ ಅನ್ನೋ ಒಂದು ಅಲ್ಲಿ ಆ ಕಥೆಯಲ್ಲಿ ಕಾಣಿಸ್ಕೊಳ್ಳೋದು, ಅದು ನಿಮ್ಮ ಬದುಕನ್ನು ನೀವು ಇಂಟರ್ಪ್ರಿಟ್ ಮಾಡಿಕೊಂಡು, ಓ ನಾನು ಹೀಗೆ ಮಾಡಿದ್ರಿಂದ ಹೀಗಾಯ್ತು ಅಲ್ವಾ, ಈಗ ಮೊದಲು ಈ ರೀತಿ ಮಾಡಿದ್ರೆ ಈಗ ನಾನು ಅನುಭವಿಸಿದಂಥ ಸಮಸ್ಯೆಯನ್ನೇ ಈ ಕಥಾನಾಯಕ ಅನುಭವಿಸ್ತಾ ಇದ್ದಾನೆ, ಕಥಾನಾಯಕಿ ಅನುಭವಿಸ್ತಾ ಇದ್ದಾಳೆ. ಇವಾಗ ಯಾಕಂದ್ರೆ ನಾನು ಬೇರೊಂದು ದಾರಿ ಹಿಡಿದಿದ್ದಲ್ವ, ಅದು ಈ ಕಥಾನಾಯಕಿ ಅಥವಾ ಕಥಾನಾಯಕ ಈ ದಾರಿ ಹಿಡಿದು ಹೋದರಲ್ಲ. ಸೊ ಈಗೇನಾಗಿದೆ, ನಾನು ಈ ದಾರಿಯನ್ನು ಹಿಡಿದಿದ್ರೆ ನಾನು ಮಾಡಿದಂಥ ನನಗೆ ಆದಂಥ ನೋವು ಖುಷಿ ಆಗ್ತಾ ಇರ್ಲಿಲ್ಲ. ಅಥವಾ ಆಕ್ಚುಲಿ ಈ ಕಥಾನಾಯಕ ಅಥವಾ ಕಥಾನಾಯಕಿ ನಾನು ಹಿಡಿದಂಥ ದಾರಿ ಹಿಡಿದಿದ್ರೆ ಅವ್ರಿಗೂ ನಾನು ಅನುಭವಿಸ್ತಿದ್ದು ಅವ್ರಿಗೆ ಬರ್ತಾ ಇರಲಿಲ್ಲ, ಖುಷಿಯಾಗಿರ್ತಿದ್ರು ಅಂತ ಅವ್ರ ಬದುಕನ್ನಂದ್ರೆ ಏನು ಮಾಡಿದ್ರೆ ಹೇಗಾಗ್ತದೆ ಅಂತ ಆ ಕಥಾಪಾತ್ರಗಳ ಬದುಕು, ಅವುಗಳ ಮೌಲ್ಯಗಳು, ಅವುಗಳ ಆಕ್ಟಿವಿಟೀಸ್, ಅವುಗಳ ಬದುಕಿನ ಘಟನೆಗಳಿಗೆ ಅವುಗಳ ಪ್ರತಿಕ್ರಿಯೆ ಆಧಾರದ ಮೇಲೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಂಥ
ಅಥವಾ ನಮ್ಮ ಬದುಕನ್ನೇ ವಿಮರ್ಶೆ ಮಾಡಿಕೊಳ್ಳುವಂತಹ ಅಥವಾ ನಮ್ಮ ಬದುಕಲ್ಲಿ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವಂತಹ ಅಥವಾ ತಪ್ಪು ಮಾಡಬಹುದು ನಡೀತದೆ ಅನ್ನೋದು ನಿಮಗೆ ಒಂದು ಕಥೆಯಲ್ಲಿ ಕಂಡು ಬಂದರೆ ಆಯ್ತು ನಾವು ಮಾಡೇ ಬಿಡೋಣ ಅಂತ ಮುನ್ನುಗ್ಗುವಂತಹ ಆಯ್ತಾ ಆ ಒಂದು ಇದನ್ನ ಮನೋಭಾವನೆ ನಿಮ್ಮಲ್ಲಿ ಕಂಡು ಆಯ್ತಾ. ಇದನ್ನು ಸ್ವಲ್ಪ ನಾನು ಇದು ಸರಳವಾಗಿ ಎಲ್ಲರೂ ಹೇಳೋದು, ನಾನು ಇದನ್ನು ಮತ್ತೊಂದು ಆಯಾಮಕ್ಕೆ ತಗೊಂಡೆ. ಯಾಕಾಗಿ ನಮಗೆ ಕಥೆ ಬೇಕು ಅನ್ನೋದಕ್ಕೆ ನಾನೊಂದು ಮಾನಸಿಕ ಕಾರಣವನ್ನು ಕೊಡ್ತೇನೆ, ಮನೋವೈಜ್ಞಾನಿಕ ಕಾರಣವನ್ನು ಕೊಡ್ತೇನೆ ನಾನು. ಅದು ಇತ್ತೀಚೆಗೆ ಬಹಳಷ್ಟು ಮನೋವಿಜ್ಞಾನಿಗಳು ಹೇಳ್ತಾ ಇರುವಂತ ನೋಡಿ, ಇದು ಆಕ್ಚುಲಿ ಅದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದೆ ಇರಲಿಲ್ಲ ಅಂತ, ಹೆಚ್ಚಿನವ್ರಿಗೆ ಏನು ಗುರುತಿಗೆ ಸಿಕ್ಕಿರಲಿಲ್ಲ ನೋಡಿ. ನಾವೆಲ್ಲ ಬದುಕಿನಲ್ಲಿ ಪ್ರಬುದ್ಧರಾಗಬೇಕು. ಅವಾಗ ನನ್ನ ಪ್ಯಾಂಟ್ ಕೈ ಹಾಕ್ಬೇಕಾಗ್ತದೆ, ಏನಾಗಿದೆ ನನ್ನ ಬೆಲ್ಟ್ ಬಿಚ್ಚೋಯ್ತು, ಅದು ಹಳೆ ಬೆಲ್ಟ್ ನೀರು ತಗೊಂಡು ಬಂದ್ಬಿಟ್ಟಿದೆ. ಹೀಗಾಗಿ ನನಗೆ ನೋಡಿ ಹೀಗಾಗಿ ಅದನ್ನು ತೆಗೆದಿಡಬೇಕಾಯ್ತು. ಈಗ ಇರ್ಲಿ, ಇದು ಒಂದು ಕಥೆ ಆಗ್ಬೋದು ನಿಮಗೆ. ಕಥೆ ಬರೀ ಹೇಗೆ ಅಂತ ಹೇಳ್ಕೋಬೇಕು, ಉದಾಹರಣೆ ತಗೊಂಡು ನಿಮ್ಗೆ ಹೇಳ್ತೀನಿ ನಾನು ಆಯ್ತಾ. ಇಲ್ಲಿ ಶ್ರೀದೇವಿ ಅವರು ಇದ್ದಾರೆ, ಹಿಂದಿ ಎದುರು ನಡೆಯೋದು ಆ ಕ್ಷಣದಲ್ಲಿ ಕಾಣುವಂಥದ್ದು ನಾವು ತಗೊಂಡು ಒಂದು ಸಾಲ ಹಾಕಿ ಇನ್ನೊಂದು ಸಾಲ ಸೇರಿಸಿ ಮತ್ತೊಂದು ಸಾಲ ತಗೊಂಡು ಕಥೆ ಮಾಡೋದನ್ನ ಅವ್ರಿಗೆ ಕಥಾಕಮ್ಮಟ್ಟದಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಆರಾಮಾಗಿ ಓಡಾಡ್ಕೊಂಡು ಅವಾಗ ಈಗ ಒಂದೇ ಕಡೆ ನಿಂತ್ಕೊಳ್ತೀನಿ. ಶ್ರೀದೇವಿ ಬಹುಶಃ ಆಮೇಲೆ ಹಂಚ್ಕೋಬಹುದು ನಾನು ಹೇಳಿದ್ದನ್ನು ನಿಮಗೆ 6 ವರ್ಷಗಳ ಹಿಂದೆ ಆಯ್ತಾ. ಸೊ ಹೀಗೆ ಇದು ಒಂದು ಅನುಭವ ನಿಮ್ಗೆ ಸ್ವಲ್ಪ ಹೊತ್ತು ನಾನು ನಿಮ್ಗೆ ಹೇಳ್ತೀನಿ ನಾನು. ಸೊ ಈಗ ನಾವೆಲ್ಲರೂ ಬದುಕಿನಲ್ಲಿ ಒಂದು ರೀತಿಯ ಪಾಠ ಕಲಿತು ಸರಿಯಾದ ದಾರಿಯಲ್ಲಿ ಹೋಗಬೇಕು, ಅಂದರೆ ಪ್ರಬುದ್ಧರಾಗಬೇಕು. ಹೇಗೆ ಅನುಭವಗಳ ಮೂಲಕ ಅಲ್ವಾ. ನಮಗೆ ಏನೋ ಅನುಭವ ಇಲ್ಲ ಅಂತಂದ್ರೆ ನಾವು ಏನನ್ನಾದ್ರೂ ಕಲಿತೀವ, ಏನನ್ನೂ ನಾವು ಕಲಿಯೋದು ಆಯ್ತಾ. ಅಂದ್ರೆ ಅನುಭವಗಳು ನಮ್ಮನ್ನ ಪ್ರಬುದ್ಧರನ್ನಾಗಿ ಮಾಡ್ತವೆ. ಅಂದ್ರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನ ಮಾಡಬಾರದು, ಯಾವುದನ್ನ ಮಾಡಬೇಕು ಅಥವಾ ಮಾಡಬಹುದು, ಮತ್ತೆ ಯಾವುದನ್ನ ಹೇಗೆ ಯಾವಾಗ ಯಾರ ಜೊತೆ ಎಲ್ಲಿ ಈ ರೀತಿ ವರ್ತಿಸಬಹುದು ಅನ್ನೋದನ್ನೆಲ್ಲ ಆ ಅನುಭವಗಳಾದಾಗ ಮಾತ್ರ ನಾವು ಮನುಷ್ಯರು ತಪ್ಪು ಮಾಡಬೇಕು, ಅಂದ್ರೆ ಪ್ರಬುದ್ಧರಾಗಿ ನಮ್ಮ ಬದುಕನ್ನ ನಡೆಸಬಹುದು. ಅದನ್ನು ನಾವು ನಮ್ಮ ಒಂದು ಲೈಫ್ನಲ್ಲಿ ನಾವು ಇಂಥ ಒಂದು ಪ್ರಬುದ್ಧತೆಯನ್ನು ಗಳಿಸ್ಕೊಳ್ಳೋದಕ್ಕೆ ಅಗತ್ಯವಾದಂಥ ಅನುಭವಗಳು ಒಂದು ಬದುಕಿನಲ್ಲಿ ನಮಗೆ ಸಿಗ್ತಾವಲ್ಲ, ನಾವೆಲ್ಲರಿಗೂ ಸಿಗ್ತದೆ. ಯಾಕಂದ್ರೆ ನಾವು ನಮ್ಮ ಬದುಕು ನಮ್ಮ ಅನುಭವಗಳು ಸೀಮಿತವಾಗಿರ್ತದೆ. ಒಬ್ಬ ಸೈನಿಕನ ಅನುಭವ ಒಬ್ಬ ಟೀಚರ್ನ ಅನುಭವ ಆಗುವುದಿಲ್ಲ, ಒಬ್ಬ ಟೀಚರ್ನ ಅನುಭವ ಒಬ್ಬರು ಬಿಸಿನೆಸ್ ಮ್ಯಾನ್ ಆಗುವುದಿಲ್ಲ, ಅಥವಾ ಒಬ್ಬ ಮೀನುಗಾರನ ಅನುಭವ ಒಬ್ಬ ಕ್ರಿಕೆಟರ್ನ ಅನುಭವ ಆಗುವುದಿಲ್ಲ. ಆದ್ರೆ ಒಬ್ಬರ ಅನುಭವಗಳು ಸಹ ಇನ್ನೊಬ್ಬರಿಗೆ ಪಾಠಗಳಾಗುತ್ತವೆ ಆಯ್ತಾ. ಹೀಗಾಗಿ ಅಂದ್ರೆ ಈಗ ನಮಗೆ ನಮ್ಮ ಬದುಕಿನ ಒಂದು ರೀತಿಯ ನಮ್ಮ ಬದುಕಿನ ಒಂದು ಇದು ನಮ್ಮ ಆಕ್ಟಿವಿಟೀಸ್ ಅಥವಾ ನಾವು ಇರುವಂತ ಎನ್ವಿರಾನ್ಮೆಂಟ್, ನಾವು ನಮ್ಮ ಸುತ್ತ ಶಕ್ತಿ ಮಾಡಬೇಕಂತ ಎನ್ವಿರಾನ್ಮೆಂಟ್ ಇದೆಯಲ್ಲ, ಇದು ಸೀಮಿತ ಆಗಿರೋದ್ರಿಂದ ಮತ್ತು ನಮ್ಮ ಆಕ್ಟಿವಿಟೀಸು ಸಹ ಅದಕ್ಕೂ ಸಹ ಸೀಮಿತತೆ ಇರೋದ್ರಿಂದ ನಮಗೆ ಎಲ್ಲ ರೀತಿಯ ಅನುಭವಗಳು ನಮಗೆ ಸಿಗುವುದಿಲ್ಲ. ನಮ್ಮ ಬದುಕಿನಲ್ಲಿ ಎಲ್ಲ ಬಗೆಯ ಅನುಭವಗಳು ಬೇಕಾದ್ರೆ ನಾವು ಎಷ್ಟು ಜನ್ಮಗಳನ್ನ ತಾಳಬೇಕಾಗ್ತದೆ ನಮಗೆ ಗೊತ್ತಿಲ್ಲ ಆಯ್ತಾ. ಸೊ ಆದ್ರೆ ಎಲ್ಲ ಅನುಭವಗಳು ಅಂದ್ರೆ ನಮ್ಮದೆಲ್ಲ ಅನುಭವಗಳು ಸಹ ನಮ್ಮದು ಒಂದೇ ಅಷ್ಟೇ ಚೆನ್ನಾಗಿ ನಮಗೆ ಪರಿಚಯ ಆಗ್ಬೇಕಾದ್ರೆ ಹೇಗೆ ಕಥೆಗಳು, ಕಾದಂಬರಿಗಳು, ಅಂದ್ರೆ ಆ ಕಥಾಪಾತ್ರಗಳಿದೆಯಲ್ಲ ಆ ಪಾತ್ರಗಳು. ಈಗ ನಾನೊಬ್ಬ ಟೀಚರ್ ಆಯ್ತಾ, ನಾನೊಬ್ಬ ಆಕ್ಚುಲಿ ಒಬ್ಬ ಪರ್ವತಾರೋಹಿಯ ಬಗೆಗಿನ ಕಥೆಯನ್ನು ನಾನು ಓದ್ತೇನೆ. ನಾವು ಪರ್ವತನ ನಾನು ಎಂದು ದೊಡ್ಡದು ನೋಡಿರೋದಿಲ್ಲ, ನಾನು ಪರ್ವತನ ಎಂದೂ ಹತ್ತಿರೋದಿಲ್ಲ, ಹಿಮಾಚಾರ್ಯ ಪರ್ವತದಲ್ಲಿ ನಾನು ಎಂದೂ ಕಾಲಿಟ್ಟಿರೋದಿಲ್ಲ, ಆ ಗಾಳಿಗೆ ಅಲ್ಲಿ ಎಷ್ಟು ಚಳಿ ಇರ್ತದೆ ನನಗೆ ಗೊತ್ತಿರೋದಿಲ್ಲ ಆಯ್ತಾ. ಆದ್ರೆ ಆ ಪರ್ವತಾರೋಹಿಯ ಕುರಿತಾದಂಥ ಒಂದು ಕಥೆಯನ್ನು ನಾನು ಓದಿದೆ ಈ ಒಂದು ಬಿಸಿಲಿನ ನಾಡಿನಲ್ಲಿ ಕೂತು. ಆಗ ಆ ಬದುಕನ್ನು ನನ್ನದು ಅಂದ್ಕೊಂಡಾಗ ಆ ಪರ್ವತಾರೋಹಿಯ ಅನುಭವ ನನ್ನ ಅನುಭವ ಆಗ್ತದೆ ಅಲ್ವಾ. ಆಗ ನನ್ನ ಆ ಒಂದು ಅನುಭವ ತಕ್ಕೋದಿಲ್ಲ ನನಗೆ. ಅಂದ್ರೆ ನಾನೊಬ್ಬ ಟೀಚರ್ ಆಗಿರುವಂಥವ್ರು ಒಬ್ಬ ಪರ್ವತಾರೋಹಿ ಅನುಭವ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ತಪ್ಪೋದು ಒಂದು ಕಥೆಯನ್ನು ಕಾದಂಬರಿ ಇಲ್ಲ. ಈಗ ಆ ಒಂದು ಇದಕ್ಕೇನೆ ಇರುತ್ತೆ. ಅಂದ್ರೆ ನಮಗೆ ಕಥೆಗಳು ನಮಗೆ ಏನಂತ ಕೊಡ್ತವೆ ಅಂತ ಹೇಳಿದ್ರೆ ನಮ್ಮದಲ್ಲದ ಅನುಭವಗಳು ನಮ್ಮ ಬದುಕಿನಲ್ಲಿ ನಮಗೆ ದಕ್ಕಲು ಸಾಧ್ಯವೇ ಇಲ್ಲದಂತಹ
ಅನುಭವಗಳನ್ನು ಸಹ ನಮಗೆ ತಕ್ಕುವ ಹಾಗೆ ಮಾಡುತ್ತದೆ. ಅಷ್ಟರ ಮಟ್ಟಿಗೆ ನಮ್ಮ ಜ್ಞಾನ ವಿಸ್ತಾರ ಆಗ್ತದೆ, ನಮ್ಮ ಬದುಕಿನ ಜ್ಞಾನದ ವೈಶಾಲ್ಯತೆ ಉಂಟಾಗ್ತದೆ, ವಿಶಾಲ ಆಗ್ತದೆ. ಆಗ ನಾವು ಅದನ್ನು ಅನುಭವಿಸ್ತೀಯೂ ಸಹ ನಾವು ಅದನ್ನ ನಮ್ಮ ಅನುಭವದಂಗೆ ಹಾಗೆ ನಾವು ಮಾಡ್ಕೋಬಹುದು. ಆಧಾರದ ಮೇಲೆ ನಾವು ಅಂತ ಒಂದು ಸಿಚುವೇಶನ್ ನಮ್ಮಲ್ಲಿ ಬಂದರೆ, ಅದು ಇನ್ಯಾರಿಗಾದ್ರೂ ಬಂದರೆ ಅದಕ್ಕೆ ಪರಿಹಾರ ಏನು ಅಂತ ಹೇಳುವಂತಹ ಒಂದು ತಿಳುವಳಿಕೆ ಹೇಳಿಕೊಡುವಂತಹ, ಜ್ಞಾನ ನೀಡುವಂತಹ ಒಂದು ಮಟ್ಟಕ್ಕೆ ನಾವು ತಲುಪಬಹುದು, ಬುದ್ಧ ತಲುಪಬಹುದು. ಆಯ್ತಾ? ಸೊ ಹೀಗೆ ಅದನ್ನು ನಮಗೆ ಕೊಡೋದು ಯಾವುದು? ನಮ್ಮ ಬದುಕಲ್ಲ. ಅದಕ್ಕೆ ನಮಗೆ ಕೊಡೋದು ಕಥೆಗಳು. ಅಂದ್ರೆ ಕಾದಂಬರಿಗಳು ಇವೆ, ಅದನ್ನ ಕಥೆಗಳ ಬಗ್ಗೆ ಮಾತಾಡ್ಕೊಂಡು ಬರೀ ಕತೆ ಅಂತಾನೆ ಹೇಳ್ತಾ ಇದ್ದೀವಿ ಅಷ್ಟೇ. ಇದು ಸಾಹಿತ್ಯದ ಎಲ್ಲ ಪ್ರಕಾರಗಳು ನಿಮಗೆ ಕೊಡ್ಬೋದು. ಆಯ್ತಾ? ಹೀಗಾಗಿ ಈ ಕಾರಣಕ್ಕಾಗಿ ಅಂದ್ರೆ ನಮ್ಮ ಅನುಭವದ ವೈಶಾಲ್ಯತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ನಮ್ಮದಲ್ಲದ ಅನುಭವಗಳನ್ನ ನಮ್ಮದಾಗಿಸಿ, ಆಯ್ತಾ, ನಾವು ಬಹುಶಃ ಮುಂದೆಂದೋ ಎದುರಿಸಬಹುದಾದಂಥ ಸಮಸ್ಯೆಗಳಿಗೆ ಈಗಲೇ ಪರಿಹಾರ ಕಂಡುಕೊಳ್ಳುವಂತ ಒಂದು ಪ್ರಬುದ್ಧತೆಯನ್ನ ಕಥೆಗಳು ನಮಗೆ. ಈ ಕಾರಣಕ್ಕೆ ಓದುಗರಿಗೆ ಕತೆ ಈ ದೃಷ್ಟಿಯಿಂದ ಮುಖ್ಯ. ಆಯ್ತಾ? ನಾವು ಓದಕರಾಗಿ ನಾವು ಕಥೆಗಳನ್ನ ಈ ಒಂದು ಕಥೆಗಳ ನಿರೀಕ್ಷೆ ಇಟ್ಕೋಬಹುದು. ಓಕೆ, ಆದ್ರೆ ಅದು ಇನ್ನೊಂದು ವಿಷಯ ಹೇಳಬೇಕು ಇದರಲ್ಲಿ, ಅದನ್ನ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ ನಾನು. ಇದು ಓದುಗರ ದೃಷ್ಟಿಯಿಂದ ನಾವು ತಗೊಂಡ್ರೆ ಆಯ್ತಾ? ಅದು ಕಥೆಗಾರರ ದೃಷ್ಟಿಯಿಂದ ತಗೊಂಡು ಒಂದೊಂದು ಜೋಡಿಸ್ಬೇಕಾಗ್ತದೆ, ಒಟ್ಟಾರೆ ಹೇಳ್ತೀವಿ. ಈಗ ಸರಿ, ಓಕೆ, ನಾವು ಕಥೆ ಮಾಡ್ತೀವಿ. ಓಕೆ, ನಿಮ್ಮೊಂದು ಕಥೆ ತಗೊಂಡಿದ್ದೀವಿ, ಅದನ್ನು ಓದಿದ್ವಿ, ಅದರಿಂದ ನಿಮ್ಗೆ ಈ ಒಂದು ಅನುಭವ ಇದೆ. ಅಂದ್ರೆ ನಾವು ಕಥೆ ನಾವು ಓದಕರಾದ್ರೆ ನಮಗೇನಾಗುತ್ತೆ, ಬೇರೆ ಬೇರೆ ಅನುಭವಗಳು ಬರ್ತದೆ. ನಾವು ತನ್ಮಯರಾಗಿ ಓದಿದ್ರೆ, ಆ ಪಾತ್ರವನ್ನು ನಾವೇ ಅಂತ ಅನುಭವಿಸ್ತಾ ಹೋದ್ರೆ ನಮ್ಗೆ ಆ ಅನುಭವಗಳು ಬರ್ತವೆ. ಅಷ್ಟರ ಮಟ್ಟಿಗೆ ನಮ್ಮ ಬದುಕು ಶ್ರೀಮಂತ ಆಗ್ತದೆ, ನಮ್ಮ ಅನುಭವ ಸಂಪತ್ತು ಹೆಚ್ಚುತ್ತದೆ. ಸೊ ಹೀಗಾಗಿ ಬದುಕಿನ ಬೇರೆ ಬೇರೆ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಹಿಡ್ಕೋಬಹುದು. ನಾವು ಓಕೆ, ಆ ಅನುಭವ ನಮಗೆ ಆಗೋದಕ್ಕೆ ತನಕ ಕಾಯ್ದೇನೆ ಈಗಲೇ ಪರಿಹಾರ ಕಂಡುಹಿಡ್ಕೋಬಹುದು, ತಯಾರಾಗಬಹುದು ನಾವು ಅದಕ್ಕೆ. ಆಯ್ತು, ಇದು ಬೋಧಕರ ದೃಷ್ಟಿ. ಕಥೆಗಾರರಿಗೆ ಕಥೆಗಾರರು ಬರೆದ್ರು, ಪತ್ರಿಕೆ ಪ್ರಕಟಣೆ ಮಾಡ್ತು, 4 ಜನ ಇಷ್ಟಪಟ್ಟರು, ಆಮೇಲೆ ಪತ್ರಿಕೆ ಒಂದು ಸಂಭಾವನೆಯನ್ನು ಕೊಡ್ತು, 500 ರೂಪಾಯೋ 1000 ರೂಪಾಯಿನೋ ಕೊಡ್ತು, ದುಡ್ಡು ಸಿಕ್ತು. ಓಕೆ, ಸೊ ಅಷ್ಟೇನ ಕಥೆಗಾರರಿಗೆ ಸಿಕ್ತು? ಇಲ್ಲ. ಇನ್ಫ್ಯಾಕ್ಟ್ ಒಂದು ಕಥೆಯನ್ನು ಬರೆಯೋದ್ರಿಂದ ಕಥೆಗಾರನ ಸಿಗುವಂತ ನಮಗೆ ಕಾಣುವಂತ ಟ್ಯಾಂಜಿಬಲ್ ಎಲಿಮೆಂಟ್ಸ್ ಏನಿರೋ ಅವು ತೀರಾ ಕ್ಷುಲ್ಲಕವಾದ. ಸಿಕ್ಕಿದ 1,000 ರೂಪಾಯಿ ನಾಳೆ ನಮ್ಮ ಜೀವನದಲ್ಲಿ ಓಕೆ, ಹೊಗಳಿದ ಜನ ನಾಳೆ ಇನ್ಯಾರನ್ನೋ ಹೊಗಳ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಓದಿದ್ರಲ್ಲ ನನ್ನ ಕತೆ ಹೊಗಳದ್ರಲ್ಲಿ ಈಗಲೂ ಹೊಗಳ್ರಿ ಅಂತ 4 ವರ್ಷ ನೀವು ಕೇಳಿದ್ರೆ ಯಾರು ನೀವು, ಯಾವ ಕತೆ ಅಂತ ಕೇಳ್ತಾರೆ. ಅದ್ಯಾವುದೂ ಶಾಶ್ವತ. ಒಬ್ಬ ಕಥೆಗಾರನಿಗೆ ನಿಜವಾಗಿ ಸಿಗೋದೇನು ಗೊತ್ತಾ? ಹೇಳ್ತೀವಿ, ನಾವು ಕತೆ ಬರೆಯೋಕೆ ಏನ್ ಮಾಡ್ತೀವಿ, ನಮ್ಮದೇ ಒಂದು ಅನುಭವ ತಗೊಳ್ತೀವಿ, ನಮ್ಮ ಸುತ್ತಿನವರ ಒಂದು ಅನುಭವ ತಗೊಳ್ತೀವಿ. ಅದನ್ನ ನಾವು ಕತೆ ಮಾಡುವಾಗ ಆಕ್ಚುಲಿ ಅದಕ್ಕೆ ಬೇಗ ನಮ್ಗೆ ಒಂದು ಸಣ್ಣ ಒಂದು ಮಾತು ಸಿಗ್ಬೋದು ನಮಗೆ. ಒಂದು ಸಣ್ಣದೊಂದು ಒಬ್ಬರ ಕಣ್ಣಿನಲ್ಲಿ ಕಂಡಂತ ಒಂದು ಭಾವನೆ ನಮಗೆ ಕಥೆಗೆ ಸ್ಫೂರ್ತಿ ಕೊಡ್ಬೋದು. ಆಯ್ತಾ? ಅಥವಾ ಒಬ್ಬರು ಹೇಳಿದಂತ ಒಂದು ಮಾತು ಸ್ಫೂರ್ತಿ ಕೊಡ್ಬೋದು. ಆದ್ರೆ ಅದನ್ನ ಕಥೆ ಮಾಡೋದಕ್ಕೆ ನಾವು ಒಂದು ವಾಕ್ಯ ಅಥವಾ 2 ವಾಕ್ಯದಲ್ಲಿ ಹೇಳಿಬಿಡಬೇಕಾದದನ್ನ 1000ದಿಂದ 10,000 ಪದಗಳವರೆಗೆ ಒಂದು ಕಥೆಯನ್ನ ಮಾಡಬೇಕಾದ್ರೆ ನಾವು ಎಷ್ಟು ಆಲೋಚನೆ ಮಾಡಬೇಕು, ಎಷ್ಟು ಬೇರೆ ಬೇರೆ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕು, ಈ ಒಂದು ಪಾತ್ರದಲ್ಲಿ ಏನೇನು ಘಟನೆಗಳನ್ನ ನಾವು ಜೋಡಿಸ್ಕೋಬೇಕು. ಒಂದು ಉದಾಹರಣೆ ಕೊಟ್ಟು ನಾನು ನಿಮಗೆ ಹೇಳ್ತೀನಿ. ನಂದು ಕಥೆಗೊಬ್ಬಳು ನಾಯಕಿ. ನನ್ನ ಎಲ್ಲಾ ಕಥೆಗಳು ನಾನು ಎಲ್ಲೋ ಕೇಳಿದ ಒಂದು ಮಾತಿಲ್ಲ, ಎಲ್ಲೋ ಕಂಡ ಒಂದು ನೋಟದಿಂದ ಸಣ್ಣದೊಂದರಿಂದ ಬಂದಿರಬಹುದು. ಈ ಕಥೆಗೊಬ್ಬಳು ನಾಯಕಿ ಕಥೆ ಬರೀತೀನಿ. ಅಲ್ಲೇನಾಗಿದೆ, ಕಥಾನಾಯಕಿ ಅದು ಸೃಷ್ಟಿಯಾದ ಬಗೆನೇ ಹೇಳ್ತೀವಿ. ಬೇರೊಂದು ಡಿಪಾರ್ಟ್ಮೆಂಟ್ನ ನನ್ನ ಗೆಳೆಯರು
ಒಂದಿನ ಅವ್ರ ಮನೆಗೆ ಅವರು ಬೇರೆ ಪರಭಾಷೆಗಳು, ಅವರ ಶ್ರೀಮತಿಯವ್ರಿಗೆ ಕನ್ನಡನೂ ಸಹ ಬರುತ್ತೆ, ಯಾಕಂದ್ರೆ ಅವರು ಕರ್ನಾಟಕದಲ್ಲೂ ಸ್ವಲ್ಪ ದಿನ ಇತ್ತು. ಆದ್ರೆ ಹೆಚ್ಚ ಹೋದಾಗಲೆಲ್ಲ ನಾನು ಅವ್ರ ಜೊತೆ ಜಾಸ್ತಿ ಏನು ಮಾತಾಡಿರಲಿಲ್ಲ, ಆಯ್ತಾ, ಸಣ್ಣ ಪುಟ್ಟ ಮಾತುಗಳಷ್ಟೇ. ನನ್ನ ಗೆಳೆಯ ಒಳ್ಳೆ ಮಾತಾಡ, ತುಂಬಾ ಖುಷಿಯಿಂದ ಮಾತಾಡ್ತಾ ಇದ್ದ, ನಾನು ಮಾತು ಕೇಳ್ತಾ ಕೂತ್ಕೋತಾ ಇದ್ದೆ. ಅವ್ರ ಶ್ರೀಮತಿಯವರು ಒಳ್ಳೆ ಕಾಫಿ ತೆಗೆದುಕೊಳ್ತಾ ಇದ್ರು, ಆರಾಮ ಕೂತ್ಕೊಂಡು ಅಮ್ಮ ಇವ್ರು ಮಾತು ಕೇಳ್ತಾ ಕೂತ್ಕೋತಾ ಇದ್ದೆ ಅವ್ರ ಮನೆಗೆ ಹೋದಾಗಲೆಲ್ಲ. ರೈಟ್, ಒಂದಿನ ಹೋದೆ ಒಂದು ಸಂಜೆ, ಆಗ ನನ್ನ ಗೆಳೆಯ ಮನೆಗೆ ಇರಲಿಲ್ಲ. ಆಗ ನನಗೆ ಗೆಳೆಯ ಇಲ್ಲದೇ ಇದ್ದಾಗ ಅವ್ರ ಮನೆಗೆ ಹೋಗೋದು ಅದು ನನಗೆ ಮೊದಲು ಹೊಸ ಅನುಭವ. ಆಯ್ತು ಆಯ್ತು ಆಮೇಲೆ ಹೇಳಿದೆ, ಆಯ್ತು ಆಮೇಲೆ ಬರ್ತೇನೆ ನಾನು ಅಂತ ನಾನು ಅವ್ರ ಶ್ರೀಮತಿ ಅವ್ರಿಗೆ ಹೇಳಿದೆ. ಇಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಭಗವಂತ ಮಾಡಿ ಕೂರಿಸಿಕೊಂಡು ಕಾಫಿ ಮಾಡ್ತೀನಿ ಅಂತ ತುಂಬಾ ಉತ್ಸಾಹದಿಂದ ಕಾಫಿ ಮಾಡ್ಕೊಂಡು ಬಂದರು. ತಾವು ಕಾಫಿ ಕಪ್ ಹಿಡ್ಕೊಂಡು ಎದುರುಗಡೆ ಮೊಟ್ಟ ಮೊದಲ ಬಾರಿಗೆ ನನ್ನ ಎದುರುಗಡೆ ಅವರು, ಆಯ್ತಾ, ಕೂತ್ಕೊಂಡು ಮಾತಾಡಿದ್ರು. ತುಂಬಾ ಮಾತಾಡಿದ್ರು. ಎಷ್ಟು ಮಾತಾಡಿದ್ರು ಅಂತ ಹೇಳಿದ್ರೆ, ಅಂದ್ರೆ ನಾನು ಆಗಷ್ಟೇ ಒಂದು ಸಾಹಿತ್ಯದ ಬಗ್ಗೆ ಅದಿನ್ನೂ ನನಗೆ ಸಣ್ಣ ಪುಟ್ಟ ಒಂದೆರಡು ಕಥೆಗಳನ್ನಷ್ಟೇ ಬರ್ತಿದ್ದೆ. ನಾನು ಆಗಷ್ಟೇ ವಿದ್ಯಾರ್ಥಿ ಬದುಕನ್ನು ಮುಗಿಸಿ ಅಧ್ಯಾಪಕ ವೃತ್ತಿಗೆ ಕಾಲಿಟ್ಟಿದ್ದಂಥ ದಿನಗಳು, ಹೆಚ್ಚು ಕಥೆಗಳು ಕವನಗಳು ಬರೋದಿಲ್ಲ. ಸಣ್ಣ ಪುಟ್ಟ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರೋದ್ರಿಂದ ಅವರು ಇತ್ತು, ಅದು ಅವರಿಗೆ ಸಾಹಿತ್ಯದ ಆಸಕ್ತಿ ಇದೆ ಅಂತ ನನಗೆ ಗೊತ್ತದ್ದೇ ಅವಾಗ. ಸುಮಾರು ತುಂಬಾ ಮಾತಾಡಿದ್ರು. ನನ್ನ ಗೆಳೆಯ ಬಂದಾಗ ತಕ್ಷಣ ಒಳಗೆ ಬಂದು ಏನು ಅವ್ರು ಬರ್ತಾ ಇದ್ದಾಗ ಸದ್ಯ ಇದ್ದಲ್ಲಿ ಇವರು ಎದ್ದು ಒಳಗಡೆ ಹೋದ್ರು. ಗೆಳೆಯ ಬಂದ ನಾನು ನೋಡ್ಬಿಟ್ಟು, ಫ್ರೀ ತುಂಬ ಹೊತ್ತಾಯ್ತು ಬಂತು, ಯಾವಾಗ ಬಂದೆ, ತುಂಬ ಹೊತ್ತಾಯ್ತು. ನಾನು ಒಂದು ಗಂಟೆ 1.25 ಗಂಟೆ, ನಾನು 1 ಗಂಟೆ ಮೇಲಾಯ್ತು ಅಂತ ನಾನು ಹೇಳೋದಕ್ಕೆ ಬಾಯಿ ತೆರೀತಾ ಇದ್ದೀನಿ. ಅವ್ರ ಶ್ರೀಮತಿಯವರು ತಕ್ಷಣ ಒಳಗಿಂದ ಬಂದು, ಇಲ್ಲ ಅವ್ರು ಈಗ ನಾನೇ ಬಂದರು, 2 ನಿಮಿಷ ಅವ್ರು ಬಂದು ಕೂರಿಸಿದ್ದೀನಿ. ನಾವು 1.25 ಗಂಟೆ ಮಾತಾಡಿದ್ದೀವಿ, ಹರಟೆ ಹೊಡೆದಿದ್ದೀವಿ, ಮುಕ್ತವಾಗಿ ಕಥೆಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ಸಾಹಿತ್ಯದ ಬಗ್ಗೆ. ಆದರೆ ಆಕೆ ಗಂಡನಿಗೆ ಹೇಳಿದ್ದೇನೆ, ಅವರು ಬಂದು 2 ನಿಮಿಷ ಆಯಿತು ಅಂತ. ಮನೆಗೆ ಹೋದ್ಮೇಲೆ ನನಗೆ ಪ್ರಶ್ನೆ, ಆಕೆ ಯಾಕಾಗಿ ಈ ರೀತಿ ಹೇಳಿದ್ರು ಅಂದ್ರೆ, ಈಗ ಹೇಳಬೇಕು ಅಂತ ಬದುಕಿನ ಯಾವ ಮೊದಲು ಆಕೆಯನ್ನು ಪ್ರೇರೇಪಿಸಿದ್ರು. ನಾನು ಆಕೆ ಬಗ್ಗೆ ತುಂಬಾ ಯೋಚನೆ ಮಾಡಿದೆ. ನನಗೊಂದು ಹೊಸ ಅನುಭವ. ಒಂದು ಗಂಟೆ ಪಕ್ಕ ಕೂತ್ಕೊಂಡು ಇಷ್ಟು ಚಂದ ಮಾತಾಡಿ 2 ನಿಮಿಷ ಆಯಿತು ಅಂತ ಗಂಡನ ಕೇಳಬೇಕಾದ್ರೆ ಹಿಂದಿನ ಯಾವ ಅನುಭವ ಅದನ್ನು ಅವರು ಈ ರೀತಿ ಮಾಡೋದಕ್ಕೆ ಅವರಿಗೆ ಹೇಳಿದೆ. ನಾನು ಅದಕ್ಕೆ ಯೋಚನೆ ಮಾಡದೇ ಕಥೆಗೊಬ್ಬಳು ನಾಯಕಿ ನೀಡದಂತೆ ಮಾಡಿ ಅದು ಅವ್ರು ಹೇಳಿದಂತ ಒಂದು ವಾಕ್ಯ ಇದೆಯಲ್ಲ, ಅದೊಂದಕ್ಕೆ ಬರ್ತಿದ್ರು ಒಂದು ಸಣ್ಣ ಬಂದಿದ್ದು ನೀವು ಜ್ಞಾನೋ ಕಥೆ ಅಂತಿರಲ್ಲ, ಅದಾಗ್ತಾ ಇದೆ. ಅದರೊಂದು 5-6 ಸಾವಿರ ಪದಗಳ ನೀಡಕತೆ ಆದದ್ದು, ಅಲ್ಲಿ ತುಂಬಾ ವಿಷಯಗಳನ್ನ ಸೇರಿಸ್ತಾರೆ, ಆಯ್ತಾ. ಹೀಗಾಗಿ ಅಂದ್ರೆ ಹಾಗೆ ಒಂದು ಸಣ್ಣ ವಿಷಯವನ್ನು ಕಥೆ ಮಾಡಬೇಕಾದ್ರೆ ನಾನು ಏನೆಲ್ಲ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತೇನೆ, ಏನೆಲ್ಲ ಒಂದು ಇದನ್ನ ಪಾತ್ರಗಳಿಗೆ ಮಾತುಗಳನ್ನ ಕೊಟ್ಟೆ, ಅದೆಲ್ಲವೂ ಸಂಪೂರ್ಣ ನನ್ನ ಕಲ್ಪನೆ ಆಗ್ತಾ ಬಂತು. ಆ ಕಲ್ಪನೆ ಆಗ್ತಾ ಬಂದದ್ದು ಆಗ ಕೊನೆಗೇನಾಗಿದೆ, ಅದೇ ಮುಖ್ಯ ವಿಷಯ ಏನು, ಆಕೆ ಬದುಕಿನಲ್ಲಿ ನೊಂದಿದ್ದಾಳೆ. ಆಕೆಗೆ ಇರೋಬೇಕಾದ ರೀತಿಯಲ್ಲಿ ಇರೋದಕ್ಕೆ ಗಂಡ ಅವಕಾಶ ಕೊಟ್ಟಿಲ್ಲ, ಇಷ್ಟೇ. ಮತ್ತೆ ಕೊಂಡಕ್ಕೆ ಸ್ವೀಸರ ಮಾಡ್ತಾರೆ, ಅದಷ್ಟೇ. ನನ್ನ ಕಥೆನ ತಗೊಂಡದ್ದು ನನ್ನ ಗೆಳೆಯನ ಶ್ರೀಮತಿ ಇಲ್ಲ, ಅವ್ರು ಇನ್ನೂ ಇದ್ದಾರೆ. ನನ್ನ ಗೆಳೆಯನ ಅವ್ರು ಇತ್ತೀಚೆಗೆ ಹೋಗ್ಬಿಟ್ರು ಅಂತ ಗೊತ್ತಾಯ್ತು, ಆಯ್ತಾ. ಅದು ಓಕೆ, ರೈಟ್, ದಟ್ ಇಸ್ ಎ ಡಿಫ್ರೆಂಟ್ ಥಿಂಗ್ ಆಕ್ಚುಲಿ, ರೈಟ್. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಆ ಒಂದು ಮಾತನ್ನು ಆಕೆ 2 ನಿಮಿಷ ಆಯಿತು ಅಂತ ಹೇಳೋದನ್ನ ಓದುಗರಿಗೆ ಸರಿಯಾದ ರೀತಿ ತಲುಪಿಸ್ಬೇಕಾದ್ರೆ ನಾನು ಏನೆಲ್ಲ ಸನ್ನಿವೇಶ ಸೃಷ್ಟಿ ಮಾಡ್ಕೋಬೇಕು, ಆಕೆ ಬದುಕಿನ ಯಾವ ಹಿನ್ನೆಲೆ ಕೊಡಬೇಕು, ಬದುಕು ಈಗ ಹೇಗೆ ನಡೀತಾ ಇದೆ ಅಂತ ಹೇಳೋದು. ಆಕೆ ಆಗ ಗಂಡನ ಜೊತೆಲೋ ಅಥವಾ ಇವನ್ ಕಥೆಗಾರನ ಜೊತೆ, ನಮ್ಮ ಕಥಾ ನಿರೂಪಕ ಪ್ರೊಟೋಗನಿಸ್ಟ್ ಅಂತ ಹೇಳ್ತೀವಿ, ನಿರೂಪಕನ ಜೊತೆಗೆ ಆತನ ಜೊತೆಲಿ ಏನೇನು ಮಾತಾಡಬೇಕು ಆಕೆ ಇದೆಲ್ಲ ನಾನು ಕಲ್ಪನೆ ಮಾಡ್ಕೊಂಡಲ್ಲ. ಅದ್ಯಾವುದೂ ಸಹ ಅವರ ಮನೆಯಲ್ಲಿ ನನಗೆ ಸಿಕ್ಕಿರಲಿಲ್ಲ, ಇನ್ನೆಲ್ಲೋ ನನಗೆ ಸಿಕ್ಕಿರಲಿಲ್ಲ, ನಾನು ಎಲ್ಲೂ ಓದುವುದಿಲ್ಲ, ನಾನೇ ಕಲ್ಪನೆ ಮಾಡ್ತಾ ಹಾಗೆ ಪ್ರತಿಯೊಬ್ಬ ಕಥೆಗಾರನಾಗೆ ಕಲ್ಪನೆ ಮಾಡ್ಕೊಂಡಾಗ ಏನಾಗ್ತದೆ ಗೊತ್ತಾ, ನಮ್ಮಲ್ಲಿ ಪ್ರತಿಯೊಂದು ಹೊಸ ಕಲ್ಪನೆ ಬಂದ ಕೂಡಲೇ ಮೆದುಳಿನಲ್ಲಿ 30ರಿಂದ 40 ನ್ಯೂರಾನ್ಗಳು ಸೃಷ್ಟಿಯಾಗ್ತವೆ. ಮೆದುಳು ಒಂದು ಯಂತ್ರ, ಆಯ್ತಾ. ನ್ಯೂರಾನ್ಗಳು ಅಂತ ನರ್ವ್ ಸೆಲ್ಸ್. ಆ ನರ್ವ್ ಸೆಲ್ಸ್ ಏನಾಗಿದೆ, ದೇಹದ ಎಲ್ಲಾ ಭಾಗಗಳಿಗೂ ಸಂದೇಶಗಳನ್ನು ತಲುಪಿಸೋದು, ಅಲ್ಲ ಸೃಷ್ಟಿ ಮಾಡೋದು, ಉಂಟು ಮಾಡೋದು,
ನ್ಯೂರಾನ್ ಆ ಮೂಲಕ ನರಗಳ ಮೂಲಕ ಇಲ್ಲೇ ಎಲ್ಲ ಕಡೆಗೆ ಹೋಗ್ತದೆ. ಓಕೆ, ಆ ನ್ಯೂರಾನ್ಗಳು ನಮ್ಮ ಒಂದಿಷ್ಟು ಟ್ರಿಲಿಯನ್ ಗಟ್ಟಲೆ ಇದೆ ನಮ್ಮ ಮೆದುಳಿನಲ್ಲಿ. ಆ ನ್ಯೂರಾನ್ಗಳು ಇರೋದ್ರಿಂದನೇ ನಾನು ಇಲ್ಲಿ ಬಂದು ನಿಂತ್ಕೋಬೇಕು, ನನ್ನ ಪ್ಯಾಂಟ್ ಕೆಡಗೋದ್ರೆ ಬೇರೆ ಕೆಡ್ಕೋಬೇಕು ಅವಾಗ, ಆಯ್ತಾ, ನಿಮ್ಮ ಜೊತೆ ಮಾತಾಡಬೇಕು, ಇದೆಲ್ಲ ಹೇಳಬೇಕು, ಆಯ್ತಾ. ಸೊ ಇದನ್ನೆಲ್ಲ ನನಗೆ ಹೇಳೋದೇ ಮೆದುಳಿರುವಂಥ ನ್ಯೂರಾನ್. ನನ್ನ ಮಾತನ್ನ ಕೇಳಬೇಕು, ಮನದಟ್ಟು ಮಾಡ್ಕೋಬೇಕು, ಬರೆದಿಟ್ಕೋಬೇಕು, ನೋಟ್ ಮಾಡ್ಕೋಬೇಕು, ಅಥವಾ ನಾನು ಕಣ್ಣು ಮುಚ್ಚಿಬಿಟ್ಟು ಕನಸು ಕಾಣಬೇಕು ಅಂತ ನಿಮ್ಮಲ್ಲಿ ಅನ್ಸೋದೇನಿದೆಯಲ್ಲ ಅದನ್ನು ಮಾಡೋದು ಸಹ ನ್ಯೂರಾನ್. ನ್ಯೂರಾನ್ಗಳು ನಮ್ಮ ಮೆದುಳಿನಲ್ಲಿ ಇರುವಷ್ಟು ದಿನದವರೆಗೂ ನಮ್ಮ ಮೆದುಳು ಜೀವಂತವಾಗಿದೆ. ಅಂದ್ರೆ ನಾವು ಸಹ ಆಲೋಚನೆ ಮಾಡ್ತೀವಿ, ಆಕ್ಟಿವಿಟೀಸ್ ಮಾಡ್ತೀವಿ, ಓಡಾಡ್ಕೊಂಡಿರ್ತೀವಿ, ನಗ್ತೀವಿ, ಅಳ್ತೀವಿ, ಊಟ ಮಾಡ್ತೀವಿ, ಬದುಕ್ತೀವಿ ಮನುಷ್ಯನ. ನ್ಯೂರಾನ್ಗಳು ಕಡಿಮೆ ಆಗ್ತಾ ಹೋದಂತೆ ಅಂದ್ರೆ ನ್ಯೂರಾನ್ಗಳು ಸಾಯ್ತಾನೂ ಇರ್ತವೆ. ದಿನಕ್ಕೆ ಸಹಸ್ರಗಟ್ಟಲೆಯಲ್ಲಿ ಸಾಯ್ತವೆ. ಆದರೆ ದಿನಕ್ಕೆ ಯಂಗ್ ಏಜ್ನಲ್ಲಿ, ಹರೆಯದ ವಯಸ್ಸಿನಲ್ಲಿ ನ್ಯೂರಾನ್ಗಳು ಸತ್ತಂಗೆ ಹುಟ್ಟುವ ಅದೇ ಪ್ರಮಾಣದಲ್ಲಿ ಹುಟ್ಟುತ್ತವೆ. ಈಗ ನಮ್ಮ ಬದುಕು ಜೀವಂತವಾಗಿರ್ತದೆ, ಸರ್ ನಮ್ಮ ಮೆದುಳು ಜೀವಂತವಾಗಿರ್ತದೆ, ಅದು ನಮ್ಮನ್ನು ಜೀವಂತವಾಗಿ ಆಕ್ಟಿವ್ ಹ್ಯೂಮನ್ ಬೀಯಿಂಗ್ ಆಗಿ ಮಾಡಿ ಇಡ್ತದೆ, ಓಡಾಡಿಸ್ತದೆ, ನರಗುಂಬೆಯಾಗಿ ನಮ್ಮನ್ನು ಓಡಾಡಿಸ್ತವೆ. ಅದು ನಮಗೆ ವಯಸ್ಸಾಗ್ತಾ ಆಗ್ತಾ ಆ ನ್ಯೂರಾನ್ಗಳ ಸಾಯೋದು ಜಾಸ್ತಿ ಆಗ್ತದೆ, ಹೊಸದಾಗಿ ನ್ಯೂರಾನ್ಗಳು ಸೃಷ್ಟಿಯಾಗೋದು ಕಡಿಮೆ ಆಗ್ತದೆ. ಅದರ ಅರ್ಥ ಏನು? ನಮ್ಮ ಬ್ರೈನ್ ಆಕ್ಟಿವಿಟೀಸ್ ಕಡಿಮೆ ಆಗ್ತದೆ. ಏನು ಮಾಡಬೇಕು? ನನ್ಗೆ ಯಾರು ಬಂದಿಗೆ ಹೊಡೆದ ಕೂಡಲೇ ರಿಯಾಕ್ಟ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಅವಾಗ ನಿಧಾನ ಹೋಗ್ತೀನಿ, ಅಲ್ಲಿವರೆಗೂ ಅವರಿಗೆ ನನ್ನ ಬೆನ್ನಿಗೆ ನಾನು ಮಾರ್ಚಿ ಹೋಗಿ ಆಯ್ತು 40 ವರ್ಷ 30 ವರ್ಷದಲ್ಲಿ ತಕ್ಷಣ ತಿರುಗಿ ಅದನ್ನ ತಲೆ ಒಳ್ಳೋಗುವ ರೀತಿಯಲ್ಲಿ ಬಾರಿಸುವಂತ ಒಂದು ಇದು ನನಗಿರೋದಿಲ್ಲ. ಮೆದುಳು ನಿಧಾನ ನನ್ನ ಸಂದೇಶ ಕೊಡ್ತದೆ. ವಯಸ್ಸಾಗ್ತಾ ಆಗ್ತಾ ಈ ರೀತಿ ಆಗ್ತದೆ ನಮ್ದು. ಯಾಕೆಂತಂದ್ರೆ ನ್ಯೂರಾನ್ಗಳು ಸಾಯೋದ್ರಿಂದ, ಅಂದ್ರೆ ಹೊಸದಾಗಿ ಹುಟ್ಟೋದು ಕಡಿಮೆ ಆಗೋದ್ರಿಂದ ಅದು ನ್ಯೂರಾನ್ಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ರೆ ಆ ನ್ಯೂರಾನ್ಗಳನ್ನ ಹೆಚ್ಚಿಸೋದು ಒಂದು ಹಂತದವರೆಗೆ ಕೆಲವು ತಿಂಡಿಗಳು, ಕೆಲವು ನಟ್ಸ್ ಅದನ್ನು ನಾವು ಮಾಡ್ಬೋದು. ಆದ್ರೆ ನ್ಯೂರಾನ್ಗಳು ನಿರಂತರವಾಗಿ ಪ್ರತಿ ಲಕ್ಷಗಟ್ಟಲೆ ಪ್ರತಿದಿನ ಹೊಸದಾಗಿ ಸೃಷ್ಟಿಯಾಗಬೇಕಂದ್ರೆ ನೀವು ಹೊಸ ಆಕ್ಟಿವಿಟೀಸ್ ಮಾಡಬೇಕು. ಅದು ನೀವು ಸಂಗೀತಗಾರರಾಗಿದ್ರೆ ಓಕೆ, ಹೊಸದೊಂದು ರಾಗವನ್ನ ಕಲಿತ್ರೆ, ಆಯ್ತಾ, ಒಂದು ಇನ್ಸ್ಟ್ರೂಮೆಂಟ್ ಅನ್ನು ನುಡಿಸೋದು ಕಲಿತ್ರೆ, ಅದು ಏನಾಗುತ್ತೆ ಅಂತ ಮುಂದಿನ ಲಕ್ಷಗಟ್ಟಲೆ ನ್ಯೂರಾನ್ ಸಿಗ್ತಾ ಇರ್ತದೆ. ಅದು ಕಥೆಗಳ ಬಗ್ಗೆ ಎಷ್ಟು ಮಾತಾಡ್ತೀವಿ ಇವತ್ತು. ಕಥೆಗಳ ಬಗ್ಗೆ ಕಥೆಯಲ್ಲಿ ಒಂದು ನಿಮಗೆ ಇದುವರೆಗೂ ನಿಮ್ಮ ಅನುಭವ ಬಂದಿಲ್ಲದೆ ಇರುವಂತ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಂಡ್ರೆ, ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡ್ರೆ, ಆ ಕ್ಷಣದಲ್ಲಿ 30,000 ರಿಂದ 40,000 ನ್ಯೂರಾನ್ಗಳು ಸೃಷ್ಟಿಯಾಗುತ್ತೆ. ನನ್ನ ಅರ್ಥ ಏನಿದ್ರು ನಿಮಗೆ ಆ ದಿನ ನಿಮ್ಮಲ್ಲಿ ಆಕ್ಚುಲಿ ಎಷ್ಟು ಅಂತ ಒಂದು ಕಥೆ ಬರೆಯುವಾಗ ಅಂತ ಒಂದು 10 ಸನ್ನಿವೇಶಗಳನ್ನ, 10 ಚಂದದ ಮಾತುಗಳನ್ನ, ಚಂದದ ವಾಕ್ಯಗಳನ್ನ ಅಥವಾ ಘಟನೆಗಳನ್ನ ನೀವು ಸೃಷ್ಟಿ ಮಾಡ್ಕೊಂಡ್ರೆ ಲಕ್ಷಗಟ್ಟಲೆಯಲ್ಲಿ ಹೊಸ ನ್ಯೂರಾನ್ಗಳು ಸೃಷ್ಟಿ ಆಗ್ತದೆ. ಅಂದ್ರೆ ನಿಮ್ಮ ಮೆದುಳೇನಾಗುತ್ತೆ ಕಳ್ಕೋತಾ ಇರುವಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ನ್ಯೂರಾನ್ಗಳನ್ನ ಮತ್ತೆ ಸೃಷ್ಟಿ ಮಾಡ್ಕೊಳ್ತದೆ. ಆಗ ನಿಮ್ಮ ಮೆದುಳೇನಾಗಿದೆ ಸಾಯೋದಿಲ್ಲ. ವಯಸ್ಸಾದ ಹೋದಂಗೆ ನಮ್ಮ ಮೆದುಳು ಸಾಯ್ತಾ ಹೋಗ್ತದಲ್ಲ, ಅದು ಸಾಯೋದಿಲ್ಲ ಅಥವಾ ನಿಧಾನವಾಗಿ ಸಾಯ್ತದೆ. ಹಾಗೇನಂತೆ ನೀವು ಬದುಕಿನ ಕೊನೆಯವರೆಗೂ ನೀವು ಆಕ್ಟಿವ್ ಆಗಿ ಇಟ್ಕೊಂಡು ಇರಬಹುದು. ಅಂದ್ರೆ ಇದು ಕಥೆಗಳನ್ನ, ಅಂದ್ರೆ ನೀವು ನಿಮ್ಮಲ್ಲಿ ಹೊಸದನ್ನ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಘಟನೆಯನ್ನು, ಪಾತ್ರವನ್ನು ಅಥವಾ ಒಂದು ಮಾತನ್ನು ನೀವು ಹೊಸದಾಗಿ ನಿಮ್ಮ ಕಲ್ಪನೆ ಮಾಡಿಕೊಂಡಾಗ ನಿಮ್ಮ ಮೆದುಳಿನಲ್ಲಿ ನ್ಯೂರಾನ್ಗಳು ಉತ್ಪತ್ತಿಯಾಗಿ ನಿಮ್ಮ ಮೆದುಳು ಜೀವಂತವಾಗಿ ಹೆಚ್ಚು ಕಾಲ ಉಳುಕುತ್ತಾ ಹೋಗ್ತದೆ. ಇದಕ್ಕಿಂತ ದೊಡ್ಡ ಲಾಭ ಮತ್ತೇನಾದರೂ ಇದೆಯಾ? ನಮ್ಮನ್ನ ಆಕ್ಚುಲಿ ಹಾಸಿಗೆಯಲ್ಲಿ ವರ್ಷಾನುಗಟ್ಟಲೆ ಜೀವಚ್ಛವವಾಗಿ ಮಲಗಿ ಅನಂತರ ಪ್ರಾಣ ಬಿಡೋದಕ್ಕಿಂತ ಹೀಗೆ ಕೊನೆಯ ಗಳಿಗೆಯವರೆಗೂ ಸಹ ಎಷ್ಟೇ ವಯಸ್ಸಾದರೂ ಸರಿ, 80, 90, 100 ವರ್ಷ ಆಗಲಿ, ಆಯ್ತಾ, ಜೀವನ ಆಕ್ಟಿವ್ ಆಗಿ ಇಟ್ಕೊಂಡು ಅದರ ಮನಸ್ಸು ಮೆದುಳು ಪೂರ್ಣವಾಗಿ ಆಕ್ಟಿವ್ ಆಗಿ ಇಟ್ಕೊಂಡು, ಆಯ್ತಾ, ನಮ್ಮ ನಿರಂತರವಾಗಿ ಚಟುವಟಿಕೆಯಿಂದ ಇಡುವಂಥದ್ದನ್ನ ಕಥೆ ನಾವು ಈ ಕಥೆಗಾರಿಕೆ ನಮಗೆ ಕೊಡ್ತದಲ್ಲ, ಅದನ್ನು ಮುಖ್ಯ. ಕಥೆಯಿಂದ ಸಿಗುವಂತ ಆ ಒಂದು ಸಂಭಾವನೆಗಿಂತ 4 ಜನ ಕೊಡುವಂತ
ಲೈಕ್ಸ್ಗಿಂತ ನಿಮಗೆ ಆಕ್ಚುಲಿ ಇದು ನಮ್ಮ ಕಥೆಗಾರರಿಗೆ ನಮಗೆ ಸಿಗುವಂತ ಲಾಭ ಇದೆ. ನೀವು ಕಥೆಗಾರರಾಗಿ ನೀವು ಇದನ್ನ ಇಂಥ ಒಂದು ಲಾಭ ನಿಮಗೆ ಸಿಗೋದಾದ್ರೆ ನೀವು ಅದನ್ನ ಬೇಡ ಅಂತ ಕಾಣ್ತದೆ. ಈ ಕಾರಣಕ್ಕಾಗಿ ಅವರು ನಾವು ಕಥೆಗಾರರಾಗಬೇಕು. ಎಲ್ಲರೂ ಕಥೆಗಂತಲ್ಲ, ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಅದು ಬರ್ತದೆ. ನೀವು ಕ್ರಿಕೆಟ್ ಆಡಿದ್ರೆ ಬರ್ತದೆ, ಫುಟ್ಬಾಲ್ ಆಡಿದ್ರೆ ಬರ್ತದೆ, ಯಾವ ರೀತಿ ಹೀಗೆ. ಅಥವಾ ನೀವು ಸಂಗೀತಗಾರರಾದ್ರೆ ಮತ್ತೆ ಇಲ್ಲಿ ಏನೇನೇ ಅಥವಾ ಮಡಿಗೆ ಮಾಡೋದಾದ್ರೆ ಒಂದು ಒಳ್ಳೆ ಚಂದದ ಒಂದು ಪಾಠ ಮಾಡೋದಾದ್ರೆ ನಿಮಗೆ ಬರ್ತದೆ. ಆದ್ರೆ ಕಥೆಗಾರರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಕಥೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಅದರಿಂದ ನೀವು ಕಥೆಗಳ ಬಗ್ಗೆ ಆಸಕ್ತಿ ವಹಿಸಿರೋದ್ರಿಂದ ನೀವು ಕಥೆಗಾರರಾದ್ರೆ ಈ ಒಂದು ಲಾಭ ನಿಮ್ಗೆ ಆಗ್ತದೆ ಅನ್ನೋದನ್ನ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಇದು ನಾವು ಕಥೆಗಾರರಿಗೆ ಸಿಗುವಂತ ಒಂದು ಹೀಗೇನಾಗಿದೆ. ನಾನು ಆಕ್ಚುಲಿ ಕಥೆಗಾರನಾದ್ರಿಂದ ನನ್ನ ಕಣ್ಣಿನ ದೃಷ್ಟಿ ಕಡಿಮೆ ಆಗಿರ್ಬೋದು, ಆದ್ರೆ ಮನಸ್ಸು ನನ್ನ ಮೆದುಳು ಚುರುಕಾಗಿದೆ, ಅದು ದೇಹದ ಇತರ ಎಲ್ಲಾ ಭಾಗಗಳನ್ನ ಚುರುಕಾಗಿದೆ. ಸೊ ದಿಸ್ ಇಸ್ ಆಕ್ಚುಲಿ ಅಂತ ಹೇಳಿದ್ರೆ ಸೊ ಕಥೆಗಾರರಿಗೆ ಸಿಗಬಹುದಾದಂತ ಲಾಭ ಇದು ಕಥೆಗಾರಿಕೆಯಿಂದ. ಆಯ್ತಾ? ಈಗ ನೀವು ಯೋಚನೆ ಮಾಡ್ಬೋದು, ನಾವು ಕಥೆಗೆ ಬಳೆಗಳ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ಅದರಿಂದ ನಾವು ಕಥೆಗಾರರಾಗಬಹುದಾ ಆಯ್ತಾ ಅಂತ ನೀವು ಆಲೋಚನೆ ಮಾಡ್ಬೋದು. ಓಕೆ, ರೈಟ್. ಇದು ಕಥೆಗಳಿಂದ ಸಿಗುವಂತ ಲಾಭ. ಇನ್ನು ಹಾಗಿದ್ರೆ ನೀವು ನಿಮ್ಮಲ್ಲಿ ಕೆಲವು ಬಹುಶಃ ಪೆಟ್ರೋಲ್ ಕ್ಯಾನ್ಗೆ ಹಾಕಿದಂತ ಹಂಚಿದ ಬೆಂಕಿ ಕೆಟ್ಟಿರ್ತಾರ, ಆಯ್ತಾ, ಮ್ಯಾಚ್ ಸ್ಟಿಕ್ ತರ, ಅಥವಾ ಒಂದು ಬಟ್ಟೆಯ ಮೇಲೋ ಅಥವಾ ಒಣಗಿದ ಎಲೆಯ ಮೇಲೋ ಕಾಗದದ ಮೇಲೋ ಹಾಕಿದ ನಂತರ ಸ್ವಲ್ಪ ಉರಿಯುವಂತ ಅಂತ ಒಂದು ಮ್ಯಾಚ್ ಸ್ಟಿಕ್ ತರ ನೀವು ಆಗಿ ನಮ್ಮ ಮಾತುಗಳಿಂದ ಇಲ್ಲಿ 2 ದಿನಗಳಲ್ಲಿ ನೀವು ಕೇಳುವಂತ ಮಾತುಗಳಿಂದ ನೀವು ಕಥೆಗಾರಿಕೆಯನ್ನ ಪಡ್ಕೋಬೇಕು ಅನ್ನೋದಾದ್ರೆ ಅದನ್ನ ಸಾಧಿಸ್ಕೋಬೇಕು ಅನ್ನೋದ್ರೆ ನೀವು ಯಾವ ಒಂದು ಸಿದ್ಧತೆಗಳನ್ನ ಮಾಡಬೇಕು, ಅದ್ರ ಬಗ್ಗೆ ನೀವೇ ನಿಮ್ಮ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕು. ಈಗ ಕಥೆಗಳಲ್ಲಿ ಅದೆಷ್ಟೋ ಪ್ರಕಾರಗಳಿವೆ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ. ನಮ್ಮ ರಮೇಶ್ ಒಟ್ಟು ಹೇಳಿದ್ರು ಅಂದ್ರೆ ಸಾಮಾನ್ಯ ಸಹಜವಾದಂತಹ ಸರಳ ಕಥೆಗಳು, ಬದುಕಿನ ಹೇಳುವಂತ ಒಂದು ಏನಾಗಿದೆ ರಿಯಲಿಸ್ಟ್ ಸ್ಟೋರಿ, ಅಂದ್ರೆ ಬದುಕು ಹೇಗಿದೆ ಹಾಗೆ ಚಿತ್ರಿಸುವಂತ ಕಥೆಗಳು. ಆಮೇಲೆ ಆಕ್ಚುಲಿ ಬದುಕು ಹೇಗಿದೆ ಅನ್ನೋ ಜೊತೆಯಲ್ಲಿ ನಮ್ಮಲ್ಲಿ ಪ್ರಪಂಚದಲ್ಲಿ ಇಲ್ಲದಂತ ಬದುಕನ್ನು ಮಧ್ಯೆ ತರುವಂತ ಸರಿಯಲಿಸ್ಟ್ ಅಥವಾ ಮ್ಯಾಜಿಕ್ ರಿಯಲಿಸ್ಟ್ ಸ್ಟೋರೀಸ್. ಅದು ಈ ಪ್ರಪಂಚದಲ್ಲಿ ನಾವು ಕಾಣದೇ ಇದ್ದಂತ ಸಂಪೂರ್ಣ ಅಲೌಕಿಕವಾದಂತ ಇಲ್ಲದಂತ ಪ್ರಾಣಿ ಘಟನೆಗಳು ಜೀವಿಗಳು ಅಂತದಿರುವಂತ ಅದ್ಭುತ ರಮ್ಯ ಫ್ಯಾಂಟಸಿ ಕಥೆಗಳು, ಪತ್ತೇದಾರಿ ಕಥೆಗಳು, ಕ್ರೌರ್ಯದ ಕಥೆಗಳು. ಈ ಫ್ಯಾಂಟಸಿ ತಗೊಂಡ್ರೆ ಅದರಲ್ಲೇ ತುಂಬಾ ಫ್ಯಾಂಟಸಿ ಇದೆ. ರಿಯಲಿಸ್ಟ್ ಫ್ಯಾಂಟಸಿ, ನಾರ್ಮಲ್ ಫ್ಯಾಂಟಸಿ, ಡಾರ್ಕ್ ಫ್ಯಾಂಟಸಿ, ಗ್ರಿಮ್ ಫ್ಯಾಂಟಸಿ ಅಂತೆಲ್ಲ. ಆ ಗ್ರಿಮ್ ಡಾರ್ಕ್ ಅಂದಾಗಲೇ ಗೊತ್ತಾಗ್ತದೆ ನೀವು ಅದೇನು ಅಂತ. ಹೀಗೆ ಒಂದೊಂದು ಇದರಲ್ಲೂ ಸಹ ಐತಿಹಾಸಿಕ ಕಥೆಗಳು ತುಂಬಾ ವಿಧಾನಗಳಿವೆ. ಇಷ್ಟೆಲ್ಲ ಕಥೆಗಳು ಯಾಕೆ ಸೃಷ್ಟಿಯಾಗುವುದು? ಯಾಕೆ ಅಂತ ಹೇಳಿದ್ರೆ ನಮ್ಮ ಎಮೋಷನ್ಸ್ ನ ಆಧಾರದ ಮೇಲೆ ನಾವು ಕಥೆಗಳನ್ನ ಸೃಷ್ಟಿ ಮಾಡ್ತೀವಿ, ಮತ್ತೆ ಅಂತ ಕಥೆಗಳನ್ನ ಆಯ್ಕೆ ಮಾಡ್ತೀವಿ. ನಮ್ಮ ಎಮೋಷನ್ಸ್ ಅಂದ್ರೆ ಏನು ನೋಡಿ, ಒಂದು ಮಾತು ಹೇಳ್ತೀನಿ. ಸೈಕಾಲಜಿಸ್ಟ್ ಹೇಳೋ ಪ್ರಕಾರ ನಮ್ಮ ಎಮೋಷನ್ಸ್ ಇದೆಯಲ್ಲ, ದೇ ಆರ್ ಅವರ್ ಹ್ಯಾಬಿಟ್ಸ್. ನಾವು ಯಾವುದೊಂದನ್ನು ಚಟ ಮಾಡ್ಕೊಂಡ್ರೆ, ಅದು ಸಿಗರೆಟ್ ಸೇದೋದನ್ನು, ಕುಡಿಯೋದನ್ನು, ಅದು ಒಂದು ಪುಸ್ತಕ ಓದೋದನ್ನು, ಒಂದು ಹವ್ಯಾಸ ಚಟ ಮಾಡ್ಕೊಂಡ್ರೆ ಅದನ್ನೇ ಮಾಡ್ತೀವಿ ಅಲ್ವಾ. ಅದನ್ನೇ ಮಾಡೋದಕ್ಕೆ ಹೊಸ ಹೊಸ ಕಾರಣಗಳನ್ನ ಹುಡುಕ್ತಾ ಹೋಗ್ತೀವಿ ನಾವು. ಒಬ್ಬ ಕುಡಿಯೋದನ್ನೇ ಚಟ ಮಾಡ್ಕೊಂಡವನು ಕುಡಿಯೋದಕ್ಕೆ ಯಾವ ಕಾರಣಗಳು ಹುಡುಕ್ತಾನೆ ಹೋಗ್ತಾನೆ. ಮದುವೆ ಮಾಡ್ಕೊಂಡಾಗ ಕುಡಿತಾನೆ, ಕುಡಿತಾನೆ, ಡೈವರ್ಸಾದಾಗ ಕುಡಿತಾನೆ ಖುಷಿಯಿಂದ ಅಥವಾ ನೋವಿನಿಂದ. ಹೀಗೆ ಹೀಗಾಗಿ ನಾವೇನ್ ಮಾಡ್ತೀವಿ, ನಮ್ಮ ಭಾವನೆಗಳಿದೆಯಲ್ಲ, ನಮ್ಮ ಎಮೋಷನ್ಸ್ ಇದೆಯಲ್ಲ, ಅವು ಹೇಗೆ ರೂಪುಗೊಳ್ತವೆ? ನಮ್ಮ ಎನ್ವಿರಾನ್ಮೆಂಟ್ ಅದನ್ನ ರೂಪಿಸ್ತದೆ. ನಮ್ಮ ಪರಿಸರ ಹೊಸದಾಗಿ ಏನ್ ಪರಿಸರ ಇದೆ, ಯಾರ ನಡುವೆ ನಾವು ಬೆಳೆದ್ವಿ, ಅವು ನಮ್ಮನ್ನ ಸಂತೋಷದ ಎಮೋಷನ್ ನಮ್ಮಲ್ಲಿ ಯಾವ ಕ್ರಿಯೇಟ್ ಮಾಡ್ತವೆ,
ಅಥವಾ ಚಿಂತೆಯ ಇಮೋಷನ್ಸ್ ಕ್ರಿಯೇಟ್ ಮಾಡ್ತೇವೆ, ಅಥವಾ ಆಕ್ಚುಲಿ ಇನ್ನೇನೋ ಅದನ್ನು ಪ್ರತೀಕಾರ ತೀರಿಸಬೇಕು, ಪ್ರತೀಕಾರ ತಗೋಬೇಕು ಅನ್ನೋದನ್ನ, ಅಥವಾ ಇನ್ನೊಬ್ಬರ ವಿರುದ್ಧ ಕ್ರೌರ್ಯವನ್ನ ತೋರಿಸ್ಬೇಕು ಅನ್ನೋದನ್ನ, ಅಥವಾ ಮತ್ತೊಬ್ಬರ ವಿರುದ್ಧ ಪ್ರೀತಿಯನ್ನು ತೋರಿಸ್ಬೇಕು ಅನ್ನೋ ಒಂದು ಎಮೋಷನ್ಸ್ ಇದೆಯಲ್ಲ, ಅವನ್ನೆಲ್ಲ ಕ್ರಿಯೇಟ್ ಮಾಡೋದು ಯಾವುದು? ನಮ್ಮ ಎನ್ವಿರಾನ್ಮೆಂಟ್. ಆಯ್ತಾ? ಹೀಗಾಗಿ ನಾವು ನಮ್ಮ ಬಾಲ್ಯದಲ್ಲಿ ನಮ್ಮ ಫಾರ್ಮೇಟಿವ್ ನಮ್ಮಲ್ಲಿ ಭಾವನೆಗಳು ಉಂಟಾಗೋದು ಯಾವುದು ಗೊತ್ತಾ? ನಾವು ತಾಯಿಯ ಗರ್ಭದಲ್ಲಿರುವ ಕೊನೆಯ 9 ತಿಂಗಳಲ್ಲಿ 3ನೇ ಟ್ರೈಮೆಸ್ಟರ್ ಇದೆಯಲ್ಲ, ಅಂದ್ರೆ ಕೊನೆಯ 3 ತಿಂಗಳಿಂದ ನಾವು ಹುಟ್ಟಿದ ಮೇಲೆ 6 ಅಥವಾ 7 ವರ್ಷಗಳಾದ ತನಕ ನಮ್ಮಲ್ಲಿ ಭಾವನೆಗಳು ಸ್ಪಷ್ಟವಾಗಿ ಉಂಟುತ್ತೆ. ಆಮೇಲೆ ಮುಂದಿನ 10 ವರ್ಷಗಳು ಗಟ್ಟಿಯಾಗ್ತಾ ಹೋಗ್ತವೆ. ನಾವು ತಾಯಿಯ ಗರ್ಭದಲ್ಲಿ ಇರುವಾಗ ತಾಯಿಯ ಆಲೋಚನೆಗಳು ಒಳ್ಳೆಯದಾಗಿದ್ದರೆ, ಅದು ಹಾಗೆ ಆತಂಕದಲ್ಲಿದ್ದರೆ, ಆ ಆತಂಕದಲ್ಲಿದ್ದರೆ ನಾವು ಹುಟ್ಟಿದಾಗಲೂ ಸಹ ನಮ್ಮಲ್ಲಿ ಆತಂಕ ಇದೆ. ಅಥವಾ ತಾಯಿಯ ಆಲೋಚನೆಗಳು ಶಾಂತವಾಗಿದ್ದರೆ, ತುಂಬ ಪ್ರೀತಿ ಇದ್ದರೆ, ಖುಷಿಯಾಗಿದ್ದರೆ, ನಮ್ಗೆ ಆ ಒಂದು ಖುಷಿಯಾಗಿ ತಾಯಿಯ ಗರ್ಭದಲ್ಲಿ ನಮಗೆ ಬರ್ತದೆ. ಆಮೇಲೆ ಹುಟ್ಟಿದ ನಂತರ ಮೊದಲ 7 ವರ್ಷಗಳಲ್ಲಿ ಯಾವ ಭಾವನೆ ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ನಾವು ಏನನ್ನ ನೋಡ್ತೀವಿ ಅನ್ನೋದು ಆ ಒಂದು ಆಕ್ಚುಲಿ ಏನಾಗುತ್ತೆ, ನಮ್ಮ ಭಾವನೆಗಳನ್ನ ಪೂರ್ಣ ನಿರ್ಧಾರ ಮಾಡುತ್ತೆ. ನಮ್ಮ ಹದಿವಯಸ್ಸಿಗೆ ಬರೋ ಹೊತ್ತಿಗೆ ನಾವು ಎಲ್ಲದರಲ್ಲೂ ಹುಡುಗರು ಆಗಿರ್ತೀವೋ, ಅಥವಾ ನಾವು ಸಂತೋಷವಾಗಿರ್ತೀವೋ, ಎಲ್ಲರನ್ನೂ ಪ್ರೀತಿಸ್ತೀವೋ, ಅಥವಾ ಎಲ್ಲರನ್ನೂ ಡೌಟ್ ಮಾಡ್ತೀವೋ, ಅಥವಾ ಎಲ್ಲಿದ್ರೂ ಸಂತೋಷವಾಗಿ ವ್ಯಕ್ತಪಡ್ತೀವೋ, ಅಥವಾ ಎಲ್ಲಿದ್ರೂ ನಾವು ಸ್ಯಾಡ್ ಫೀಲ್ ಮಾಡ್ಕೋತೀವೋ, ಇದು ನಮ್ಮಲ್ಲಿ ರೂಪಗೊಂಡಿದ್ದು. ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ, ಸ್ವಲ್ಪ ಸಮಯ ತಗೊಳ್ತೇನೆ. ನಾನು ಆಕ್ಚುಲಿ ಒಬ್ಬರು ಸೈಕೋಥೆರಪಿಸ್ಟ್ ಹತ್ರ ಒಬ್ಬಗೆ ತನ್ನ ಸಮಸ್ಯೆ ತಗೊಂಡು ನಾನು ಸೂಯಿಸೈಡ್ ಮಾಡ್ಕೊತೀನಿ. ಸೂಯಿಸೈಡ್ ಮಾಡಬೇಕು ಯಾಕೆ ಅಂತ ಕೇಳಿದಾಗ, ನನ್ನ ಗಂಡನ ಜೊತೆ ನನಗೆ ಹೊಂದಿಕೆ ಆಗ್ತಾ ಇಲ್ಲ. ಓಕೆ, ನಾನು ಹೊಂದಿಕೆ ಆಗ್ತಾ ಇಲ್ಲ. ಹೀಗಾಗಿ ನನಗೆ ಸಾಕಾಗೋಗಿದೆ. ಈಗ ನನಗೆ ಯಾವಾಗ ನನ್ನ ಚಿಂತೆ, ವ್ಯಸನ, ನನಗೆ ನೋವು, ಮತ್ತೆ ಒಂದಕ್ಕೆ ಅಸಹಾಯಕತೆ. ಹೇಗಪ್ಪ ಇಲ್ಲಿಂದ ದೂರ ಹೋಗೋದು, ಇಂಥ ಮನುಷ್ಯನಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಅದು ಆಗ್ತಾನೂ ಇಲ್ಲ. ಈಗ ನನಗೆ ಯಾವಾಗಲೂ ಮನಸ್ಸಿನಲ್ಲಿ ವ್ಯಸನ ಮತ್ತು ಅಸಹಾಯಕತೆ ತುಂಬಿದೆ. ನನ್ನ ಗಂಡನಿಂದ ನನಗೆ ಒಂಥರ ಬಹಳ ಬೇಸರಕ್ಕೆ ಹೊಂದಿಲ್ಲ. ಆಗ ಅವ್ರು ಹೇಳಿದ್ರು, ಗಂಡನ ಮಾತು ಆಯ್ತಾ, ನಿಮ್ಗೆ ಬೇಸರ ಹೊಂದಿಕೆ ಆಗೋಬೇಕು ಅಂತ. ನಿಮ್ಮ ಮನಸ್ಸಿನ ಮುಖ್ಯ ಭಾವನೆಗಳು ಯಾವಾಗಲೂ ನಿಮ್ಮಲ್ಲಿ ಯಾವ ಭಾವನೆ ಇರ್ತದೆ ಅದನ್ನೇ ಫಸ್ಟ್ ಟೈಮ್ ಆಕೆಗೆ ಆ ಪ್ರಶ್ನೆ ಇರ್ತದೆ. ಯಾರು ಕೇಳಿರಲಿಲ್ಲ ಅಂತ. ಆಗ ಹೇಳಿದ್ದೇನು ಗೊತ್ತಾ, ಅವನ್ನ ಯೋಚನೆ ಮಾಡಿ ಹೇಳ್ತು, ನಾನು ಯಾವಾಗಲೂ ಒಂಥರ ಚಿಂತೆಯಲ್ಲಿ ಇರ್ತೇನೆ, ವ್ಯಸನದಲ್ಲಿ ಇರ್ತೇನೆ, ಮತ್ತೆ ಏನೋ ಸರಿ ಇಲ್ಲವಲ್ಲ ಅನ್ನೋ ಒಂದು ಯೋಚನೆಯಲ್ಲಿ ಇರ್ತೀನಿ. ಮತ್ತು ಅದರಿಂದಾಗಿ ನಾನೊಂಥರ ಅಸಹಾಯಕತೆ ಸಹ, ಅಂದರೆ ಚಿಂತೆ ಮತ್ತು ಅಸಹಾಯಕತೆ ಅದು ನನ್ನ ಫೀಲಿಂಗ್ ಇರ್ತದೆ. ಆಗ ಆ ಸೈಕೋಥೆರಪಿಸ್ಟ್ ಕೇಳಿದ್ರು, ಈ ಚಿಂತೆ ಮತ್ತು ಅಸಹಾಯಕತೆ ಮದುವೆ ಮಾಡಿಕೊಂಡ ಮೇಲೆ ಈ ಗಂಡನಿಂದ ನಿಮಗೆ ಬಂತ ಈ ಫೀಲಿಂಗು, ಅದು ಮೊದಲೇ ಬಂದಿತ್ತ? ನೋಡಿ ಯೋಚನೆ ಮಾಡಿ. ಹಾಗಾಗಿ ಹೇಳ್ತಾ ಹೋದಾಗ ನನಗೆ ಬಾಲ್ಯದಲ್ಲೇ ನನಗೆ ಚಿಂತೆಯ ಮನೋಭಾವ ಇತ್ತು. ನಾನು ಎಲ್ಲದರ ಬಗ್ಗೆ ತುಂಬ ಚಿಂತೆ ಮಾಡ್ತಿದ್ದೆ. ಒಂಥರ ನನಗೆ ಒಂದು ಹೆಲ್ಪ್ಲೆಸ್ನೆಸ್ ಅಂತ ಅನಿಸ್ತಾ ಇತ್ತು ನನಗೆ. ಆಗ ಅವ್ರು ಹೇಳಿದ್ರು ಗೊತ್ತಾ, ನಿಮ್ಮ ಎನ್ವಿರಾನ್ಮೆಂಟ್ನ ಬಾಲ್ಯದ ಎನ್ವಿರಾನ್ಮೆಂಟ್ ನಿಮಗೆ ಸದಾ ಚಿಂತೆಯಲ್ಲಿ ಇರೋದನ್ನ ಕಲಿಸುತ್ತೆ. ಅದನ್ನ ನಿಮ್ಮ ಹ್ಯಾಬಿಟ್ ಮಾಡಿಬಿಟ್ಟಿದೆ. ಸದಾ ಚಿಂತೆಯಲ್ಲಿ ಇರೋದ್ರಿಂದ ಮತ್ತೆ ನಿಮ್ಮಲ್ಲಿ ಹೆಲ್ಪ್ಲೆಸ್ನೆಸ್, ಅಸಹಾಯಕತೆಯ ಫೀಲಿಂಗ್ ಸಹ ನಿಮ್ಮಲ್ಲಿ ಬಂದ್ಬಿಟ್ಟಿದೆ. ಈಗ ಏನಾಗಿದೆ, ನಿಮ್ಮಲ್ಲಿ ಚಿಂತೆ ಮತ್ತು ಅಸಹಾಯಕತೆ ಗಂಡನಿಂದ ಬಂದಿಲ್ಲ, ಬದಲಾಗಿ ಬಾಲ್ಯದಲ್ಲಿ ಯಾವುದೋ ಕಾರಣದಿಂದ ನೀವಿದ್ದ ಎನ್ವಿರಾನ್ಮೆಂಟ್, ಮನೆಯೇ ಇರ್ಬೋದು, ಶಾಲೆಯೇ ಇರ್ಬೋದು, ನೀವಿದ್ದ ಆಸ್ತಿ ಇರ್ಬೋದು, ಯಾವುದೋ ಅಥವಾ ನಿಮ್ಮ ಸುತ್ತಮುತ್ತಲ ನಿಮ್ಮ ಗೆಳೆಯರ ಬಳಗ ಇರ್ಬೋದು, ಯಾವುದೋ ಒಂದು ನಿಮ್ಮಲ್ಲಿ ಚಿಂತೆಯ ಭಾವವನ್ನು, ಅಸಹಾಯಕತೆಯ ಭಾವವನ್ನು ಗಾಢವಾಗಿ ಮೂಡಿಸ್ಬಿಟ್ಟಿದೆ. ಅನಂತರ ನೀವು ಬದುಕಿನಲ್ಲಿ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಬಂದಿದ್ದೀರಿ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮಗೆ ಚಿಂತೆ ಮತ್ತು ಅಸಹಾಯಕತೆಯೇ ನಿಮ್ಮ ಭಾವನೆಗಳಲ್ಲಿ ಹ್ಯಾಬಿಟ್ ಆಗೋದ್ರಿಂದ ಅನಂತರ ನಿಮ್ಮ ಬದುಕಿನಲ್ಲಿ ನೀವು ನಡೆದಂಥ ಘಟನೆಗಳು, ನಿಮ್ಮ ಬದುಕಿನಲ್ಲಿ ಬಂದಂಥ ವ್ಯಕ್ತಿಗಳು ಎಲ್ಲವೂ ನಿಮಗೆ ಚಿಂತೆಯನ್ನೇ ಕೊಡ್ತಾ ಇದ್ದಾರೆ. ಅಂದ್ರೆ ಚಿಂತೆ ಕೊಡೋವರನ್ನೇ ನೀವು ಬದುಕಿಗೆ ಆಹ್ವಾನ ಮಾಡ್ಕೊತಾ ಇದ್ದೀರಿ. ನಿಮ್ಮ ಗೆಳತಿ ಗೆಳೆಯ ಗೆಳತಿ ಆಗಿರ್ಬೋದು, ನಿಮ್ಮ ಟೀಚರ್ಗಳಾಗಿರ್ಬೋದು,
ನೀವು ಇಂಟರ್ವ್ಯೂ ಫೇಸ್ ಮಾಡಕ್ಕೆ ಹೋದಾಗ ಎದುರಾದಂಥ ಇಂಟರ್ವ್ಯೂ ಇರ್ಬೋದು, ಅಥವಾ ನೀವು ಕೆಲಸ ಸಿಕ್ಕಿ ಉದ್ಯೋಗ ಮಾಡಿದ ಸವಲತ್ತುಗಳಿರ್ಬೋದು, ಅವು ಸಹ ನಿಮ್ಗೆ ಬಾಲ್ಯದಲ್ಲಿ ನಿಮ್ಗೆ ಗಟ್ಟಿಗೆ ಉಳಿದ್ಬಿಡ್ತಾರೆ. ನಿಮ್ಮ ಮನಸ್ಸಲ್ಲಿ ಚಿಂತೆ ಮತ್ತು ಅಸಹಾಯಕತೆ ಅದನ್ನೇ ಜಾಸ್ತಿ ಮಾಡುವಂಥ ವ್ಯಕ್ತಿಗಳೇ ನಿಮ್ಮ ಬದುಕೆ ಮತ್ತೆ ಮತ್ತೆ ಬಂದಿದ್ದಾರೆ. ಯಾಕಂದ್ರೆ ನೀವು ಅಂಥವರನ್ನೇ ನಿಮ್ಮ ಬದುಕೆ ಆಹ್ವಾನಿಸ್ತಾ ಇದ್ದೀರಿ. ಅದೇ ಕಾರಣದಿಂದ ಗಂಡ ಸಹ ಅಂತ್ಯವೇ ಬಂದಿದ್ದಾರೆ. ಹೀಗಾಗಿ ನೀವು ನಿಮ್ಮ ಗಂಡನನ್ನ ಬದಲಾಯಿಸೋಕ್ಕಾಗಲ್ಲ, ಬದಲಾಯಿಸೋ ಅಗತ್ಯನೇ ಇಲ್ಲ. ನೀವು ಬದಲಾಗಬೇಕು ಅಂದ್ರೆ ನಿಮ್ಮ ಆ ಒಂದು ಇದು ಸ್ಟ್ರಾಂಗ್ ಎಮೋಷನ್ ಏನಿದೆ, ಚಿಂತೆ ಅದನ್ನ ನೀವು ಬದಲಾಯಿಸಿಕೊಂಡ್ರೆ, ಅದು ಚಿಂತೆಯ ಬದಲೇನು, ಸ್ಯಾಡ್ನೆಸ್ ಬದಲೇನು, ಒಂದು ರೀತಿ ಆಕ್ಚುಲಿ ಇದು ಹ್ಯಾಪಿನೆಸ್, ಸಂತೋಷ. ನಿಸ್ಸಹಾಯಕತೆ ಬದಲು ಒಂದರ ಸಬಲತೆ, ಅಂದ್ರೆ ಹೆಲ್ಪ್ಲೆಸ್ನೆಸ್ ಬದಲು ಹೆಲ್ಪ್ಫುಲ್. ಅದನ್ನ ನೀವು ಬೆಳೆಸ್ಕೊಂಡು ಅದನ್ನ ನೀವು ಆ ಒಂದು ಹ್ಯಾಬಿಟ್ ಅನ್ನು ನಿಧಾನಕ್ಕೆ ತೊರೆದು ಈ ಹ್ಯಾಬಿಟ್ ಅನ್ನು ನೀವು ಕೂಡಿಸ್ಕೊಂಡು ಇದು ನಿಮ್ಮ ಡಾಮಿನೆಂಟ್ ಎಮೋಷನ್ ಆಗಿ ನಿಮ್ಮ ಚಟ ಆಗಿಬಿಟ್ರೆ, ಎಮೋಷನ್ ಚಟ ಅಂತ ಹೇಳಿದ್ರೆ ನಿಮ್ಮ ಆ ಎಮೋಷನ್ ಚಟ ಆಗಿಬಿಟ್ರೆ ಆಗ ನಿಮ್ಮ ನಿಮ್ಮ ಗಂಡನೇ ಬದಲಾಗಿಬಿಡಬಹುದು. ಅದು ನಿಮಗೆ ಸದಾ ಚಿಂತೆಯ ಕೊಡೋದ್ರಿಂದ ಬದಲು ನೀವು ಖುಷಿ ಕೊಡುವಂತ ಇದಾಗ್ಬೋದು, ಅಥವಾ ಆತ ನಿಮ್ಮ ಬದುಕಿನಿಂದ ದೂರ ಹೋಗಿ ನಿಮ್ಮನ್ನು ಖುಷಿಯಲ್ಲಿ ಇಡಿಸುವಂತ ವ್ಯಕ್ತಿ ನಿಮ್ಮ ಬದುಕು ಬರ್ಬೋದು. ಹೀಗಾಗಿ ನಿಮ್ಮ ಬದುಕಿನಲ್ಲಿ ಏನೇನು ನಡೀತದೋ ಅದಕ್ಕೆ ಇನ್ಯಾರನ್ನೂ ಬ್ಲೇಮ್ ಮಾಡಬೇಡಿ. ನಿಮ್ಮ ಬದುಕಲ್ಲಿ ಏನು ನಡೀತೋ ಅದಕ್ಕೆ ಸುತ್ತಲೂ ಬ್ಲೇಮ್ ಮಾಡಬೇಡಿ. ಈಗ ನಿಮ್ಮ ಕಲೀಗ್ಸ್ ಅನ್ನ ಅವ್ರು ನಿಮ್ಗೆ ನೋವು ಮಾಡಿದ್ರು ಬೈದ್ರು ಅಂತ ಅವ್ರನ್ನ ಬ್ಲೇಮ್ ಮಾಡಬೇಡಿ. ಗಂಡ ಹೊಡೆದ ಬೈದ ನೀನು ಇಷ್ಟೇ ಇಲ್ಲದ ಕೆಲಸವನ್ನ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ನೀವು ಅದನ್ನು ಬ್ಲೇಮ್ ಮಾಡಬೇಡಿ. ಯಾಕಂದ್ರೆ ನೀವು ಚಿಂತೆ ಮತ್ತೆ ಅಸಹಾಯಕತೆ ನಿಮ್ಮ ಎಮೋಷನ್ಸ್ ಆಗೋದ್ರಿಂದ ಅದನ್ನ ಕೊಡೋರನ್ನೇ ನೀವು ಬದುಕಲಿ ಮತ್ತೆ ಅಟ್ರಾಕ್ಟ್ ಮಾಡ್ಕೊಂಡು ನಿಮ್ಮ ಬದುಕಿಗೆ ಸೇರಿಸ್ಕೊತಾ ಬಂದಿದ್ದೀರಿ. ಹಾಗೆ ಗಂಡನೂ ಸಿಕ್ಕಿದ್ದಾನೆ, ಅಂತ ಗಂಡನೇ. ಹೀಗಾಗಿ ಏನಾಗಿದೆ, ನೀವು ಬದಲಾಗದೆ ನಿಮ್ಮ ಗಂಡ ಬದಲಾಗೋದಿಲ್ಲ, ಅಥವಾ ನಿಮ್ಗೆ ಬದಲಿ ಗಂಡ ಸಿಗೋದಿಲ್ಲ. ನಿಮ್ಮ ಅಂತ ಹೇಳಿದ್ಮೇಲೆ ಆಕೆ ಸೂಯಿಸೈಡ್ ಮಾಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಈ ಭಾವನೆಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಎಕ್ಸೈಸ್, ಅದಕ್ಕೆ ಬೇರೆ ದಾರಿಗಳಿವೆ. ಅದಕ್ಕೆ ಇನ್ನೊಂದ್ಸಲ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ, ಅದನ್ನ ಯಾವಾಗ ಸಮಯ ಇಲ್ಲ. ಅದಕ್ಕೆ ತನ್ನ ಭಾವನೆಗಳನ್ನ ಬದಲಾಯಿಸಿಕೊಂಡು ಕೊನೆಗೆ ಆಗಿ ಈಗ ಇದರಿಗೆ ಬದುಕಿನಲ್ಲಿ ಮಾರ್ಗದರ್ಶನ ನೀಡುವಂತ ಮಟ್ಟಕ್ಕೆ ಬಂದಿದೆ. ಸೂಯಿಸೈಡ್ ಮಾಡ್ಕೊಳ್ಳೋದು ಇನ್ನೇನುವಂತ ವ್ಯಕ್ತಿ ಈಗ ಬದುಕಿನ ಇದೀಗ ಸೂಯಿಸೈಡ್ ಮಾಡ್ಕೊಳ್ಳೋರನ್ನ ತಡೆದು ಬದುಕಿನ ಕಡೆಗೆ ತಿರುಗಿಸುವಂತ ಮಟ್ಟಕ್ಕೆ ಬಂದಿದ್ದಾರೆ. ಇದರ ಅರ್ಥ ಏನು ಅಂದ್ರೆ ಆಕೆ ತನ್ನ ಆ ಒಂದು ಚಿಂತೆ ಮತ್ತು ಅಸಹಾಯಕತೆ ಆ ಎಮೋಷನ್ಗಳನ್ನ ಬದಲಾಯಿಸಿಕೊಂಡು. ಈಗ ನಾನು ಕಥೆಗಾರಗಳ ವಿಷಯಕ್ಕೆ ಬರ್ತೀನಿ. ನಾನು ಹೇಳಿದ್ರೆ ಮೊದಲು ಸ್ವಲ್ಪ ಅಡ್ಡದಾರಿ ಹಿಡಿತೀನಿ ಅಂತ. ಈಗ ಅಡ್ಡದಾರಿ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಿದೆ. ಅದೇ ಅಡ್ಡದಾರಿ ನಿಮ್ಗೆ ಏನು ಬೇಸರ ಮಾಡಿಲ್ಲ ಅಥವಾ ನಿರುಪಯುಕ್ತ ಅನಿಸಿಲ್ಲ ಅಂತ ಅಂದ್ಕೋತೀನಿ. ಸೊ ಈಗ ಕಥೆಗಳ ವಿಷಯಕ್ಕೆ ಬರ್ತೀನಿ. ನೀವು ಯಾವ ಕಥೆಯನ್ನು ಇಷ್ಟಪಡ್ತೀರಿ, ಯಾವ ಕಥೆಯನ್ನು ಓದೋದಕ್ಕೆ ಇಷ್ಟಪಡ್ತೀರಿ, ಅಥವಾ ನೀವು ಬರಗಾಲದಾಗ ಎಂಥ ಕಥೆಯನ್ನು ಬರೆಯೋದಕ್ಕೆ ಇಷ್ಟಪಡ್ತೀರಿ, ಅದನ್ನೂ ನಿರ್ಧಾರ ಮಾಡಲು ನಿಮ್ಮ ಭಾರತದಲ್ಲೇ ನೀವು ನೋಡಿ ನಿಮ್ಮಲ್ಲಿ ಕಾಡುವಾಗಿ ಮುಗಿಸಿಕೊಂಡಿರುವಂಥ ಭಾವನೆ, ನೀವು ಸದಾ ಹುಡುಕುವಂಥ ಸ್ವಭಾವವಾಗಿದೆ, ಅದು ನಿಮ್ಮಲ್ಲಿ ಬಂದುಬಿಟ್ಟಿದೆ. ಆಯ್ತಾ? ಪದ್ಯದ ಕಥೆಗಳನ್ನೇ ಇಷ್ಟಪಡ್ತೀವಿ, ಅದನ್ನೇ ಓದ್ತೀವಿ. ಬಾಲ್ಯದಲ್ಲಿ ಎಲ್ಲರಿಗೂ ಕುತೂಹಲ ತುಂಬ ಇರ್ತದೆ ಅಲ್ವಾ? ಪ್ರತಿಯೊಂದು ಕುತೂಹಲದ ಕಣ್ಣಿನಿಂದ ನೋಡ್ತೀವಿ ನಾವು. ಹೀಗೆ ನಾವೆಲ್ಲ ಓದನ್ನು ಆರಂಭಿಸದೇ ಪದ್ಯದ ಕಥೆಗಳಿಂದ ನಿಮಗೆ ಕುತೂಹಲ ನಮಗೆ ಗೊತ್ತಾಗುತ್ತೆ. ಆದ್ರೂ ನಿಮಗೆ ಆ ಒಂದು ಕುತೂಹಲ ಎಲ್ಲ ಇದನ್ನು ನೋಡಬೇಕು ಅನ್ನೋದೇ ನಿಮ್ಮ ಒಂದು ಹವ್ಯಾಸ ಆಗ್ಬಿಟ್ಟಿದೆ. ನಿಮ್ಮ ಭಾವನೆ ಅದಾಗಿ ಅದೇ ನಿಮ್ಮ ಚಟ ಆಗಿದ್ರೆ ನೀವು ಪದ್ಯದ ಕಥೆಗಳನ್ನೇ ಹೆಚ್ಚು ಓದ್ತೀರಿ, ಅದನ್ನೇ ಬರೀತೀರಿ. ನೀವು ಬರಗಾಲದಾಗ ಅಥವಾ ಒಂದು ಪ್ರೇಮದ ಬಟ್ ಚಂದದ ಸಂಬಂಧದ ಒಂದು ಒಳ್ಳೆ ಸುಖ ಸಂಸಾರದ ಗಂಡ ಹೆಂಡತಿ ಚಂದ ಇರಬೇಕು, ಮಾತಾಡ್ಕೊಂಡು ಅಭ್ಯುತನ ಮಾಡ್ಕೊಂಡು ಖುಷಿಯಾಗಿರ್ಬೇಕು. ಆಗ ಅಂತ ಒಂದು ಸಂತೋಷ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅಲ್ಲಿ ನಿಮಗೆ ಸಿಕ್ಕಿ ನಿಮ್ಮ ಅನುಭವ ನಿಮ್ಮ ಎಮೋಷನ್ ಆಗ್ಬಿಟ್ಟಿದ್ರೆ ಅದೇ ಗಾಢವಾಗಿ ಪಡ್ಕೊಂಡ್ಬಿಟ್ಟಿದ್ರೆ ನೀವು ಅಂಥ ಕಥೆಗಳನ್ನೇ ಓದೋದಕ್ಕೆ ಇಷ್ಟಪಡ್ತೀರಿ, ಅಂಥ ಕಥೆಗಳನ್ನೇ ಬರೆಯೋದಕ್ಕೆ ಇಷ್ಟಪಡ್ತೀರಿ. ಆಯ್ತಾ? ಸೊ ಎರಡು ಬರದೆ ಕೊಟ್ಟೆ ಎಲ್ಲರೂ ಹೇಳ್ಬೋದು. ಅನ್ನ ಆಗಿದೆ ಅಂತ ನೋಡೋದಕ್ಕೆ ಎಲ್ಲ ಅಕ್ಕಿಯನ್ನು ಹೆಚ್ಚಿಸಬೇಕಾಗಿಲ್ಲ ಅಲ್ವಾ? ಈಗ ನೀವು ಪದ್ಯದಲ್ಲಿ ಕಥೆ ಮತ್ತೆ ಸಂತೋಷ ಕಥೆ ಹೇಳಿದ್ರೆ ಅದ ನಿಮ್ಮ ಕಥೆಗಳ ಆಯ್ಕೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಅದನ್ನು ನಿರ್ಧಾರ ಮಾಡೋದೇನು ನಿಮ್ಮ ಮನಸ್ಸಿನ ಭಾವನೆ. ಅದನ್ನು ಯಾವುದೇ ಕಾರಣದಿಂದ ನೀವೊಂದು ಮನುಷ್ಯನೊಂದು ಕ್ರೌರ್ಯವೇ ನಿಮ್ಗೆ ಒಂಥರ ಆಗ್ಬಿಟ್ಟಿದೆ. ಇತರರಿಗೆ ತೊಂದರೆ ಕೊಡಬೇಕು, ಹೊಡಿಬೇಕು,
ಅವರು ನಾಯಿಗೆ ಕಲ್ಲು ಹೊಡಿಬೇಕು, ಹಕ್ಕಿಯನ್ನ ಇದರಿಂದ ಕ್ಯಾಟಾಪಲ್ಟಿಂದ ಹೊಡೆದು ಬರಬೇಕು, ಅಥವಾ ಪಕ್ಕದವ್ರಿಗೆ ನೋವು ಮಾಡಬೇಕು. ಅದೇ ಏನಾದರೂ ನಿಮ್ಗೆ ಅದೊಂದು ನಿಮ್ಮ ಎಮೋಷನ್ ಬಂದಿದ್ರೆ ನೀವು ಅಂಥ ಕಥೆಗಳನ್ನೇ ಇಷ್ಟಪಟ್ಟು ಓದ್ತೀರಿ, ಅಂಥದನ್ನೇ ಬರೀತೀರಿ. ಆದರೆ ಇದು ಬೇಡ ಅಂತ ನಿಮ್ಗೆ ಅನ್ನಿಸಿದಾಗ ಆ ಭಾವನೆಗೆ ವಿರುದ್ಧವಾದ ಭಾವನೆಗಳನ್ನ ನೀವು ಬೆಳೆಸ್ಕೊಡೋದಕ್ಕೆ ಹೋದಾಗ ಆಗ ನಿಮ್ಗೆ ಅದಕ್ಕೆ ವಿರುದ್ಧವಾದಂಥ ಇನ್ನೊಂದು ಭಾವನೆ, ಒಳ್ಳೆಯ ಭಾವನೆ ನಿಮ್ಮ ಭಾವನೆ ಆಗಿದ್ದಾಗ ಅದು ನಿಮ್ಮ ಅಭ್ಯಾಸ ಆಗೋದಾಗ ನಿಮ್ಮ ಕಥೆಗಳ ಆಯ್ಕೆನೂ ಬದಲಾಗ್ತದೆ, ನಿಮ್ಮ ಕಥಾ ರಚನೆ ಅದರ ಓದೋದಕ್ಕೆ ನೀವು ಆಯ್ಕೆ ಮಾಡ್ಕೊಳ್ಳೋದು, ಬರೆಯೋದಕ್ಕೆ ಆಯ್ಕೆ ಮಾಡ್ಕೊಳ್ಳೋ ವಸ್ತು ಅವೆರಡೂ ಬದಲಾಗ್ತದೆ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಕಥೆಗಾರರ ಆಗೋದಾದ್ರೆ ನೀವು ಎಂಥ ಕಥೆಗಳನ್ನ ಬರೀತೀರಿ ಅನ್ನೋದನ್ನ ನೀವು ಈಗಲೇ ನಿರ್ಧಾರ ಮಾಡ್ಬೋದು. ನಿಮ್ಮ ಮುಖ್ಯ ಇದು ಅಂದ್ರೆ ನಿಮಗೆ ಸಮಸ್ಯೆಯನ್ನು ಅಥವಾ ಸಂತೋಷನ ಬದುಕಲ್ಲಿ ಯಾರು ಕೊಡ್ತಾ ಇದ್ದಾರೆ ಅಂತ ನೋಡಬೇಡಿ. ನಿಮ್ಮ ಬದುಕಿನ ಸ್ಥಾಯಿ ಇದು ಎಮೋಷನ್ ಯಾವುದು ಅನ್ನೋದನ್ನು ನೋಡಿ. ನಿಮ್ಮ ನಿಮ್ಮ ಡಾಮಿನೆಂಟ್ ಎಮೋಷನ್ ನಿಮ್ಮ ಮನಸ್ಸಿನಲ್ಲಿ ಸಂತೋಷವಾಗಿದ್ರೆ ಏನಾಗುತ್ತೆ, ಸಂತೋಷ ಕೊಡೋರು ನಿಮ್ಮಲ್ಲಿ ಸುತ್ತ ಇರ್ತಾರೆ, ಸಂತೋಷ ಕೊಡುವಂಥ ಕಥೆಗಳನ್ನ ನೀವು ಬರೀತೀರಿ. ಆಯ್ತಾ? ಅದ್ರ ಬದಲು ನಿಮಗೆ ಸದಾ ಚಿಂತೆ ಕೊಡುವಂಥವ್ರು ನಿಮ್ಮ ಡಾಮಿನೆಂಟ್ ಎಮೋಷನ್ ಆಗ್ಬಿಟ್ಟಿದ್ರೆ, ಬೆಳೆದು ಬಂದಿದ್ರೆ ನೀವೇನ್ ಮಾಡ್ತೀರಿ, ಚಿಂತೆ ಕೊಡುವಂತ ಆ ಒಂದು ಸ್ಯಾಡ್ ಸೀರಿಯಲ್ಗಳನ್ನ ನೋಡ್ಕೊಂಡು ಅಯ್ಯಯ್ಯೋ 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 ಅಯ್ಯೋ ಏನಾಗ್ತದೆ ಅವ್ರಿಗೆ ಅಯ್ಯಯ್ಯೋ ಅಂತ ಯೋಚನೆ ಮಾಡೋ ಅದೇನೇ ಅಂತ ಸೀರಿಯಲ್ಗಳನ್ನೇ ನೀವು ಹೆಚ್ಚು ಇಷ್ಟಪಡ್ತೀರಿ, ಅಂಥದನ್ನೇ ಓದ್ತೀರಿ, ನೀವು ಕಥೆ ಬರೆಯೋದರ ಅಂಥದ್ದು. ಹೀಗಾಗಿ ನೀವು ಆಕ್ಚುಲಿ ನೀವು ಏನು ಬರೀತೀರಿ ಅನ್ನೋದನ್ನ ನೀವು ನಿಮ್ಮ ಡಾಮಿನೆಂಟ್ ಎಮೋಷನ್ ಏನಿದೆ ಅಂತ ನೋಡ್ಕೊಂಡೇ ನೀವು ನಿರ್ಧಾರ ಮಾಡ್ಬೋದು. ನಿಮ್ಮ ಬದುಕಿನ ಪಾಠ ಬೇಕು ಅಂದ್ರೆ ಇದು ಮಾಡ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಅವರಾಗಿ ಬಂದಿಲ್ಲ, ನೀವೇ ಅವರನ್ನ ಆಹ್ವಾನ ಮಾಡ್ಕೊಂಡು ಅಥವಾ ಇನ್ನು ಮುಂದೆನೂ ಅಂಥವ್ರನ್ನ ಆಹ್ವಾನ ಮಾಡ್ತೀವಿ ಬದುಕಿನಲ್ಲಿ. ನೀವು ಖುಷಿಯಾಗಿ ಎಲ್ಲರೂ ಪ್ರೀತಿಸೋಂಥವ್ರೆ ನೀವು ಬದುಕು ಬರ್ತಾರೆ, ಸದಾ ನಿಮ್ಮನ್ನು ನಗಿಸ್ತಾ ಇರ್ತಾರೆ, ಖುಷಿಯಲ್ಲಿ ಇರ್ತಾರೆ. ಆಯ್ತಾ? ಸೊ ನಿಮ್ಮ ಬದುಕು ಖುಷಿ ಮಯವಾಗ್ತದೆ, ನೀವು ಬರೆದ್ರೆ ಖುಷಿಯಿಂದ ಬರೀತೀರಿ. ಆದರೆ ಚಿಂತೆ ಅನ್ನೋದು, ವ್ಯಸನ ಅನ್ನೋದು, ಕಂಪ್ಲೈಂಟ್ ನಿಮ್ಮ ಡಾಮಿನೆಂಟ್ ಎಮೋಷನ್ ಆಗಿದ್ರೆ ಅದನ್ನ ಕೊಡುವಂಥ ವ್ಯಕ್ತಿಗಳೇ ನೀವು ಅಟ್ರಾಕ್ಟ್ ಮಾಡ್ಕೊಳ್ಳೋ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಅವರೇ ಬಂದು ಅಂಥವ್ರಿಗೆ ನಿಮ್ಮ ಗೆಳತಿಯಿಂದ ಹಿಡಿದು ಲೈಫ್ ಪಾರ್ಟ್ನವ್ರಿಗೆ ಅಂಥವ್ರೆ ಬರ್ತಾರೆ, ಲೈಫ್ ಪಾರ್ಟ್ನರ್ ಎಲ್ಲರೂ ಅಂಥವ್ರೆ ಬರ್ತಾರೆ. ಆಯ್ತಾ? ಸೊ ನಿಮ್ಮ ಕಥೆಗಳು ಅಂತಿದೆ ಆಗ್ಬಿಡ್ತಾರೆ. ಸರ್ ಈಗ ಮತ್ತೆ ಈಗ ಬಂದ್ಬಿಟ್ಟೆ. ಆಯ್ತಾ? ತುಂಬ ಸಮಯ ತಗೊಂಡೆ, ಇನ್ನು ಕೆಲವು ನಿಮಿಷಗಳು. ಹೀಗಾಗಿ ನೀವು ಕಥೆಗಾರರು ಆಗೋದಾದ್ರೆ ನೀವು ಯೋಚನೆ ಮಾಡಿ, ನನ್ನ ಡಾಮಿನೆಂಟ್ ಎಮೋಷನ್ ಅಂದ್ರೆ ಒಂದು ಕಥೆ ಬರೆದು ಸಹ ನಾನು ಇಂಥದೇ ಬರೀತೀನಿ, ಇದನ್ನ ಜನ ಇಷ್ಟಪಡ್ತಾರೆ, ಅದು ನಿಮಗದು ಇಷ್ಟ ಇರೋದ್ರಿಂದ ನಿಮ್ಗೆ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಅನ್ಸಿಬಿಡ್ಬೋದು. ಆಯ್ತಾ? ಆದ್ರೆ ಒಂದು ಕ್ಷಣ ನಿಮ್ಮಿಂದ ಹೊರಗೆ ನಿಂತು ನೀವು ಯೋಚನೆ ಮಾಡಿ, ಅದು ನಿಮ್ಮ ಯಾವ್ದಾದ್ರು ನಿಮ್ಮ ಒಂದು ನಿಷ್ಪಕ್ಷಪಾತ ನೇರವಾಗಿ ಹೇಳುವಂತ ನಿಮ್ಮ ಸಂಗಡಿಗರ ಗೆಳೆಯರ ಮುಂದೆ ನಿಮ್ಮ ಬರಹವನ್ನು ನೀಡಿ ಅವ್ರು ಏನ್ ಹೇಳ್ತಾರೆ ಅಂತ ನೋಡಿಕೊಂಡು ಆಗ ನಿಮ್ಗೆ ಒಂದು ಫೈನಲ್ ಚಿತ್ರಣ ಬರ್ತದೆ, ಇಂಥ ಕಥೆಗಳನ್ನ ನಾನು ಬರೀಬೇಕು ಅಂತ. ಇಲ್ಲಿ ನೀವು ಎಲ್ಲ ಸಲ ನಿಮ್ಮ ಹೊಗಳ್ತಾರಲ್ಲ, ಅವರಿಂದ ನಿಮ್ಗೆ ಆಗುವಂಥ ಉಪಯೋಗಕ್ಕಿಂತ ನಿಮ್ಮಲ್ಲಿರೋ ತಪ್ಪುಗಳನ್ನು ಎತ್ತಿ ಹೇಳ್ತಾರಲ್ಲ, ಅಂದ್ರೆ ಎತ್ತಿ ಹೇಳೋದು ಅಂತ ಹೇಳಿದ್ರು ನಿಮ್ಮನ್ನ ನೋವು ಮಾಡಬೇಕು, ನಿಮ್ಮನ್ನ ಕೆಳಗೆ ತಳ್ಳಬೇಕು ಅಂತಲ್ಲ, ಅಥವಾ ನಿಮ್ಮನ್ನ ತಿದ್ದಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ನಿಮ್ಮ ತಪ್ಪನ್ನು ಹೇಳ್ತಾರಲ್ಲ, ಅವರು ನಮಗೆ ಹೆಚ್ಚು ಒಳ್ಳೆಯದು. ಅಂಥದ್ದು ಮುಂದೆ ನಿಮ್ಮ ಬರಹಗಳನ್ನ ಇಡಿ, ಪ್ರಾರಂಭಿಕ ಬರಹಗಳನ್ನ, ಅದರ ಆಧಾರದ ಮೇಲೆ ನೀವು ಎಂಥ ಕಥೆಗಳನ್ನ ಬರೀಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದಂಥ ಎಮೋಷನ್ಸ್ ನಿಮ್ಮಲ್ಲಿ ಈಗಾಗಲೇ ಇದ್ದರೆ ಸಂತೋಷ, ಇಲ್ಲ ಅಂದ್ರೆ ಅದಕ್ಕೆ ನಿಮ್ಮಲ್ಲಿ ಅದರ ವಿರುದ್ಧವಾದಂಥ ಎಮೋಷನ್ಸ್ ಇದ್ರೆ ನಿಮ್ಮ ಎಮೋಷನ್ಸ್ ಅನ್ನು ನೀವು ಬದಲಾಯಿಸ್ಕೊಂಡು ಹೊಸ ಎಮೋಷನ್ ನಿಮ್ಮ ಚಟ ಮಾಡ್ತೀವಿ. ಎಮೋಷನ್ಸ್ ಆರ್ ನಥಿಂಗ್ ಬಟ್ ಹ್ಯಾಬಿಟ್ಸ್. ನಿರಂತರವಾಗಿ ಒಂದು ಎಮೋಷನ್ ಅನ್ನೇ ಫೀಲ್ ಮಾಡ್ಕೊಂಡ್ರೆ ಎಮೋಷನ್ ನಾವು ಫೀಲ್ ಮಾಡ್ಕೋತಾ ಹೋದ್ರೆ ಅದೇ ನಮ್ಮ ಚಟ ಆಗ್ಬಿಡ್ತದೆ. ಆಯ್ತಾ? ಸೊ ಇದು ಒಂದು ನೀವು ಕಥೆಗಾರ, ಇದು ಬದುಕಿನ ಪಾಠ ನಾನು ನಿಮ್ಗೆ ಹೇಳಿದ್ದು. ಇದು ಕಥೆಗಾರರ ಇದಾಗಿ ನಾವು ತಗೊಂಡೆ ಅಷ್ಟೇ, ಅದು ಇದು ಬದುಕಿನ ಪಾಠ ಅಂತ ರೈಟ್. ಇಷ್ಟು ಅದಾದ್ಮೇಲೆ ಇನ್ನು ಕಥೆಯನ್ನ ಶುರು ಮಾಡ್ತೀವಿ. ಅದಕ್ಕೆ ನಮ್ಮ ರಮೇಶ್ ಕುಟುಂಬ ನಿಮ್ಗೆ ಹೇಳ್ತಾರೆ, ಕಥೆ ಅಂತ ಹೇಳಿದ್ರೆ ಅದು ಅಂದ್ರೆ ನಾರ್ಮಲ್ ಕಥೆನ ತಗೊಳ್ಳೋಣ, ಪದ್ಯದಲ್ಲಿ ಬೇಡ, ಮ್ಯಾಜಿಕಲಿಸಮ್ ಬೇಡ, ಸರಿಯಲಿಸಮ್ ಬೇಡ, ಅಥವಾ ಇನ್ನೊಂದು ಏನೊಂದು ಫ್ಯಾಂಟಸಿ ಬೇಡ, ಎಂಥದ್ದು ಬೇಡ, ನಾರ್ಮಲ್ ಈ ನಮ್ಮ ಸಾಮಾನ್ಯ ಜನರ ಲೈಫ್ ಹೇಗಿದೆ ಅಂಥದ್ದು ನೀವು ಕಥೆ ಬರೆದ್ರೆ ಒಂದು ಮಾತನ್ನು ನಾನು ಹೇಳ್ತೀನಿ ಕೇಳಿ. ಈ ಒಂದು ಸಹಜ ಬದುಕಿನ ಕಥೆ ಇದೆಯಲ್ಲ, ಇದನ್ನ ನೀವು ಬರೆಯೋದಾದ್ರೆ ನೀವು ಪರಕಾಯ ಪ್ರವೇಶ ಮಾಡ್ತೀರ. ಅಂದ್ರೆ
ಯಾವುದೋ ಒಂದು ಪಾತ್ರ, ನೀವಲ್ಲದ ಒಂದು ಪಾತ್ರ ನೀವು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಆ ಪಾತ್ರದ ಒಳ ಹೊತ್ತು ನೀವು ನಿಲ್ಲಬೇಕಾಗ್ತದೆ, ಆ ಪಾತ್ರವೇ ನೀವಾಗಬೇಕಾಗ್ತದೆ. ನಂದು ಬಾಳೆಗೊಂದಿಷ್ಟು ಗಾಳಿ ಕಥೆ ನೀವು ಯಾರಾದ್ರೂ ಓದಿದ್ದೀರಾ? ನೀಡುತ್ತದೆ. ಆ ಕಥೆಯಲ್ಲಿ ಏನಾದ್ರನ್ನ ಫಸ್ಟ್ ಪರ್ಸನ್ ಬರೆದ್ರು, ಅಂದ್ರೆ ನಾನು 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 ಅಂದ್ಕೊಂಡೇ ಬರ್ಕೊಂಡಿದ್ದೆ. ಆ ಕಥಾನಾಯ ನಿರೂಪಕ ಯಾರು? ಒಬ್ಬ 13 ವರ್ಷದ ಬೀದಿ ಹುಡುಗ, ಡೆಲ್ಲಿಯ ಬೀದಿ ಹುಡುಗ. ನಾನು ಆಕ್ಚುಲಿ ಪ್ರತಿ ಸಲ ಬೆಳಗ್ಗೆ ನನ್ನ ಹೆಂಡತಿಯನ್ನ ಕರ್ಕೊಂಡೋಗಿ ನಮ್ಮ ಮನೆಯಿಂದ ತೀರ್ಸ್ತಾ ಅಷ್ಟರಲ್ಲಿ ಆಕೆ ಪಕ್ಕದ ಲಕ್ಷ್ಮಣ್ ನಗರಲ್ಲಿ ಬ್ಯಾಂಕ್ ಆಫೀಸರ್ ಆಗಿದ್ದರು. ಆಕೆನ ಡ್ರಾಪ್ ಮಾಡೋದಕ್ಕೆ ಪ್ರತಿ ಬೆಳಿಗ್ಗೆ ಹೋಗ್ತಾ ಇದ್ದಾರೆ. ಆಯ್ತಾ, ಲಕ್ಷ್ಮಣ್ ನಗರ್ ಫ್ಲೈಓವರ್ ಕೆಳಗಡೆ ನಾವು ಗಾಡಿಯನ್ನೇ ನಿಲ್ಲಿಸಬೇಕಾಗ್ತದೆ. ಅಟ್ಲೀಸ್ಟ್ ಸ್ವಲ್ಪ ಆಗ ಅಲ್ಲಿ ಕೆಲವು ಫ್ಲೈಓವರ್ ಕೆಳಗಡೆ ಕೆಲವು ಸಂಸಾರಗಳಿದ್ದಾರೆ. ಆ ಅಲ್ಲಿಯ ಮಕ್ಕಳು ಬಂದು ನಮ್ಮನ್ನ ಪೈಸೆ ಕೇಳ್ತಾ ಇದ್ರು. ಆ ಮಕ್ಕಳನ್ನ ನೋಡ್ತಾ ನನಗೆ ಈ ಒಂದು ಆ ಬಗ್ಗೆ ಯೋಚನೆ ಬಂದು 5 ವರ್ಷಗಳ ನಂತರ ಅದನ್ನ ಬಾಳೆಗೊಂದಿಷ್ಟು ಗಾಳಿ ಕಥೆ ಮಾಡಿದೆ. ಆ ಕಥೆಯಲ್ಲಿ ನಾನೇ ಒಬ್ಬ ಬೀದಿ ಹುಡುಗನಾಗಿ ಆ ಫ್ಲೈಓವರ್ ಕೆಳಗೆ ಬದುಕುವಂತ ಒಬ್ಬ 13 ವರ್ಷದ ಅಂದ್ರೆ ತಂದೆ ಇಲ್ಲದ ಅಥವಾ ತಂದೆ ತೊರೆದು ಹೋದಂತ ಹೆಣ್ಣಿನ ಮಗನಾಗಿ ಆಕೆ ಜೊತೆಯಲ್ಲಷ್ಟೇ ಬದುಕ್ತಾ ಇರುವಂತ ಇತರ ಒಂದು ಬೀದಿ ಮಕ್ಕಳ ಜೊತೆ ಬದುಕ್ತಾ ಇರೋ 13 ವರ್ಷದ ಹುಡುಗ ನಾನು ಕೂಡ ಕಥೆಯನ್ನು ನಾನು ಆಯ್ತಾ. ಅದರ ಮೂವತ್ತವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆ ಬಾಲಕನೇ ಅಂತ ಬಾಲಕನೇ ಕಥೆ ಹೇಳಿದೆ ಹೇಳುವ ಯುನೆಸ್ಕೋ ಪ್ರೊಫೆಸರ್ ಕಥೆ ರೀತಿ ಅಲ್ಲ ಅಂತ. ಅದನ್ನ ಕಥೆ ನಾನು ಯಾಕೆ ಅದನ್ನು ಬರೆಯಕ್ಕೆ ಸಾಧ್ಯತೆ ಇಲ್ಲ? ನಾನು ಆ ಹುಡುಗನ ಹೊರಕಾಯ ಪ್ರವೇಶ ಮಾಡಿದೆ. ಆತನ ಅನುಭವ, ಆತ ತಿನ್ನುವಂತ ಊಟ, ಅವ್ರಿಗೆ ಎಂತ ಊಟ ಸಿಗಬಹುದು, ಅದು ಮತ್ತೆ ಅದನ್ನ ಯಾರಿಂದ ಏನು ಬೈಗಳು ಕೇಳಬಹುದು, ಎಂತ ಜನರನ್ನು ಬದುಕಲು ಬರಬಹುದು, ಅದನ್ನ ನಾನು ಅನುಭವ ಅಂತ ಮಾಡ್ಕೊಳ್ಳೋದ್ರಿಂದ ಅದರ ಕಥೆ ಬರೀಬೇಕಾಯ್ತು. ಇವಾಗ ಭೂಮಿ ಹೆಣ್ಣು ಒಂದು ಹುಡುಗಿಯ ಕಥೆ ಬರೀತಾರೆ. ಹುಡುಗಿ ಇದಾಗಿದೆ ಕಥಾನಾಯಕಿಯಾಗಿ, ಎಷ್ಟು 8ನೇ ಕ್ಲಾಸ್ನ ಹುಡುಗಿ ಕಥಾನಾಯಕಿಯಾಗಿರೋದು. ಅದನ್ನು ಆ ಹುಡುಗಿಯ ನಾನು ಓದ್ಕೊಂಡು ನಾನು ಬರಿತಾ ಹೋಗೋದು. ಅದನ್ನು ಪರಕಾಯ ಪ್ರವೇಶ ಮಾಡ್ತೇನೆ ನಾನು ಆ ಹುಡುಗಿಯ ಆದೆ. ಹಾಗೆ ಅವಳ ಅನುಭವಗಳು, ಅವಳ ದೇಹದಲ್ಲಾಗೋ ಬದಲಾವಣೆಗಳು, ಮನಸ್ಸಿನ ಆಗೋ ಬದಲಾವಣೆಗಳು, ಅದನ್ನೆಲ್ಲ ನನ್ನ ಒಂದು ಸ್ವಂತ ಅನುಭವದ ರೀತಿಯಲ್ಲಿ ಮಾಡ್ಕೊಂಡು ಕಥೆ ಬರೋದ್ರಿಂದ ಅದು ಒಬ್ಬ 8ನೇ ತರಗತಿಯ ಹುಡುಗಿಯೇ ಬರೆದಂತ ಕಥೆ ರೀತಿಯೇ ಆಗಿದೆ ಅಂತ ಓದೋಕರು ಹೇಳ್ತಾರೆ. ಆ ಹೆಣ್ಣು ಮಕ್ಕಳು ಹೇಳ್ತಾರೆ ನಾವೇ ಬರೆದಂತ ಕಥೆ ರೀತಿ ಇದೆ, ಒಬ್ಬ ಗಂಡಸು ಬರೆದಂತ ಕಥೆ ರೀತಿ ಅನಿಸೋದಿಲ್ಲ. ಹಿಂಗಾಗಬೇಕಾದ್ರೆ ನೀವು ಏನ್ ಮಾಡ್ಬೇಕು ಆಯ್ತಾ? ನೀವು ಪರಕಾಯ ಪ್ರವೇಶ ಮಾಡಿ ಆಯ್ತಾ. ಅದಾದ ನಂತರ ಕಥೆಗಳಿಗೆ ಹಲವಾರು ಇದಿದೆ. ಅದು ಕಥೆ ಆಗ್ಬೇಕಾದ್ರೆ ಅಂತ ಪ್ಲಾಟ್ ಬೇಕಿದೆ. ಪ್ಲಾಟ್ ಅಂತಂದ್ರೆ ಏನು? ಘಟನಾ ಸಭೆ ಅಂದ್ರೆ ಕಥೆಗಳಿಗೆ ಒಂದಾದ್ರೂ ಒಂದು ಘಟನೆಗಳು ನಡೆಸಬೇಕಲ್ವಾ ಆಯ್ತಾ. ಅಥವಾ ಒಂದು ಕೇಂದ್ರ ಘಟನೆ, ಅದು ಸುತ್ತ ಕಥಾಪಾತ್ರದ ಸುತ್ತ ಹೋಗ್ಬೇಕು. ಅದು ಪ್ಲಾಟ್ ಹೇಗೆ ಹೋಗ್ತದೆ, ಅದು ಒಳಗ ಪ್ಲಾಟ್ ಒಳಗಡೆ ಕಥೆ ಉಳಿದೆಲ್ಲ ಅಂಶಗಳು ಬರ್ತವೆ. ಅಂದ್ರೆ ಥೀಮ್ ಬರ್ತದೆ. ಅಂದ್ರೆ ನೀವು ಆ ಒಂದು ಪ್ಲಾಟ್ ಅಲ್ಲಿ ತಗೊಂಡಿರೋದು ಒಂದು ಪ್ರಯಾಣವಾದ ಇಲ್ಲಿಂದ ನೀವು ಕೋಟದಿಂದ ಮುಂದೆ ಹೋಗ್ತಾ ಇರೋದೇ ನಿಮ್ಮ ಪ್ಲಾಟ್ ಆದ್ರೆ ಕಥೆ. ಅದು ನಡೆಯುವಂತಾದ್ರೆ ಏನಾಗುತ್ತೆ, ಪ್ರಯಾಣ ನಿಮ್ಮ ಕಥೆಯ ಥೀಮ್ ಆಗ್ತದೆ. ಮತ್ತೆ ಕ್ಯಾರೆಕ್ಟರ್. ಈಗ ಪ್ಲಾಟ್ ಅಲ್ಲಿ ನೀವು ಆಕ್ಚುಲಿ ಈ ರೀತಿ ಕಥೆ ಹೀಗೆ ಹೋಗ್ಬೇಕು ಅಂತ ಹೇಳಿದಾಗ ಅದಕ್ಕೆ ತಕ್ಕಂತೆ ನೀವು ಆ ಕಥೆಯಲ್ಲಿ ಇಂಥ ಘಟನೆಗಳಾಗಬೇಕು ಅಂದಾಗ ಅದಕ್ಕೆ ತಕ್ಕಂತ ಪಾತ್ರವನ್ನು ನೀವು ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಆ ಪಾತ್ರ ಬೇಕು ಆಯ್ತಾ. ಹೀಗೆ ಆಮೇಲೆ ಮತ್ತೆ ಪಾಯಿಂಟ್ ಅಂತ ಹೇಳ್ತಾರೆ ವಿಮರ್ಶಕರು. ಅಂದ್ರೆ ಆಕ್ಚುಲಿ ಅದನ್ನ ಫಸ್ಟ್ ಪರ್ಸನ್ ಬರೀತಾರೆ. ಆದ್ರೆ ನೀವೇ ನಿರೂಪಕರಾಗಿ ಕಥಾ ನಿರೂಪಕರಾಗಿ ನೀವೇ ಅಂದ್ರೆ ಆಕ್ಚುಲಿ ನಾನು ಅಂತ ಹೇಳ್ಕೊಂಡೆ ಬರೀತಾರೋ, ಥರ್ಡ್ ಪರ್ಸನ್ ಅಲ್ಲಿ ಬರೀತಾರೋ, ಅವರು ಅಂದ್ಕೊಂಡು ಬರೀತಾರೋ, ದಟ್ ಯು ಕ್ಯಾನ್ ಡಿಸೈಡ್. ಹೀಗೆ ಅಂದ್ರೆ ಒಂದು ಕಥೆ ಇದ್ರ ಬಗ್ಗೆ ನೀವು ಕೇಳೋದಿದೆ. ಸಣ್ಣ ಸೂಚನೆ, ನನ್ನ ಮಾತುಗಳನ್ನ ಒಂಥರ ಸಮಗ್ರ ಮಾಡಬೇಕು, ಪೂರ್ಣಗೊಳಿಸಬೇಕು, ಪರಿಪೂರ್ಣ ಮಾಡಬೇಕು ಅನ್ನೋ ಕಾರಣದಿಂದ ಒಂಚೂರು ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಆಯ್ತಾ. ಇದ್ರ ಬಗ್ಗೆ ನೀವು ಮುಂದೆ ಕೇಳೋದಿದೆ. ಆದ್ಮೇಲೆ ಮುಖ್ಯವಾಗಿ ಕಥೆಗೆ ಬೇಕಾದಂತ ಅತಿ ಮುಖ್ಯವಾದಂತ ಅಂಶ ಏನು ಗೊತ್ತಾ? ಕಾನ್ಫ್ಲಿಕ್ಟ್. ಯಾವುದೇ ಒಂದು ಕಥೆಯಲ್ಲಿ, ಯಾವುದೇ ಒಂದು ಬರಹದಲ್ಲಿ ಸಂಘರ್ಷ ಇಲ್ಲ ಅಂದ್ರೆ ಅದು ಕಥೆ ಆಗುತ್ತೆ. ಸಂಘರ್ಷ ಅಂದ್ರೆ ಎರಡು ಪಾತ್ರಗಳ ನಡುವಿನ ಸಂಘರ್ಷ ಆಗ್ಬೋದು, ವೈಚಾರಿಕ ಅಭಿಪ್ರಾಯ ಭೇದ ಆಗ್ಬೋದು, ಅಥವಾ ಪಾತ್ರ ಮತ್ತು ಒಂದು ಪ್ರಕೃತಿ. ಈಗ ನೀವು ಇದ್ದದ್ದು ಅರ್ನೆಸ್ಟ್ ಹೆಮಿಂಗ್ವೇ ಕಥೆಗಳು ಇದೆಯಲ್ಲ, ಓಲ್ಡ್ ಮ್ಯಾನ್ ಇನ್ ದ ಸೀ. ಅಲ್ಲಿ ಏನಾಗಿದೆ, ಆ ಓಲ್ಡ್ ಮ್ಯಾನ್, ಅವನ ಹೆಸರು ಮಾಡ್ತಿದ್ದೀನಿ ಆಯ್ತಾ, ಅವನಿಗೆ ಕಾನ್ಫ್ಲಿಕ್ಟ್ ಯಾರ ಜೊತೆಯಲ್ಲಿ? ಸಮುದ್ರ ಮತ್ತಲ್ಲಿರುವ ಶಾರ್ಕ್ಗಳ ಜೊತೆ. ಅಲ್ಲಿ ಅವ್ರ ಮನುಷ್ಯರೆಲ್ಲ ಒಂದು
ಶಾರ್ಕ್ಗಳು ಬರ್ತವೆ, ಅಲ್ಲಿ ಮೀನುಗಳು ಬರ್ತವೆ. ಆಯ್ತಾ? ಹೀಗಾಗಿ ಅಂದ್ರೆ ಅಂದ್ರೆ ಆ ಒಂದು ಗೋಲ್ಡ್ ಮ್ಯಾನ್ ಮತ್ತೆ ಅಲ್ಲಿ ಶಾರ್ಕ್ಗಳು ಅವುಗಳ ನಡುವಿನ ಒಂದು ಹೋರಾಟ. ಹೀಗಂದ್ರೆ ಆಗಲಿ ಅಥವಾ ಯಾವುದೇ ರೀತಿ ಒಂದು ಕಾನ್ಫ್ಲಿಕ್ಟ್ ಇಲ್ಲದಿದ್ರೆ ಒಂದು ಬರಹ ಕಥೆ ಆಗ್ಬೋದು. ಅಂದ್ರೆ ಎಲ್ಲವೂ ಚೆನ್ನಾಗಿದೆ ಅಂತ ನೀವು ಸೇರಿಸ್ಬೇಕು ಬರೆದ್ಬಿಟ್ಟು ಅದು ಅದೇನಾಗಿದೆ ಒಂದಕ್ಕೊಂದು ತಾಕಲಾಟಗಳು, ಭಾವನೆಗಳ ಘರ್ಷಣೆಗಳು, ಪರಸ್ಪರ ಆರ್ಗ್ಯುಮೆಂಟ್ಗಳು ಅಥವಾ ಆ ಒಂದು ತಂತ್ರಕ್ಕೆ ಪ್ರತಿತಂತ್ರ, ಒಂದು ಪಾತ್ರ ಹೂಡುವ ತಂತ್ರಕ್ಕೆ ಇನ್ನೊಂದು ಪಾತ್ರದ ಪ್ರತಿತಂತ್ರ, ಇಂಥದ್ದು ಇಲ್ಲದೆ ಅಥವಾ ಒಂದು ಮಾತಿಗೆ ಪ್ರತಿಯಾದ ಮಾತು ಇಂಥವು ಇಲ್ಲದೆ ಇದ್ರೆ ಯಾವುದೇ ಬರಹ ಕಥೆ ಆಗೋದಿಲ್ಲ. ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಎನಿ ಶಾರ್ಟ್ ಸ್ಟೋರಿ ಈಸ್ ಕಾನ್ಫ್ಲಿಕ್ಟ್. ಇದನ್ನ ಸಂಘರ್ಷದ ಅಂಶವನ್ನ ನೀವು ಯಾವ ರೀತಿ ಸಂಘರ್ಷ ಆಗೋದು, ವೈಚಾರಿಕ ಸಂಘರ್ಷ ಆಗ್ಬೋದು, ನಿನ್ನ ಅಭಿಪ್ರಾಯ ಅದು ನನ್ನ ಅಭಿಪ್ರಾಯ. ನಿನಗೆ ಒಗ್ಗರಣೆ ಮೊಸರನ್ನ ಇಷ್ಟ ಆಗ್ತದೆ, ಒಗ್ಗರಣೆ ಮೊಸರಿನ ಜೊತೆಲಿ ನಿನಗೆ ಪಕೋಡ ಇದ್ರೆ ನಿನಗೆ ಇಷ್ಟ ಆಗ್ತದೆ, ಅಥವಾ ಒಗ್ಗರಣೆ ಮೊಸರಿನ ಜೊತೆ ಚಿಕನ್ ಫ್ರೈ ಬೇಕು ಅದು ನನಗೆ ಇಷ್ಟ ಆಗ್ತದೆ. ಇದು ಕಾನ್ಫ್ಲಿಕ್ಟ್ ಆಗ್ತದೆ. ಇಬ್ಬರು ಬೇರೆ ಬೇರೆ ತಿನ್ನಲು ಇಷ್ಟಪಡೋದು ಸಹ ಕಾನ್ಫ್ಲಿಕ್ಟ್ ಆಗ್ತದೆ. ಅದಕ್ಕಾಗಿ ಅದನ್ನ ಬಯಸೋದು, ಅದನ್ನೇ ಪಡ್ಕೊಳ್ಳೋದು, ಇದು ಅಂದ್ರೆ ಕಾನ್ಫ್ಲಿಕ್ಟ್ ಅಂದ್ರೆ ಒಂದು ನೇರ. ಆಕ್ಚುಲಿ ಇಬ್ಬರು ಗದೆ ಹಿಡ್ಕೊಂಡು ದುರ್ಯೋಧನ ಭೀಮನ್ ತರ ಗದೆ ಹಿಡ್ಕೊಂಡು ಒಬ್ಬರು ಬಡಿದಾಡೋದು ಅಂತಲ್ಲ. ಯಾಕಂದ್ರೆ ಯಾವ ಅಭಿಪ್ರಾಯ ಅಥವಾ ಒಂದು ಹೂಡುವಂತ ತೊಂದರೆ ಅದಕ್ಕೆ ಇದು ಪರಿಹಾರ ಕೊಡ್ಕೊಳ್ಳುವಂತ ಇನ್ನೊಂದು, ಅದು ಪ್ರಕೃತಿಯ ನಡುವೆ ಆಗ್ಬೋದು, ಮನುಷ್ಯ ಮತ್ತು ಪ್ರಾಣಿಗಳಿಗೆ ಆಗ್ಬೋದು, ಮತ್ತೆ ಈ ಅತಿಬ್ಬರು ಮನುಷ್ಯರ ನಡುವೆ ಆಗ್ಬೋದು, ಗಂಡು ಹೆಣ್ಣಿನ ನಡುವೆ ಆಗ್ಬೋದು, ತಂದೆ ಮಗನ ನಡುವೆ ಆಗ್ಬೋದು, ಅಥವಾ ತಾಯಿ ಮಗನ ನಡುವೆ ಆಗ್ಬೋದು, ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ಆಗ್ಬೋದು. ಅದರ ಅಭಿಪ್ರಾಯದಲ್ಲಿ ಅಥವಾ ಬದುಕಿನ ನೋಡುವ ರೀತಿಯಲ್ಲಿ ಸಂಘರ್ಷ ಇರಲೇಬೇಕು. ಅದು ಅಂದ್ರೆ ಮಾತ್ರ ಕಥೆ ಇಟ್ಕೊಳ್ತೇವೆ. ಹೀಗಾಗಿ ನೀವು ಕಥೆಯನ್ನು ಬರೆದು ಬಿಡ್ತೀರಿ. ಆಮೇಲೆ ಇಲ್ಲಿ ನನ್ನ ಕೊನೆಯ ಮಾತು ಬರ್ತೀನಿ ನೋಡಿ. ಆಯ್ತು, ಕಥೆಯನ್ನ ಬರೆಯೋದೆ ಓಕೆ, ನಾವು ಇನ್ನೊಬ್ರು ಕೊಡೋಣ, ಅವ್ರು ಹೊಗಳ್ತಾರೆ. ಹಿಂದಿನ ಕಾಲದಿಂದಲೂ ಅದೇ ಕವಿಗಳೇನ್ ಮಾಡ್ತಿದ್ರು, ದೊಡ್ಡ ದೊಡ್ಡ ಕಾವ್ಯಗಳನ್ನ ಬರೆದು ತಗೊಂಡೋಗಿ ಅರಸನ ಮುಂದೆ ಓದಿ ಚಿನ್ನದ ನಾಣ್ಯಗಳನ್ನ ಪಡಿತಾ ಇದ್ರು, ಬಹುಮಾನ ಪಡಿತಾ ಇದ್ರು. ಹಾಗೆ ಈಗಲೂ ಸಹ ತುಂಬಾ ಜನ ಬರೆದು ಪ್ರಕಟ ಆಗ್ಬೇಕು, ಹೊಗಳ್ಬೇಕು, ನನಗೆ ಪ್ರಶಸ್ತಿ ಸಿಗಬೇಕು, ಅತ್ಯಂತ ಸಹಜ. ನಿಮ್ಮನ್ನೂ ಒಂದು ಆಸೆ ಬಂದ್ರೆ ಅದು ತಪ್ಪ ಅಲ್ಲವೇ ಅಲ್ಲ. ಆದ್ರೆ ಅದು ತಾತ್ಕಾಲಿಕವಾಗಿರ್ಬೇಕು. ಕಥೆಯಲ್ಲಿ ನೀವು ನಿಮ್ಮ ಕಥೆ ನೀವು ಏನು ಬಯಸಬೇಕು. ನನ್ನ ಒಂದು ಇದನ್ನ ಹೇಳ್ತೀನಿ, ನಾನು ನನ್ನ ಕಥೆಯಲ್ಲಿ ಏನು ಬಯಸ್ತೀನಿ, ನಾನು ಪ್ರಶಸ್ತಿಯನ್ನು ಬಯಸ್ತೀನಿ. ಯಾಕಂದ್ರೆ ಯಾವುದೇ ಪ್ರಶಸ್ತಿಗೆ ನಾನು ಯಾವುದೇ ಕೃತಿಯನ್ನು ಅನುಕರಿಸಬೇಕು ಅಭ್ಯಾಸ, ಆಯ್ತಾ? ಮತ್ತೆ ಅದರಿಂದ ನನಗೆ ನಾನು ಇಷ್ಟು ಪುಸ್ತಕ ಬರೆದಿದ್ದೀನಿ, ಇಷ್ಟು ಕಥೆ ಬರೆದಿದ್ದೀನಿ, ಅದಕ್ಕೆ ತಗೊಂಡೋಗಿ ನನ್ನಲ್ಲಿ ಮೆಂಬರ್ ಮಾಡಿ, ಸಾಹಿತ್ಯ ಅಕಾಡೆಮಿಯಲ್ಲಿ ನನ್ನ ಅಧ್ಯಕ್ಷ ಮಾಡಿ, ಅಥವಾ ಎಲೆಕ್ಷನ್ ನಿಂತ್ಕೋತೀನಿ, ನನಗೆ ವೋಟ್ ಕೊಡಿ, ಸಾಹಿತ್ಯ ಇದಕ್ಕೆ ಅಧ್ಯಕ್ಷನ ಸ್ಥಾನಕ್ಕೆ ಆಗಿದ್ದೀನಿ. ನಾನು ಎಲ್ಲೋ ಏನನ್ನೂ ಕೇಳು, ಅದು ನನ್ನ ಕಥೆಯಿಂದ ನಾನು ಏನನ್ನ ಬಯಸ್ತೇನೆ. ನನ್ನ ರೀತಿ ಆಗಬೇಕು ಅಂತ ನಾನು ನೀವು ಕೇಳೋದಿಲ್ಲ. ಆದರೆ ನನ್ನಂಥವೂ ಒಬ್ಬ ಸಾಹಿತ್ಯ ಲೋಕದಲ್ಲಿ ಇದ್ದಾನೆ ಅನ್ನೋದನ್ನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ಆಯ್ತಾ? ಅದು ನನ್ನ ಕಥೆಯಿಂದ ನನಗೆ ಏನು ಬೇಕು, ಮುಖ್ಯ ಬಂದು ನಾನು ಆಲೋಚನೆ ಮಾಡ್ಕೊಳ್ಳೋದು. ನಾನು ಹೆಚ್ಚಿನ ಕಥೆಗಳನ್ನ ಬರೆಯುವಾಗ ಓಕೆ ಒಂದು ಸಣ್ಣ ವಿಷಯ ಶುರು ಮಾಡ್ಕೊತೀನಿ, ಹೊಸ ಹೊಸದನ್ನು ಸೃಷ್ಟಿ ಮಾಡ್ಕೊತೀನಿ, ಹೊಸ ಹೊಸ ಕಲ್ಪನೆಗಳು ಬರ್ತವೆ, ಅದು ನನಗೆ ಹೊಸದು ಅನ್ಸುತ್ತೆ. ಹಬ್ಬ ಎಷ್ಟು ಹೊಸದು ಇದು ನಂಗೆ ಗೊತ್ತೇ ಇರಲಿಲ್ವಲ್ಲ, ಖುಷಿ ಪಡ್ತೀನಿ. ಆಗ ನನ್ನ ಬೆದಲ ಎಷ್ಟು ನ್ಯೂರಾನ್ಗಳು ಉತ್ಪತ್ತಿ ಆಗ್ತಾವೆ ನನಗೆ ಗೊತ್ತಿಲ್ಲ, ಅವು ನನ್ನನ್ನೇ ಆಕ್ಟಿವ್ ಆಗಿರ್ತೇವೆ. ಒಂದು ಜೊತೆಯಲ್ಲಿ ಮತ್ತೊಂದೇನು ಅಂತ ಹೇಳಿದ್ರೆ, ಆ ರೀತಿ ಅದು ನನಗೆ ಕೊಡ್ತದಲ್ಲ ಸಂತೋಷ. ನಾವು ಅದು ನನಗೆ ನನ್ನನ್ನು ಮೂಡಿಸ್ಕೊಂತ ನಾವು ಕಥೆ ಸಂಪೂರ್ಣ ಆಗಲ್ಲ, ಬರೆದಂತ ತೃಪ್ತಿ. ಮತ್ತೆ ಅದನ್ನ ಎಡಿಟ್ ಮಾಡ್ತಾ ಇರುವಾಗ ಈ ಪದ ಸರಿ ಇಲ್ಲ, ಈ ಪದ ಹಾಕೋಣ, ಈ ವಾಕ್ಯ ಎಕ್ಸ್ಟ್ರಾ ಬೇಕು, ಅದ್ರ ಬೇರೆ ವಾಕ್ಯ ಹಾಕೋಣ, ಅಯ್ಯೋ ಬಹಳ ಜಾಸ್ತಿ ಆಗುತ್ತೆ ಕಟ್ ಮಾಡೋಣ ಅಂತ ಹೇಳಿ ಒಂದು ಮಗುವನ್ನ ಅಲಂಕರಿಸ್ತಿರಲ್ಲ ನೀವು. ಇಲ್ಲೊಂದು ಬೊಟ್ಟನ್ನ ಇಟ್ಟು ಅಯ್ಯೋ ಈ ಬೊಟ್ಟು ಬೇಡ, ಇದು ದೊಡ್ಡದಾಗಬೇಕು ಅಂತ ಅಳಿಸಕ್ಕೆ ಮತ್ತೊಂದು ಬೊಟ್ಟು ಹಾಕ್ತೀರಿ, ಬಟ್ಟೆ ಇಲ್ಲಿ ಈಗ ಮಾಡುವ. ಆ ರೀತಿ ನಿಮ್ಮ ಕಥೆಯನ್ನು ನೀವು ಅಲಂಕರಿಸುವಾಗ ನೀವು ಮಗುವನ್ನು ಅಲಂಕರಿಸುವ ನಿಮ್ಗೆ ಎಷ್ಟು ಖುಷಿ ಸಿಗ್ತದೆ. ಕಥೆಯನ್ನು ನಾನು ಅದು ಸರಿ ಮಾಡ್ತಾ ಕೂತ್ಕೊತೀನಿ, ಬರದಾಗ ಸಿಗುವಷ್ಟೇ ಖುಷಿ, ಅದನ್ನ ಸರಿ ಮಾಡ್ತಾ ಕೂತ್ಕೋತಿಲ್ಲ, ಆ ಖುಷಿ ನನಗೆ ಸಿಗ್ತದೆ. ಆ ಖುಷಿ ನನ್ನನ್ನ ಬದುಕಿನ ಬಗ್ಗೆ ನನ್ನನ್ನು ಜೀವಂತವಾಗಿರ್ತದೆ. ನಾನು ಎಲ್ಲವನ್ನೂ ಖುಷಿಯಿಂದ ನೋಡಬೇಕು, ಆಯ್ತಾ? ಎಲ್ಲವನ್ನೂ ಒಂಥರ ಸಂತೋಷದಿಂದ ನೋಡಬೇಕು. ನಾನು ಜೊತೆಲಿರೋರಿಗೆ ಖುಷಿ ಕೊಡಬೇಕು, ನನ್ನ ಸಂತೋಷ ಕೊಡಬೇಕು.
ಅದನ್ನ ನನಗೇನು ಖುಷಿ ಸಿಕ್ತೋ ನನಗೆ ಈ ಕಥೆಯಿಂದ ಆ ಖುಷಿಯನ್ನು ಅಂಥ ಖುಷಿಯನ್ನು ನನ್ನ ಆಕ್ಟಿವಿಟೀಸ್ನ ಉದಯಿತರ ಕೊಡಬೇಕು. ಇದು ಆಕ್ಚುಲಿ ನನ್ನಲ್ಲಿ ನನ್ನ ಕಥೆಗಳು ನನಗೆ ಆನಂದ ಕೊಡ್ತವೆ. ಇದು ನನಗೆ ಸಾಕು. ಇದರ ಹೊರತಾಗಿ ನನಗೆ ಬೇರೇನೇ ಬೇಡ. ಒಂದು ದೊಡ್ಡ ಪ್ರಶಸ್ತಿ ಬಂದರೆ ಏನಾಗ್ತದೆ? ಒಂದು ಹಣ ಬರ್ತದೆ. ಇನ್ನೊಂದು ವರ್ಷದಲ್ಲಿ ಆ ಹಣ ನನ್ನ ಕೈಯಲ್ಲಿ ಅದು ಹೊರಟಾಗಿರುತ್ತೆ. ಪ್ರಶಸ್ತಿ ಫಲಕ ಒಂದೊಂದರ ಮಣ್ಣಲ್ಲಿ ಮಣ್ಣಾಗಿ ಬರ್ತದೆ. ಆದರೆ ನನಗೆ ಸಿಕ್ಕಂಥ ಖುಷಿ, ಆ ಖುಷಿ ನನ್ನನ್ನು ಪ್ರಪಂಚದಲ್ಲಿ ಒಬ್ಬ ಇತರರು ನೆನಪಿಸ್ಕೊಳ್ಳಬಹುದಾದಂಥ ಮನುಷ್ಯನಾಗಿ ಬದುಕಿ ಹೋಗೋದಕ್ಕೆ ಅವಕಾಶ ಮಾಡ್ತಾರೆ. ಆಯ್ತಾ? ಅಷ್ಟೇ ಅಲ್ಲ, ನನ್ನ ಪುನರ್ಜನ್ಮದಲ್ಲಿ ನನಗೆ ನಾನು ಖುಷಿಯಿಂದ ಬಂದಿದ್ದೆ ಮತ್ತೆ ಎಲ್ಲರಿಗೂ ಖುಷಿಯನ್ನ ಕೊಟ್ಕೊಂಡು ಹೋಗಿದ್ದೆ. ನಾನು ಮುಂದಿನ ಜನ್ಮದಲ್ಲೂ ಸಹ ಈ ಖುಷಿಯನ್ನು ಹೆಚ್ಚಾಗಿ ಕೊಡುವಂತ ಒಂದು ಬದುಕು ನನಗೆ ಸಿಗ್ತದೆ. ಆಯ್ತಾ? ಹೀಗಾಗಿ ಇದು ನನಗೆ ನನ್ನ ಕಥೆ. ಒಬ್ಬ ಕಥೆಗಾರ ಆಗಿರ್ಲಿಲ್ಲ ಅಂದ್ರೆ ನನಗೆ ಏನಾಗ್ತದೆ ಆ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ಆಯ್ತಾ? ಅಂದ್ರೆ ಕಥೆಯಿಂದ ನನಗೆ ಇದು ಸಿಗ್ತದಲ್ಲ, ಇದು ನನಗೆ ದೊಡ್ಡದು, ಇನ್ಯಾವುದೂ ಸಹ ನನಗೆ ಮುಖ್ಯ ಅಲ್ಲವೇ ಅಲ್ಲ. ನನ್ನ ರೀತಿ ನೀವೆಲ್ಲ ಅಂತಂದಿಲ್ಲ, ನಿಮ್ಮ ಬದುಕಿನ ಮೌಲ್ಯದ ಆಧಾರದ ಮೇಲೆ, ನೀವು ಬದುಕಿನ ಕಂಡ ಆಧಾರದ ಮೇಲೆ ನಾನು ಕಥೆಯನ್ನು ಬರೆದು ನಾನು ಪ್ರಶ್ನೆ ಗಳಿಸಬೇಕು ಅಥವಾ ಒಂದು ಕ್ವೆಶನ್ ಗಳಿಸಬೇಕು, ನಿಮ್ಗೆ ಆಸಕ್ತಿ ನೀವು ಮುಂದುವರಿಬೇಕು. ಆದ್ರೆ ಆ ಹಾದಿನಲ್ಲಿ ನಿಮಗೆ ಕೆಲವು ನೀವು ಹಳ್ಳಗಳಿಗೆ ಬೀಳುವಂತ ಒಂದು ಇದು ಇರ್ತದೆ. ಏನಾಗಿದೆ ಅಂತಂದ್ರೆ, ಸಾಹಿತ್ಯ ಲೋಕ ಹಿಂದೆ ಇದ್ದಷ್ಟು ಶುದ್ಧವಾಗಿಲ್ಲ. ಎಸ್ಪೆಷಲಿ ಮಹಿಳೆಯರನ್ನು ನಾನು ಹೇಳ್ತೀನಿ, ನಿಮ್ಮ ಬರಹಗಳಿಂದ ನಿಮಗೆ ಏನನ್ನಾದರೂ ಗಳಿಸ್ಕೋಬೇಕು, ಒಂದು ಪದವಿಯನ್ನು, ಒಂದು ಸ್ಥಾನಮಾನವನ್ನು ಗಳಿಸ್ಕೋಬೇಕು ಅಂತ ಹೇಳಿದ್ರೆ ಇದು ನನ್ನ ಕೆಲವು ಉದಾಹರಣೆಗಳಿವಾಗ ನಿಮ್ಗೆ ನಾನು ಹೇಳೋದಿಲ್ಲ. ಆಯ್ತಾ? ಆಗ ಕಥೆಗಳಷ್ಟೇ ಅಲ್ಲ, ಅವರು ಬೇರೆ ಇನ್ನೇನೇನೋ ಕೊಡಬೇಕಾಗ್ತದೆ. ಆಗ ಅವ್ರು ಗಳಿಸ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ಏನೋ ಪಡ್ಕೊಳ್ಳೋದಕ್ಕೆ ಹೋಗಿ ಬದುಕಿನಲ್ಲಿ ಇನ್ನೆಂದೂ ಗಳಿಸ್ಕೊಳ್ಳಕ್ಕೆ ಆಗದೇ ಇದ್ದಂತ ಕೆಲವನ್ನ ನಾವು ಅವ್ರ ಕಳ್ಕೊಳ್ಬೇಕಾಗ್ತದೆ. ಹಂಗಾದಾಗ ಅದು ಒಂದ್ಸಲ ಶುರು ಹೋದರೆ ಅದು ನಿಲ್ಲೋದಿಲ್ಲ. ಹಾಗೆ ನಾವು ಕಳ್ಕೋತಾ ಹೋದಂತೆ ಮುಂದೆ ಏನಾಗ್ತದೆ, ಯಾಕೆ ನಮ್ಮಿಂದ ಪಡ್ಕೊಂಡವರು ಸಹ ಸ್ವಲ್ಪ ದಿನ ಆದ್ಮೇಲೆ ಅದನ್ನೇ ಮತ್ತೊಬ್ಬರಲ್ಲಿ ನಿರೀಕ್ಷೆ ಮಾಡ್ಕೊಂಡು ಹೊರಟಿರ್ತಾರೆ. ಅವರು ಪತ್ರಿಕಾ ಸಂಪಾದಕರಾಗಿರ್ಬೋದು, ವಿಮರ್ಶಕರಾಗಿರ್ಬೋದು, ಅಥವಾ ಹಿರಿಯ ಲೇಖಕರಾಗಿರ್ಬೋದು. ಆಗ ಅವರು ನಮ್ಮನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಹೊರಟಿರ್ತಾರೆ. ಆಯ್ತಾ? ಹಾಗೇನಾಗುತ್ತೆ, ಆಗ ನಾವು ಅಂದ್ರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಹೆಚ್ಚಿರೋದು, ಆಗ ನಾವು ಮತ್ತೆ ಅಂತಿದ್ರೆ ಅದೇ ಚಲಾವಣೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಸಹ ಬೇರೆ ಹುಡ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಕಳ್ಕೋತಾ ಹೋಗೋದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ, ಒಂದು ದಿನ ತಮ್ಮನ್ನೇ ನಾವು ಕಳ್ಕೊಂಡಿದ್ದೀವಿ. ಅದು ಬದುಕಿನ ಅತಿ ದೊಡ್ಡದು. ಹೀಗಾಗಿ ನಾನೊಂದು ಹೇಳೋದು, ಬದುಕಿನ ಖುಷಿಯಾಗ್ತದೆ. ನಮ್ಮ ಬಗ್ಗೆ ನಾವು ಪಶ್ಚಾತ್ತಾಪ ಪಡ್ಕೊಳ್ಬೇಕಾದ್ರೆ ಇದರ ಮಾದರಿಯಾಗಿ ಇರ್ಬೇಕಾದ್ರೆ ನಾನು ಹೇಳೋದು, ಕತೆ ನಾವು ಬರ್ತೇವೆ, ನಮಗೆ ಖುಷಿ ಕೊಡ್ತೀವಿ. ಆಯ್ತಾ? ನಮ್ಮನ್ನು ಸಂತೋಷವಾಗಿಡಬೇಕು, ನಮಗೆ ಓದೋರ್ಗೂ ಖುಷಿ ಕೊಡ್ತಾರೆ ಸಾಕು. ಅದ್ರ ಆಚೆಗೆ ಇನ್ನೇನಾದ್ರೂ ಬಂದರೆ ತಗೊಳ್ಳಿ, ನೀವಾಗಿ ಯಾವುದರ ಬೆನ್ನನ್ನು ಹಾಕ್ತೀವಿ. ಈಗ ನನ್ನ ಪ್ರಶಸ್ತಿ ಎಲ್ಲವೂ ನಾನು ಕಳಿಸೋದಿಲ್ಲ, ಆದರೆ ನಿಮಗೆ ಪ್ರಶಸ್ತಿ ಬರಲಿಲ್ಲ ಅಂತ ನನಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳೇ ಬಂದಿದೆ. ಶಿವರಾಮ ಕಾರಂತರ ಪ್ರಶಸ್ತಿ ಸಿಕ್ಕಿದೆ ನನಗೆ. ಓಕೆ, ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಸರ್ವ ಭಾಷಾ ಸಾಹಿತ್ಯಕರ ಸಮ್ಮೇಳನದಲ್ಲಿ ನನಗೆ ಮೋಹನ್ ಭಾಗವತ್ ಜಿ ಅವರಿಂದ ಸನ್ಮಾನ ಆಗಿದೆ, ಪ್ರಶಸ್ತಿ ಪದಕ. ಇವೆಲ್ಲವೂ ನಾನು ಬಯಸ್ತೇನೆ ನನಗೆ ತಾನಾಗಿ ಬಂದಾಗ ನಾನು ತಗೊಂಡೆ. ಯಾಕಂದ್ರೆ ಬಂದಾಗ ನಾವು ಇಲ್ಲ ಅನ್ಬಾರ್ದು, ನಿರಾಕರಿಸಬಾರ್ದು, ಅಹಂಕಾರ ಆಗ್ತದೆ. ತಾನಾಗಿ ಬಂದಾಗ ಅದನ್ನ ಪ್ರೀತಿಯಿಂದ ತಗೊಂಡು ಅದನ್ನು ಗೌರವ ಸ್ಥಾನದಲ್ಲಿ ಅವರೇ ಇಟ್ಟಿದೆ. ಅಷ್ಟನ್ನ ನಾನು ಮಾಡಿದ್ದೆ. ಅದನ್ನೇ ಬೆನ್ನ ಹತ್ತಿ ಹೋದೇನಾಗುತ್ತೆ, ಮೊದಲು ನಿಮ್ಮ ಪ್ರತಿಭೆಗೆ ಇಂದಾಗಿಯೇ ನಿಮಗೆ ಸಿಗ್ತಾ ಇಲ್ಲ. ಪ್ರತಿಭೆಗಷ್ಟೇ ಎಲ್ಲವೂ ಸಿಗೋ ಕಾಲ ಹೊರಟೋಗಿದೆ. ಇಲ್ಲ, ಪ್ರತಿಭೆಯ ಜೊತೆಯಲ್ಲಿ ನೀವು ಇನ್ನೇನೇನೋ ಕೊಡಬೇಕು. ಎಂಡಮೂರಿ ವೀರೇಂದ್ರನಾಥ್ ಬರೀತಾರೆ, ಪ್ರಾರಂಭದಲ್ಲಿ ಅವರ ಕಥೆ ಪ್ರಕಟ ಆಗಬೇಕು ಅಂದ್ಕೊಂಡವರು ಒಬ್ಬ ಪತ್ರಿಕೆ, ಒಬ್ಬ ಸಂಪಾದಕನ ತಂಗಿಯ ಮದುವೆಗೋಸ್ಕರ ಅದನ್ನು ಇಂಪ್ರೆಸ್ ಮಾಡಬೇಕು ಅಂದ್ಕೊಂಡು 200 ಕಿಲೋಮೀಟರ್ ಬಸ್, 200 ಮೈಲಿ ಬಸ್ಸಲ್ಲಿ ಹೋಗಿದ್ದಾರೆ. ಆಯ್ತಾ? ಯಾಕೆ ಅವ್ರ ಕಥೆ ಪ್ರಕಟ ಆಗಲಿಲ್ಲ. ಆಮೇಲೆ ಅಂದ್ರೆ ನಮ್ಮ ಕಥೆ ಪ್ರಕಟ ಆಗಬೇಕು ಅಂತ ಹೇಳೋದಾದ್ರೆ ನಾವು ಇಂಥದೆಲ್ಲ ನಾವು ಒಂದು ಸರ್ಕಸ್
ಇಟ್ಕೊಂಡೆಲ್ಲ ಮಾಡ್ಬೇಕಾಗ್ತದೆ. ಅದು ಅವನಕ್ಕೆ ಉಪಸಂಪಾದಕನ ತಂಗಿಯ ಬದಲಿಗೆ 200 ಮೈಲಿ ಬಸ್ಸಲ್ಲಿ ಪ್ರಯಾಣ ಮಾಡೋದು ಒಂದು, ಅದರಾಚೆ ಇನ್ನು ಬೇರೆ ಹಣವನ್ನೇ ನಾವೇ ಕೊಡೋದು, ಮತ್ತೆ ಇನ್ನು ಬೇರೆ ಬೇರೆ ಏನೇನೋ ಕೊಡೋದು. ಆಯ್ತಾ? ಅದಕ್ಕೆ ನೀವು ಸ್ವಂತ ಪ್ರತಿಭೆಯಿಂದ ನಿಜವಾದ ನಿಮ್ಮ ಹೃದಯದ ಬೇಗನ ಶಾರ್ಪ್ಗೊಳಿಸ್ಕೊತ ಹೋಗಿ. ಇಲ್ಲಿ ಒಂದು ಕಡೆ ನಿಮ್ಮ ಪ್ರತಿಭೆಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ನಿಜವಾದ ಪ್ರತಿಭೆಗೆ ಇನ್ನೊಂದು ಕಡೆ ಬೆಲೆ ಸಿಕ್ಕೇ ಸಿಗ್ತದೆ. ತಾಳ್ಮೆಯಿಂದ ಕಾಯ್ತಾರೆ. ಯಾವುದನ್ನು ಆತರ ಕೊಡಬೇಡಿ, ಅರ್ಜೆಂಟ್ ಮಾಡ್ಕೋಬೇಡಿ, ಈಗಲೇ ಬೇಕು ಅಂತ ಹೋಗಿ ಅದಕ್ಕೆ ತಕ್ಕಂತೆ ನೀವೇನಾದರೂ ಕೊಡೋದಕ್ಕೆ ತಯಾರಾಗಿ ನಾವು ಕಾಯ್ತವೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸುವಂತ ಅದಕ್ಕೆ ಬೆಲೆ ಸಿಗುವಂತ ಕಾಲ ಬಂದೇ ಬರ್ತದೆ. ತಾಳ್ಮೆಯಿಂದ ಕಾಯ್ತಾ ಹೋಗಿ 4 ಜನಕ್ಕೆ. ಈಗ ಬ್ರ್ಯಾಂಡನ್ ಸ್ಯಾಂಡರ್ಸನ್ ಬಹಳ ಪ್ರಸಿದ್ಧ ಲೇಖಕ, ನನಗಿಂತ ಸುಮಾರು 20 ವರ್ಷ ಚಿಕ್ಕವನು. ಆತ ವರ್ಷಕ್ಕೆ 5 ನಾವೆಲ್ ಬರೀತಾನೆ. ಅದ್ಭುತವಾದ ಫ್ಯಾಂಟಸಿ ಕಥೆಗಾರ, ಅದ್ಭುತವಾದ ಕಥೆ. ಪ್ರಾರಂಭದಲ್ಲಿ ಅಥವಾ ಬರೆದ 20 ವರ್ಷಕ್ಕೆ ಅದನ್ನು ಪ್ರಕಟ ಮಾಡಲಿಲ್ಲ ಅವನು. ಸುಮ್ಮನೆ ಫ್ರೆಂಡ್ಗಳು ಒಂದು ಗ್ರೂಪ್ ಮಾಡಿಕೊಂಡು ಕಾಲೇಜ್ ಯೂನಿವರ್ಸಿಟಿನಲ್ಲಿ ಆ ಫ್ರೆಂಡ್ಗಳ ಜೊತೆ ಹಂಚ್ಕೊತಾ ಇದ್ದ. ಆ ಫ್ರೆಂಡ್ ಯಾರೋ ಒಂದು ನಾವೆಲ್ಲ ಇನ್ನೊಬ್ಬರು ಕೊಟ್ಟು ಅವರು ಓದಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಅವರೇ ಮುಂದಕ್ಕೆ ಬಂದರು. ಈಗ ಆತ ತನ್ನ ಬರವಣಿಗೆಯಿಂದಲೇ ಅತಿ ದೊಡ್ಡ ಮಿಲೇನಿಯರ್ ಆಗಿ ಬರಹವನ್ನೇ ವೃತ್ತಿ ಮಾಡಿಕೊಂಡು ಆರಾಮಾಗಿ ಬದುಕ್ತಾ ಇದ್ದಾನೆ. ಅಂದ್ರೆ ಅವನ ಬರಹಕ್ಕೆ ಬೆಲೆ ತಾನಾಗಿ ಬಂತಲ್ಲ, ಒಳ್ಳೆಯದಕ್ಕೆ ತಾನಾಗಿ ಬೆಲೆಗೆ ಬಂತು. ಆಯ್ತಾ? ಹೀಗಾಗಿ ಒಳ್ಳೆಯ ಬರಹಕ್ಕೆ ಬೆಲೆ ಒಂದೇ ಬರ್ತದೆ. ಅಂದ್ರೆ ಒಳ್ಳೆಯದನ್ನ ಮಾಡಬೇಕು, ಉತ್ತಮವಾದ ಸಾಹಿತ್ಯ ಸೃಷ್ಟಿ ಮಾಡಬೇಕು, ಒಳ್ಳೆಯ ಕಥೆಗಳನ್ನು ಸೃಷ್ಟಿ ಮಾಡಬೇಕು. ಆಯ್ತಾ? ನೀವು ಆಸೆ ಇಟ್ಕೊಳ್ಳಿ, ಅದಕ್ಕೆ ತಕ್ಕಂತೆ ನಿಮ್ಮ ಭಾವನೆಗಳನ್ನ ಪೂರಕವಾಗಿದೆ ಶಾರ್ಪ್ ಮಾಡ್ಕೊಳ್ಳಿ, ಇಲ್ಲ ಬದಲಾಯಿಸ್ಕೊಳ್ಳಿ. ಹೇಳೋದು ತುಂಬ ಇದೆ, ಸಾಕು ಅನ್ನಿಸ್ತದೆ. ಆಯ್ತಾ? ಇಷ್ಟು ಸಾಕು. ಕಥೆಯಲ್ಲಿ ಏನು ಸಿಗ್ತದೆ ಅಂತ ನಾನು ನಿಮಗೆ ಹೇಳಿದೆ, ಕತೆ ಹೇಗಿರಬೇಕು ಅಂತ ನಾನು ನಿಮಗೆ ಹೇಳಿದೆ. ಮುಂಚೆ ಕಥೆಗಾರಿಕೆ ಹಿಡಿದ ಮೇಲೆ ಏನು ತಯಾರಿ ಮಾಡ್ಕೋಬೇಕು, ಮತ್ತೆ ಇರುವಂಥ ಫಿಟ್ ಫಾಲ್ಸ್ ಏನು ಅದನ್ನು ನಿಮ್ಗೆ ಹೇಳಿದೆ. ಇದನ್ನು ನಿಮಗೆ ಒಂದು ಕಥೆಗಾರಿಕೆಯಲ್ಲೇ ಅಥವಾ ಬದುಕಿನಲ್ಲೇ ನಿಮಗೆ ಕೆಲವು ಪಾಠಗಳು ಸಿಕ್ಕಿದ್ರೆ ನನ್ನ ಒಂದು ನನ್ನ ಒಂದು ಒಳ್ಳೆ ಕೆಲಸ ಮಾಡಿದೆ, ನನ್ನ ತೃಪ್ತಿ ನನ್ನಲ್ಲಿ ಇರುತ್ತದೆ. ಬಹುಶಃ ನಿಮಗೆ ಅದರೊಂದು ಆಯೋಜಕರು ಅವಕಾಶ ಕೊಟ್ಟರೆ, ಪ್ರಶ್ನೆಗಳೇನಾದರೂ ಇದ್ರೆ ಆಯ್ತಾ ನೀವು ಕೇಳ್ಬೋದು. ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ಮುಂದಿನ ಆಯೋಜಕರ ತೀರ್ಮಾನದ ಮೇಲೆ ಅದನ್ನು ಬಿಡ್ತೀನಿ. ಆಯ್ತಾ? Yes.